ಈಗ ಡಿಸೈಡ್ ಮಾಡಿದ್ದೀನಿ, ಸಿಎಂ ಆಗಬೇಕು. ಒಪ್ಪಿಕೊಂಡೋರು ದಡ್ಡರಲ್ಲ. ಆಕ್ಚುಲಿ ನಾನು ಗೆಲ್ಬೇಕು ಅಂತ ಬಂದಿರೋದು ಪ್ರಜೆಯಾಗಿ ಗೆಲ್ಬೇಕು ಅಂತ, ಜೀವನದಲ್ಲಿ ಚೆನ್ನಾಗಿರ್ಬೇಕು ಕೆಲಸ ಮಾಡಿ. ನನಗೆ ಇದೊಂದು ವಿಷಯ ಮಾತ್ರ, ನನಗೆ ಗೆಲುವು ಸೋಲಿಗೆ ಅರ್ಥನೇ ಸಿಗ್ತಾ ಇಲ್ಲ. ಇದು ಸಮಾಜಕ್ಕೆ ಸಂಬಂಧಪಟ್ಟಿರೋ ವಿಷಯ. ಉಪೇಂದ್ರ ಅವ್ರದೊಂದು ವ್ಯಕ್ತಿತ್ವ, ಉಪ್ಪಿ ಸರ್ ನಾನು ಪಾಟೀಲ್ ಇದೀನಿ ಅನ್ನೋದೊಂದು ಇದೆಯಲ್ಲ, ಅವ್ರಿಗೆ ಉಪೇಂದ್ರ ಕಾಣ್ತಾ ಇದ್ದಾರೆ. ಇನ್ನು ಉಪೇಂದ್ರ ಅವ್ರ ಕ್ವಾಲಿಟೀಸ್ ಕಾಣ್ತಾ ಇಲ್ಲ ಅಟ್ ದಿಸ್ ಸ್ಟೇಜ್ ಆಫ್ ಪ್ರಜಾಕೀಯ ಅಂತೇಳಿ. ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಸಿಎಂ ಆಗೋ ದೊಡ್ಡ ಸಾಧನೆ ಆಗೋಗ್ಬಿಟ್ಟಿದೆ. ಇವಾಗ ಸಿಎಂ ಆದ್ಮೇಲೆ ಏನ್ ಮಾಡ್ತಾರೆ ಸಾಧನೆ ಅಲ್ಲ, ಆದ ನೋಡೋ ಸಿಎಂ ಆತರ ಅಲ್ಲೂ ಅಲ್ಲ. ಇದು ಕ್ಯಾರೆಕ್ಟರ್ ಅರ್ಥ ಆಗ್ಬಿಟ್ಟಿದ್ರೆ ಸರ್, ಕೃಷ್ಣನ್ ದೇವಸ್ಥಾನನೇ ಬೇಕಾಗಿರಲಿಲ್ಲ, ಕೃಷ್ಣನ್ ಗುಣ ಇಟ್ಕೊಂಡು ಹೊಟ್ಟೋಗ್ಬಿಟ್ಟಿರೋದು. ಇದು ಭಾರತ ದೇಶ ಸರ್. ಡಿಸಾಲಿನೇಷನ್ ಪ್ಲಾನ್ ಮಾಡ್ತಾರಾ ಕೇಳಿ ಒಂದ್ ನಿಮಿಷ. ನೀವು ನನಗೆ ಕೆಲಸ ಕೊಡಕ್ ರೆಡಿ ಇಲ್ಲ, ಒಂದ್ ಚಾನ್ಸ್ ಕೊಡ್ರಿ ನಾನು ಮಾಡ್ತೀನಿ ಅಂತ. ಕನ್ಸಿಡರಿಂಗ್ ದಟ್ ಸರ್, ನೀವು ನಮ್ ಸೇವಕ ಸರ್. ಈಗ ಸರ್ ನನಗೆ ಅವ್ನು ಸರಿ ಇಲ್ಲ ಸರ್. ನಾನು ಇವತ್ತಿಗೆ ನನಗೆ ಗಂಜಿ ಸಮಸ್ಯೆ ಇದೆ, ಚಿನ್ನ ತಗೋಬೇಡಿ ಅಂತ ಹೇಳ್ತಾ ಇದ್ದೇನೆ. ಒಬ್ಬ ಮನುಷ್ಯ ಪೆಟ್ರೋಲ್ ಹಾಕ್ಸ್ಬೇಡಿ, ಮನೇಲಿ ವರ್ಕ್ ಮಾಡಿ ಅಂತ ನನಗೆ ಹಸಿವಿದೆ. ಸೊ ಇವತ್ತಿಗೆ ಏನ್ ಮಾಡ್ಲಿ ಅಂತ ನನಗೊಬ್ಬ ನಾಯಕ ಬೇಕಲ್ಲ ಆಲ್ಟರ್ನೇಟಿವ್ ಕೊಡಕ್ಕೆ. ನಿಮ್ ನಾಯಕ ಇದನ್ನಲ್ಲ ಸೆಲೆಕ್ಟ್ ಮಾಡಿರೋರು, ಎಲೆಕ್ಟ್ ಮಾಡಿರೋ ನಾಯಕರಿಂದ ಬೇಸತ್ತಿದ್ದೀನಿ ಸರ್. ಎಲೆಕ್ಷನ್ ಬಂದಾಗ ಮಾತಾಡಿ ಸ್ವಾಮಿ ನೀವು. ಅಂದ್ರೆ ನಮ್ಮ ಪ್ರಜಾಕಿಗೆ ವೋಟ್ ಮಾಡಿ ನನ್ನನ್ನ ವಿಧಾನಸೌಧದಲ್ಲಿ ನನ್ನನ್ನ ಅಂದ್ರೆ ನಮ್ಮಂತವ್ರನ್ನ ಕೂರಿಸಿ ನಾನು ಆಮೇಲೆ ಉತ್ತರ ಕೊಡ್ತೀನಿ ಅದು ಹೇಳ್ತಾ ಇಲ್ಲ. ಆರ್ ಯು ಆಸ್ಕಿಂಗ್ ಫಾರ್ ಬ್ಲೈಂಡ್ ಗೇಮ್? ಸರ್ ನಿಮ್ಗೆ ಯಾವ್ದು ಕಾರ್ಪೊರೇಟ್ ಕಂಪನಿಗಳು ಅಪ್ರೋಚ್ ಮಾಡಿಲ್ವಾ ಸರ್, ನಾವು ಇಷ್ಟು ಫಂಡ್ ಕೊಡ್ತೀವಿ ಎಲೆಕ್ಷನ್ ಮಾಡ್ಕೊಡಿ? ಇಲ್ಲ, ನಾನು ಪಾರ್ಟಿಗೆ ಪ್ಲಾನ್ ಬಿ ಆಗಿ ಪ್ಲಾನ್ ಸಿ ಆಗಿ ಅಂತ ನಾನು ಹೇಳ್ತಿರೋದು ಕೇಳಿದ್ರೇನೆ ಹತ್ರ ಬರಲ್ಲ. ನಾನ್ ಗೆಲ್ತೀನಿ ಅನ್ಲಿ, 4 ಜನ ಬರ್ತಾರೆ ಗೆಲ್ಲೋರು. ವೋಟರ್ಸ್ ಸಮಸ್ಯೆ ಅಂತ ನಾನು ಹೇಳ್ತಿಲ್ಲ. ಕೆಲವು ವೋಟರ್ಸ್ಗಳು ಈ ಡೌಟ್ಗಳು ಕೇಳ್ತಾರಲ್ಲ, ಅವ್ರ ಡೌಟೇ ಸಮಸ್ಯೆ ಅಂತ ಹೇಳ್ತಾ ಇರೋದು. ನನಗೇನ್ ಡೌಟ್ ಇಲ್ಲ ಸರ್ ನಿಮ್ ಬಗ್ಗೆ. ಬಟ್ ಡೌಟ್ ಇಲ್ಲ ಅಂದ್ರೆ ಸಮಸ್ಯೆನೇ ಇರಲ್ಲ ನಿಮ್ಗೆ. ಅರ್ಥ ಆಯ್ತಾ? ಏನ್ ಹೇಳಿ, ಬೂತ್ ಲೆವೆಲ್ ರೆಡಿ ಮಾಡಿದ್ರು ಉಪೇಂದ್ರ, ನೆಕ್ಸ್ಟ್ ಸಿಎಂ ಆಗ್ತಾರೆ ಅವರು. ಹೇಳಿ, ಈ ಬುದ್ಧಿವಂತರು ಮಾಡೋ ಬುದ್ಧಿವಂತಿಕೆ ಇದು. ಸ್ನೇಹಿತರೆ ನಮಸ್ಕಾರ. ಕನ್ನಡ ಪಿಕ್ಚರ್ಗಾಗಿ ನಾನು ಚಕ್ರವರ್ತಿ ಚಂದ್ರಚೂಡ್. ನೀವು ಏನು ಈ ವ್ಯಕ್ತಿತ್ವ ಬಗ್ಗೆ ನಾನೇನು ಇಂಟ್ರೊಡಕ್ಷನ್ ಕೊಡ್ಬೇಕಾಗಿಲ್ಲ. ಪ್ರೋಮೋಸ್ ನೋಡಿರ್ತೀರಾ, ಈಗ ಆಲ್ರೆಡಿ ಥಂಬ್ನೇಲ್ ನೋಡಿರ್ತೀರಾ, ಡಿಸೈನ್ ನೋಡಿರ್ತೀರಾ. ಆದ್ರೆ ನಂದೊಂದು ಅನಿಸಿಕೆ ಹೇಳ್ತೀನಿ ಇವ್ರ ಬಗ್ಗೆ. ಆ ಟೋನಲ್ಲಿ ಈ ಸಂದರ್ಶನವನ್ನ ನೀವು ಕರ್ನಾಟಕದ ಜನ, ಜಗತ್ತಿನಲ್ಲಿ ಎಲ್ಲೆಲ್ಲಿ ಕನ್ನಡಿಗರಿದ್ದೀರಾ ಅವ್ರಿಗೆಲ್ಲ ಇದು ರೀಚ್ ಆಗುತ್ತೆ, ಅವ್ರು ನೋಡ್ಬೇಕು ಅಂತ. ಈ ವ್ಯಕ್ತಿತ್ವನೇ ಒಂಥರ ಈ ಕುರುಡ ಅನ್ನೋ ಸಮಾಜದ ಕೈಗೆ ಸಿಕ್ಕಿರೋ ಒಂದು ಆನೆ. ಇದನ್ನ ಮುಟ್ಟಿದವರೆಲ್ಲ ಬೇರೆ ಬೇರೆ ಅಂಗನ ಬೇರೆ ಬೇರೆ ತರ ಅರ್ಥ ಮಾಡ್ಕೊಂಡಿದ್ದಾರೆ, ಬೇರೆ ಬೇರೆಯವ್ರ ತರ ಅನ್ಕೊಂಡಿದ್ದಾರೆ. ಆದ್ರೆ ಇವರು 3 ರಿಯಾಕ್ಟಿವ್ ಸೆಂಟೆನ್ಸ್ಗಳಲ್ಲಿ ಕರ್ನಾಟಕ ಅಲ್ಲ ಜಗತ್ತನ್ನು ಕೂಡ ಗೆಲ್ಲುವಂತ ಶಕ್ತಿ ಇದೆ. ನಾನಂತೂ ತುಂಬಾ ಉತ್ಸಾಹದಾಯಕವಾಗಿ, ತುಂಬಾ ಕುತೂಹಲಕಾರಿಯಾಗಿ ಅವರೆಷ್ಟು ಸರಣಿ ಇಂಟರ್ವ್ಯೂಗಳನ್ನ ಕೊಡ್ತಾ ಇದ್ರು, ಮಾತಾಡ್ಸ್ಲೇಬೇಕು ಸರ್ನ ಅಂತ ಬಂದಿದ್ದೀನಿ. ಇವ್ರದ್ದು 3 ರಿಯಾಕ್ಷನ್ ಇದೆ, ನಿಮಗಿದು ಗೊತ್ತಿರುತ್ತೆ. ಹೌದಾ ಗುರುವೆ ಅಂತಾರೆ ಫಸ್ಟ್, ಹೌದು ಗುರುವೆ ಅಂತಾರೆ, ಇನ್ನೂ ಎಳೆದಾಡಿದ್ರೆ ಇದ್ ನಂಗೆ ಗೊತ್ತೇ ಇಲ್ವಲ್ಲ ಗುರುವೆ ಅಂತಾರೆ. ಈ ಹೌದಾ ಗೊತ್ತೇ ಇಲ್ವಲ್ಲ ಗುರುವೆ ಅನ್ನೋ 3ರಲ್ಲಿ ಇವರು ಇಡೀ ಕರ್ನಾಟಕನ ಆವರಿಸ್ಕೊಂಡಿದ್ದಾರೆ. 3 ಗೆದ್ದಿದ್ದಾರೆ. ಇದು ಇವರ ಸಿಂಬಾಲಿಕಲಿ ಇವರ ಕ್ಯಾರೆಕ್ಟರೈಸೇಷನ್. ಯಾಕೆಂದ್ರೆ ಭಯ ಯಾರಿಗಿರಲ್ವೋ ಅವ್ರು ಮಾತ್ರ ಬಯಲಾಗ್ಬೋದು. ಅಂಥ ಒಂದು ಬಯಲನ್ನ ನಿಮ್ಮ ಎದುರುಗಡೆ ಇವತ್ತು ತರ್ತಾ ಇದ್ದೀವಿ, ಮಾತಾಡಿಸ್ತಾ ಇದ್ದೀವಿ. ಬೇರೆ ಯಾರು ಅಲ್ಲ, ಪ್ರಜಾಕೀಯದ ಸಂಸ್ಥಾಪಕರು, ಅಧ್ಯಕ್ಷರು, ರಿಯಲ್ ಸ್ಟಾರ್, ತುಂಬಾ ವಿಚಾರಗಳಲ್ಲಿ ಗುರು ಸಮಾನರು. ಗುರುವೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನೋಡಿ, ಅದೇ ನಿಮ್ ಸ್ಪೆಷಾಲಿಟಿ. ನೀವು ಮಾತಾಡೋದು ನೋಡಿ ಯಾವ ತರ. ನಾನೇ ನಿಮ್ಮನ್ನೇ ಇನ್ನೂ ಒಂದು ಅರ್ಧ ಗಂಟೆ ಮಾತಾಡೋ ಕೇಳ್ತಿದ್ದೆ, ಅಷ್ಟು ಅದ್ಭುತವಾಗಿ ಮಾತಾಡ್ತೀರಾ. ಅದನ್ನ ನಿಮ್ದೇ ಅದೊಂದು ವಿಶ್ಲೇಷಣೆ. ಸರ್ ಫಸ್ಟ್ ಸರ್ ನಿಮ್ ಬಗ್ಗೆ ನಾನು ಯೋಚನೆ ಮಾಡಿದ್ದು ಒಂದು ಥಾಟ್ ಪ್ರೊಸೆಸ್ ಹೇಳ್ತೀನಿ ಸರ್. ನಾನು ಲಂಕೇಶ್ ಪತ್ರಿಕೆಯಲ್ಲಿ ಅವಾಗ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಐಶ್ವರ್ಯ ನಿಮ್ ಸಿನಿಮಾಗೆ ನಾನು ಕೆಲಸ ಮಾಡಿದೆ. ಇದೆರಡು ನಿಮ್ಮ ಮನೆಗೆ ಬಂದಾಗ ಸರ್, ಸ್ಕೇರಲ್ಲಿ ಮನೆಗೆ ಬಂದಾಗ ಫಸ್ಟ್ ನೀವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದು ಒಂದು ಫೋಟೋ ಇತ್ತು. ಆವಾಗ ಒಂದು ಶೇಪಲ್ಲಿ ಇದ್ರಿ. ಅದಾದ್ಮೇಲೆ ಕಾಶಿ ಸರ್ ಜೊತೆ ಇದ್ದಿದ್ದು. ಅದಾದ್ಮೇಲೆ ಡೈರೆಕ್ಟರ್ ಆಗಿದ್ದು ಒಂದು ಫೋಟೋ ಇತ್ತು. ಅದಾದ್ಮೇಲೆ ನೀವು ಹೀರೋ ಆಗಿದ್ದು, ಸೂಪರ್ ಸ್ಟಾರ್ ಸಿನಿಮಾ ಇರ್ಬೋದು, ಬೇರೆ ಬೇರೆ ಸಿನಿಮಾಗಳು ಪೋಸ್ಟ್ ಇತ್ತು. 4ನೇ ಫ್ಲೋರಿಗೆ ಬಂದ್ರೆ ಈ ಲಿಫ್ಟ್ ಅಲ್ಲಿ ಬಂದವ್ರಿಗೆ ಇದು ಅರ್ಥ ಆಗ್ತಿರ್ಲಿಲ್ಲ, ಮೆಟ್ಲ ಮೇಲೆ ಬಂದವ್ರಿಗೆ ಇದು ಅರ್ಥ ಆಗ್ತಾ ಇತ್ತು. ಕೊನೆ ಫ್ಲೋರಿಗೆ ಬಂದ್ವಿ ಸರ್. ಅದು ದಟ್ ವಾಸ್ ಟೈಮ್ ಆಫ್ ಐಶ್ವರ್ಯ ಸಿನಿಮಾ ಬರೆಯೋ ಇಂದ್ರಜಿತ್ ಲಂಕೇಶ್ ಅವ್ರದ್ದು ಸಿನಿಮಾ ಟೈಮಲ್ಲಿ. ಕೊನೆಗೆ ಒಂದು ಫ್ರೇಮ್ ಖಾಲಿ ಬಿಟ್ಟಿದ್ರಿ ಸರ್. ನಾನು ಈ 4 ಮೆಟ್ಲುಗಳಲ್ಲಿ ಉಪೇಂದ್ರ ಅನ್ನೋರ್ನ ನೋಡಿದ್ದು ಆ ಖಾಲಿ ಫ್ರೇಮ್ ಇದೆ ಸರ್. ನೋಡಿ ನೀವು ಎಷ್ಟು ಯಾವ ಫ್ರೇಮ್ ಅಲ್ಲ ಸರ್. ತಕ್ಷಣಕ್ಕೆ ಇವಾಗ ಒಂದು ನಮ್ಮನ್ನು ನೋಡ್ತಿರೋ ಪ್ರೇಕ್ಷಕರಿಗೆ ಏನ್ ಹೇಳ್ಬೇಕು ಅಂದ್ರೆ, ಎಷ್ಟೋ ಸಿನಿಮಾದಲ್ಲಿ ಕೋಟ್ ಎಲ್ಲ ಹಾಕೊಂಡು ಪೌರ ಕಾರ್ಮಿಕರು ಕಸ ಹೊಡಿತಾ ಇರ್ತಾರೆ. ಅವಾಗ ನಿಮ್ಮನ್ನೊಂದು ಸಂದರ್ಶನ ಮಾಡಿದ್ವಿ, ಒಂದು ಓವರ್ ದ ಫೋನ್ ಸಂದರ್ಶನ ಆಗಿತ್ತು. ಅದು ಅರ್ಜೆಂಟಿಗೆ ಬರೆದು ಬಿಡ್ಬೇಕು ಅಂತ ಗೌರಿ ಮೇಡಮ್ ಹೇಳಿದ್ರು ಅಂತ. ಯಾಕೆ ಹಿಂಗೆ ಕೋಟ್ ಸೂಟ್ ಎಲ್ಲ ಹಾಕೊಂಡು ಪೌರ ಕಾರ್ಮಿಕರು ಕಸ ಹೊಡಿತಾ ಇದ್ದಾರೆ, ಅದೊಂದು ಸೆಟಪ್ ಇದೆಯಲ್ಲ ಯಾಕೆ ಅಂದ್ರೆ, ಐ ಬಿಲೀವ್ ಇನ್ ಕಮ್ಯುನಿಸಮ್. ಪೌರ ಕಾರ್ಮಿಕರು ಕೂಡ ನಮ್ಗೆ ಸರಿ ಸಾಮಾನ್ರು.
ಅವರು ನಮ್ಗಿಂತ ಚೆನ್ನಾಗಿರ್ಬೇಕು ಅವರು. ಆವಾಗ ಒಂದು ಪ್ರಶ್ನೆ ಕೇಳಕ್ಕಾಗಿರ್ಲಿಲ್ಲ ಸರ್, ಯಾಕಂದ್ರೆ ನೀವು ರಾಜಕಾರಣದ ಮಾತನ್ನು ಆಡ್ತಿರ್ಲಿಲ್ಲ, ಪ್ರಜಾಕರಣದ ಮಾತಾಡ್ತಿರ್ಲಿಲ್ಲ. ಈಗ ಆಡ್ತಿರೋದಕ್ಕೆ ಕೇಳ್ತಾ ಇದ್ದೀನಿ. ಅವನು ಕೋಟು ಸೂಟು ಹಾಕೊಳ್ಳೋಂತ ಪರಿಸ್ಥಿತಿಗೆ ಹೋಗ್ಬಿಟ್ರೆ ಅವ್ನು ಕಸನೇ ಹೊಡೆಯಲ್ಲ ಸರ್. ಈ ವ್ಯವಸ್ಥೆ ಹೆಂಗಿದೆ ಅಂದ್ರೆ, ಕಸ ಹೊಡೆಯುವ ಪೌರ ಕಾರ್ಮಿಕ, ಮಲ ಹೊರುವವನು, ಇವತ್ತಿಗೂ ಕೆಲಸ ಮಾಡೋನು, ಕೋಟು ಸೂಟ್ ಹಾಕೊಳ್ಳುವಂತ ಒಂದು ಸಿಸ್ಟಮ್ಗೆ ಹೋಗ್ಲೇಬಾರ್ದವನು, ಅಲ್ಲೇ ಹಿಡಿದು ದಮನಿತವಾಗೇ ಮಾಡ್ಬೇಕು ಅನ್ನೋ ಒಂದು ಸಿಸ್ಟಮ್ ಇದೆ ಇವತ್ತಿಗೆ. ಏನ್ ಗುರುವೇ ಸಿಸ್ಟಮ್ ಅದು? ಯಾವ ತರ ಅದು ಸರ್? ಆ ಸಿಸ್ಟಮ್ಗೆ ನಾನು ಏನು ಉತ್ತರ ಕೊಡಲ್ಲ ಸರ್. ಇವತ್ತೆಲ್ಲದಕ್ಕೂ ನೀವು ಉತ್ತರ ಕೊಡ್ಬೇಕು. ನೀವು ಅದನ್ನ ತುಂಬಾ ತಿಳ್ಕೊಂಡಿದ್ದೀರಾ ನೋಡಿ. ಇಲ್ಲ ಅಲ್ಲಲ್ಲ ಸರ್, ಹಂಗಲ್ಲ, ನಾವು ಪ್ರಮಾಣ ವಚನ ಸ್ವೀಕರಿಸ್ಬಿಡೋಣ ಸರ್. ಹಂಗಲ್ಲ ಗುರುವೇ, ನನಗೂ ಗೊತ್ತಾಗಬೇಕು. ನಾನು ಅಲ್ಲಲ್ಲ, ಈಗ ನೀವು ಗುರು ನೋಡಿ ಹಂಗೆ ಹೇಳ್ಬೇಡಿ. ಪ್ರಶ್ನೆ ಮಾತ್ರ ನೀವು ಫಸ್ಟ್ ಹೇಳಿದ್ರಿ 3 ವಿಷಯ ನಾನು ಹೇಳ್ತೀನಿ ಅಂತ. ಖಂಡಿತ ನಾನು ನಾಟಕೀಯವಾಗಿ ಹೇಳಲ್ಲ, ನನಗೆ ಗೊತ್ತಿಲ್ಲ. ದೇವರಾಣೆ ನಾನು ಹೇಳಿದ್ನ ನೀವು ಅಲ್ಲೇ ಇಡ್ಬೇಕು ಅನ್ನೋದು ಯಾವ ಅಟ್ಮಾಸ್ಫಿಯರ್, ಅದು ಏನಕ್ಕಾಗಿದೆ ಸರ್? ಅದನ್ನೇ ನಾನು ಹೇಳಕ್ ಬಂದೆ ಸರ್. ಈಗ ನನ್ನ ಮಾತು ನಿಮ್ಗೆ ಉತ್ತರದ ನಂತರ ನಂದಿತ್ತು ಸರ್. ಎಲ್ಲರೂ ನಿಮ್ಮನ್ನ ರಾಜಕಾರಣದ ಪ್ರಶ್ನೆ ಕೇಳ್ತಾ ಇದ್ದಾರೆ, ಉಪೇಂದ್ರ ಅವ್ರನ್ನ ರಾಜಕೀಯದಲ್ಲಿ ಎದುರು ನೋಡ್ತಾ ಇದ್ದಾರೆ. ಆದ್ರೆ ಉಪೇಂದ್ರ ಅವ್ರು ಹೇಳ್ತಾ ಇರೋದು ಪ್ರಜಾಕೀಯ. ಅದಕ್ಕೆ ನಾನೊಂದು ಹೋಮ್ವರ್ಕ್ ಮಾಡಿದೆ ಸರ್. ಯಾಕೆಂದ್ರೆ ರಾಜಕೀಯದ ಪ್ರಶ್ನೆಗಳನ್ನ ಉಪೇಂದ್ರ ಅವ್ರಿಗೆ ಕೇಳಿದ್ರೆ ಅದು ಅಸಮಂಜಸ ಅಂತ ನನ್ನ ಪ್ರಕಾರ. ಯಾಕೆಂದ್ರೆ ಉಪೇಂದ್ರ ಅವರು ಆ ಬಾಕ್ಸ್ ಅಲ್ಲೇ ಇಲ್ಲ, ಆ ದೃಷ್ಟಿಕೋನದಲ್ಲಿ ಇಲ್ಲ. ಅವ್ರನ್ನ ಕೇಳಬೇಕಾಗಿರೋದು ಪ್ರಜಾಕೀಯಕ್ಕೆ. ಮೊದಲು ಈ ನಾಡಿನ ಜನರಿಗೆ, ಯುವಕರಿಗೆ, ಎಲ್ಲರಿಗೂ ಒಂದು ಪ್ರಜಾಕೀಯ ಅನ್ನುವ ಏನ್ ಮೈಂಡ್ ಸೆಟ್ ಏನು, ಜೀವನ ಕ್ರಮ ಏನು, ಅದೊಂದು ಧರ್ಮನಾ, ಅದೊಂದು ಸಿಸ್ಟಮ್ಮ, ಅದೊಂದು ಜೀವನವನ್ನ ನಡೆಸುವ ರೀತಿನ, ಅಥವಾ ಅದು ಚುನಾವಣೆಗೋಸ್ಕರ ಮಾಡಿರೋದಾ ಅಂತ ಎಲ್ರಿಗೂ ಅರ್ಥ ಆದ್ರೆ ಮಾತ್ರ ಸರ್ ಆ ಪ್ರಶ್ನೆಗಳು ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೆ ನಾನು ಮೊದಲು ಚಕ್ರವರ್ತಿ ಚಂದ್ರಚೂಡ್ ವೀಕ್ಷಕರಿಗೆ ಒಂದು ಹೇಳ್ಬಿಡ್ತೀನಿ ಸರ್. ನಾನು ಮೊದಲು ನೋಂದಾಯಿಸ್ಕೊಂಡೆ ಪ್ರಜಾಕೀಯನ. 34,674 ನಂಬರ್ ಬಂದಿದೆ ನನಗೆ. ನಾನು ಮೆಂಬರ್ ಆಗಿ ಅದನ್ನು ಒಳಗಡೆ ಇಳಿದು ನೀವು ಬರೆದಿರುವ 3 ಪುಟ ಏನೊಂದು ಬೈಲಾ ತರ ಬರ್ತಿದ್ದೀರಾ, ಅದ್ರಲ್ಲಿ ನನಗೆ ಒಂದು 3,000 ತರ ಅರ್ಥ ಆಗಿದೆ. ಅದನ್ನ ಅರ್ಥ ಮಾಡ್ಕೊಂಡು ನೀವೇನ್ ಹೇಳಕ್ ಹೊರಡ್ತಾ ಇದ್ದೀರಾ ಮತ್ತು ನಿಮ್ಮ ಮತ್ತು ಸಮಾಜದ ನಡುವೆ ಒಂದು ಮಿಸ್ಕಂಡಕ್ಟ್ ಏನಾಗ್ತಾ ಇದೆ ಅನ್ನೋ ನನ್ಗೆ ಅನಿಸ್ತು ಸರ್. ಯಾಕಂದ್ರೆ ಎಲ್ಲರೂ ಒಂದು ವೈಟ್ ಪ್ಯಾಂಟ್ ಮತ್ತು ವೈಟ್ ಪಂಚೆಯಲ್ಲಿರುವ ಒಬ್ಬ ಲೀಡರ್ ಬರ್ತಾನಲ್ಲ, ಅವನ್ನ ನೋಡ್ತಾ ಇದ್ದಾರೆ ಉಪೇಂದ್ರ ಅವ್ರನ್ನ ಆ ಜಾಗಕ್ಕೆ ಹಾಕಕ್ಕೆ ಈ ತರ. ಆದ್ರೆ ಉಪೇಂದ್ರ ಅವರು ಆ ಬಿಳಿ ಒಳಗಡೆ ಸಿಗಾಕೊಳ್ತಾ ಇರೋ ಒಂದು ಪ್ರಜಾಕೀಯ ಅಲ್ಲ, ಅದು ಸಪರೇಟ್ ಆಗಿದೆ, ಅದು ಒಂದು ಬೇರೆ ಧ್ವನಿ ಇದೆ. ಸೊ ನಾನು ಆ ಧ್ವನಿ ಜೊತೆ ಮಾತಾಡ್ಬೇಕು. ಇದು ಈ ಸಂದರ್ಶನ ಅದ್ರದ್ದು ಸರ್. ಖಂಡಿತ. ಯಾಕೆಂದ್ರೆ ನಾನು ಯಾಕೆ ಆ ಕಮ್ಯುನಿಸ್ಟ್ ಇದಕ್ಕೆ ಹೋದೆ ಅಂದ್ರೆ ಸರ್, ಒಂದ್ ಮನಸ್ಥಿತಿ, ಪೌರ ಕಾರ್ಮಿಕರು ಸೂಟು ಬೂಟ್ ಹಾಕೊಳ್ಬೇಕು ಅನ್ನೋದು ನಿಮ್ಮ ಆಶಯ, ಈ ರಾಜಕಾರಣ ಅನ್ನೋದು ಒಂದು ಆಸೆ. ಇವತ್ತು ಆ ಎರಡು ಡಿಫ್ರೆನ್ಸ್ ನಡುವೆ ನಾನು ಆಶಯಕ್ಕೆ ಪ್ರಶ್ನೆ ಕೇಳಬೇಕು ಅಂತ ಇದ್ದೀನಿ ಸರ್. ತುಂಬಾ ಸಿಂಪಲ್ ಲೈಟರ್ ನೋಟ್ ಅಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸರ್. ತಮಾಷೆಗೆ ಜನರಿಗೆ ನಿಮ್ ಸ್ಟೈಲಲ್ಲಿ ಶುರು ಮಾಡಿದಾರೆ ಸರ್. ನಿಮ್ಗೆ ಸಿದ್ದರಾಮಯ್ಯನವ್ರ ಮೇಲೆ, ನರೇಂದ್ರ ಮೋದಿ ಅವ್ರ ಮೇಲೆ, ಈಗ ನಾವು ಕುಳಿತಿರೋ MLA ಡಾಕ್ಟರ್ ಅಶ್ವಥ್ ನಾರಾಯಣ ಅವ್ರ ಮೇಲೆ ಏನ್ ಸರ್ ಕೋಪ? ನಿಮ್ ತಕರಾರು ಏನ್ ಸರ್? ಅವ್ರದ್ದು ಕೋಪನ? ತಕರಾರು ಏನ್ ಸರ್? ಅವ್ರದ್ದು ಏನು ಇಲ್ಲ ಗುರು, ನನ್ ತಕರಾರು ಇರೋದು ವೋಟರ್ಸ್ ಮೇಲೆ. ನಿಮ್ಗೆ ಕೇಳಿ, ಅವ್ರನ್ನೆಲ್ಲ ನಾವೇ ಎಲೆಕ್ಟ್ ಮಾಡಿರೋರು, ಓಕೆ, ನಾಯಕರಾಗಿ ನಾವೇ ಚೂಸ್ ಮಾಡಿರೋದು. ಅವ್ರ ಕೈಲಾದಷ್ಟು ಅವರು ಇದು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಿದ್ದಾರೆ, ಅದ್ರ ಬಗ್ಗೆ ನಾವು ಮಾತಾಡಬಾರ್ದು. ಯಾಕಂದ್ರೆ ಅವರು ಅನುಭವಿಗಳು ಮಾಡ್ತಾ ಇದ್ದಾರೆ. ನಾನು ಹೇಳ್ತಿರೋದು ಈ ರಾಜಕೀಯ ಪ್ರಜಾಕೀಯ ಸುಮ್ಮನೆ ಹೆಸರು ಬದಲಾಯಿಸಿಲ್ಲ ಗುರುವೆ. ಅದನ್ನ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಯಾಕೆ ಅಂತ, ಪ್ರಜಾಪ್ರಭುತ್ವದಲ್ಲಿ ಪ್ರಜಾಕೀಯ ಇರಬೇಕು. ಪ್ರಜೆಗಳೇ ಪ್ರಭುಗಳು. ಇದೇನಾಗ್ಬಿಟ್ಟಿದೆ, ಪ್ರಜೆಗಳೇ ಪ್ರಭುಗಳು ಅನ್ನೋದು ಏನಾಗ್ಬಿಟ್ಟಿದೆ. ಒಬ್ಬ ಪ್ರಜೆ ಪ್ರಭು ಆಗೋದನ್ನ ಪ್ರಜಾಪ್ರಭುತ್ವ ಅನ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಪ್ರಕಾರ ಎಲ್ಲ ಪ್ರಜೆಗಳು ಪ್ರಭುಗಳಾಗುವಂತ ಒಂದು ಪದ್ಧತಿ ಇದು ಸಂವಿಧಾನ ಅಲ್ವಾ? ಎಲ್ಲರಿಗೂ ವೋಟಿಂಗ್ ರೈಟ್ಸ್ ಇದೆ. ಎಲ್ಲರೂ ಸೇರಿ ಒಬ್ಬನ್ನ ಅಭ್ಯರ್ಥಿನ ಆಯ್ಕೆ ಮಾಡಿ ಕಳಿಸ್ತಾರೆ. ಈಗ ಏನಾಗ್ಬಿಟ್ಟಿದೆ, ಅವನ ಆಯ್ಕೆ ಅನ್ನೋದು ಹೋಗ್ಬಿಟ್ಟು ಅವ್ನು ಗೆಲುವು ಸೋಲು, ಸರ್ ಅವ್ರು ಗೆದ್ರು ಸರ್, ಇವ್ರು ಗೆದ್ರು ಸರ್, ಆ ಪಕ್ಷ ಗೆಲ್ತು, ನೀವು ಗೆಲ್ತೀರಾ ಸೋಲ್ತೀರಾ. ನಾವು ಮಾತಾಡ್ತಿರೋದಕ್ಕೂ ಅಲ್ಲಿರೋ ಸಿಸ್ಟಮ್ಗೂ ಸಂಬಂಧನೇ, ನಾವೇ ದೂರ ಹೊರಟಾಗಿದ್ದೀವಿ ಅದರಿಂದ. ಇಲ್ಲ, ಆಯ್ಕೆ ಪ್ರಕ್ರಿಯೆ ಇದೆ ಅಷ್ಟೇ. ನಾನೊಬ್ಬ ಸೇವಕನ ಆಯ್ಕೆ ಮಾಡ್ತೀನಿ, ಅವನಿಗೊಂದು ಸಂಬಳ ಇದೆ, ಅವನಿಗೆ ಫೆಸಿಲಿಟಿ ಕೊಡ್ತೀವಿ, ಎಲ್ಲವೂ ಕೊಡ್ತೀವಿ, ಅವನು ಈ ತರ ಕೆಲಸ ಮಾಡಬೇಕು ಅಂತ. ಓಕೆ, ಅವಾಗೆಲ್ಲ ಏನಿತ್ತು, ಟೆಕ್ನಾಲಜಿ ಇರಲಿಲ್ಲ, ಗ್ರಾಮ ಸಭಾ, ಈ ಸಭಾ, ಜನಗಳನ್ನ ಸೇರಿಸ್ಬೇಕು, ಅವ್ರ ಹತ್ರ ವಿಚಾರ ತಿಳ್ಕೊಬೇಕು. ಈಸ್ ಲೈಕ್ ಎ ಪೋಸ್ಟ್ ಮ್ಯಾನ್ ಅಲ್ವಾ? ಇಲ್ಲೊಂದು ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಇದೆ, ಏನ್ ಹೇಳಿ, ಅನುಭವಿಗಳಿದ್ದಾರೆ, PhD ಮಾಡಿರೋರು ಇದ್ದಾರೆ, ಅದೊಂದು ಕ್ರೊನಾಲಜಿ ಇದೆ, ಒಂದು ಸ್ಟೀಲ್ ಫ್ರೇಮ್ ವಿಕೇಂದ್ರೀಕರಣ. ಇವರು ನಾನು ಜನಗಳಿಗೆ ತಗೊಂಡೋಗಿ ಅಲ್ಲಿ ವಿಷಯ ಕೊಟ್ಟು ಅಲ್ಲಿ ಏನಾಗುತ್ತೆ ಆಗಲ್ವಾ ತಿಳಿದ್ ನಾನು ನಾನು ಪೋಸ್ಟ್ ಮ್ಯಾನ್ ತರ ಕೆಲಸ ಮಾಡ್ಬೇಕು ಅಷ್ಟೇ. ಇಲ್ಲಿ ನನ್ನ ನಾಯಕ ಮಾಡ್ಬಿಟ್ಟು, ನಾಯಕ ಯಾಕೆ ಮಾಡಿದ್ದಾರೆ, ನೀವು ಪ್ರಚಾರ ಮಾಡಿದ್ರೆ ಮಾತ್ರ ನೀವು ನಮಗೆ ಕಾಣಿಸ್ತೀರಾ,
ಅವಾಗ ಏನಾಗುತ್ತೆ, ಪ್ರಚಾರಕ್ಕೆ ಸುಮ್ಮನೆ ಆಗತ್ತಾ, ಅದಕ್ಕೆ ಹಣ ಖರ್ಚಾಗೇ ಆಗುತ್ತೆ. ಅದು ಇವಾಗ ಎಲ್ಲಿಗೆ ಬಂದು ನಿಂತಿದೆ, ಇನ್ವೆಸ್ಟ್ಮೆಂಟ್ ಅದು ಈಗ ಎಲ್ಲಿಗೆ ಬಂದಿದೆ, ಸಾವಿರಾರು ಕೋಟಿಗೆ ಬಂದ್ಬಿಟ್ಟಿದೆ. ಸೊ ಅವಾಗ ಯಾರು ಬರ್ತಾರೆ ಇಲ್ಲಿ? ದೊಡ್ಡವರೇ ಬರ್ತಾರೆ. ಸಾಮಾನ್ಯರು ಎಲ್ಲಿ ಬರಕ್ ಸಾಧ್ಯ ಇಲ್ಲಿ? ಸರ್ ನಿಮ್ಗೆ ಯಾವ್ದು ಕಾರ್ಪೊರೇಟ್ ಕಂಪನಿಗಳು ಅಪ್ರೋಚ್ ಮಾಡಿಲ್ವಾ ಸರ್, ನಾವ್ ಇಷ್ಟು ಫಂಡ್ ಕೊಡ್ತೀವಿ ಎಲೆಕ್ಷನ್ ಮಾಡ್ಕೊಡಿ, ಇಲ್ಲ, ನಾನು ಹೇಳ್ತಿರೋ ಪಾರ್ಟಿಗೆ ಪ್ಲಾನ್ ಬಿ ಆಗಿ ಪ್ಲಾನ್ ಸಿ ಆಗಿ ಅಂತ? ನಾನು ಹೇಳ್ತಿರೋದು ಕೇಳಿದ್ರೇನೆ ಹತ್ರ ಬರಲ್ಲ. ನಾನ್ ಗೆಲ್ತೀನಿ ಅನ್ಲಿ, 4 ಜನ ಬರ್ತಾರೆ ಗೆಲ್ಲೋರು. ಇಲ್ಲಿ ಗೆಲ್ಲಕ್ ಬರೋರು ಜಾಸ್ತಿ. ಇವನ್ ನನಗ್ ಸಮಸ್ಯೆನೂ ಅದೇ. ಇಲ್ಲಿ ಬಂದು ಎಲೆಕ್ಷನ್ ಬಂದು ನಿಲ್ಲಕ್ ಬರ್ತಾರಲ್ಲ, ಅವರಲ್ಲೆಲ್ಲ ಒಂದ್ ನಾಯಕ ಇರ್ತಾನೆ. ಇವಾಗ ಅವರು ಅದನ್ನ ತೆಗಿಯೋದು ಬಹಳ ಕಷ್ಟ. ಅವನೊಂದು ಫೋಟೋ ಹಾಕೊಂತಾನೆ, ಅವನ ಹೆಸರು ಹಾಕೊಂತಾನೆ. ಒಬ್ಬ ಒಳ್ಳೆಯ ನಾಯಕನ್ನ ನೀವು ಸೆಲೆಕ್ಟ್ ಮಾಡೋದು ಒಂದು ಪ್ರಜಾಕೀಯದಲ್ಲಿ ಹಾಕಿರ್ತಾನೆ. ಅವ್ನು 5 ವರ್ಷದಿಂದ ಪ್ರಜಾಕೀಯದಲ್ಲಿ. ನಾನು ಏನಯ್ಯ ನೀನೇನ್ ನಾಯಕ ಅಂತ ಹಾಕೊಂಡಿದ್ಯಾ? ಯಾವ ಕ್ಷೀಮೆ ನಾಯಕನಯ್ಯ ನೀನು? ಸರಿಗ ನನಗೂ ಏನೇನ್ ನಡೆದಿದೆ ಗೊತ್ತು, ನಿಮಗೆ ಅದನ್ನ ಅನುಭವಿಸ್ತಾ ಇರೋರು ಗೊತ್ತಿರೋದ್ರಿಂದ ಸರ್, ಐ ನೋ ದಟ್ ನ್ಯಾಷನಲ್ ಪಾರ್ಟೀಸ್ಗಳು ನಿಮ್ಮನ್ನ ಅಪ್ರೋಚ್ ಮಾಡುದು. ಇದಕ್ಕೆ ನಾನೇ ವಿಟ್ನೆಸ್ ಇದ್ದೀನಿ. ಅದು ನಿಮ್ಗೆ ಇವತ್ತು ನೇರವಾಗಿ ಕ್ಯಾಮ್ರಾ ಎದುರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಒಂದಿನ ರುಪೀಸ್ ಅಲ್ಲಿ ನಿಂತು ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ರಿ. ಅವತ್ತು ಕಾಕಿ ಬಟ್ಟೆ ಹಾಕೊಂಡಿದ್ರಿ. ಅವತ್ತು ಅಮಿತ್ ಶಾ ಅವರು ಅತಿ ದೊಡ್ಡ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಇದೆ ಅಂತ ಹೇಳಿ ಕರ್ನಾಟಕಕ್ಕೆ ಬರ್ತಾ ಇದ್ರು. ಸರ್, ನಾನೇ ಒಂದು ಖಾಸಗಿ ಚಾನಲ್ ಅಲ್ಲಿ ಮಾತಾಡಿದ್ದೀನಿ, ನಿಮ್ ಪರವಾಗಿ ಮಾತನಾಡೋದಕ್ಕೆ ಕೂತಿದ್ದೆ. ಇದು ನಿಮ್ಗೆ ಹೇಳ್ಬೇಕು, ಇದು ಎಲ್ಲಾ ಕಾರಿಡಾರ್ಗಳಲ್ಲಿ ನನ್ನೆದುರುಗಡೆ ವಿಟ್ನೆಸ್ ಆಗಿ ನಡೆದಿರುವಂತದ್ದು. ಸರ್, ಅವತ್ತು ಅಮಿತ್ ಶಾ ಅವರು ಏರ್ಪೋರ್ಟ್ ಇಂದ ಇಳಿದು ಬಂದಿದ್ದನ್ನು ಯಾರು ಲೈವ್ ಶೋ ಮಾಡಿಲ್ಲ ಸರ್. ಯಾರಿಗೂ ಆಸಕ್ತಿಕರವಾದ ವಿಷಯ ಇರಲಿಲ್ಲ ಸರ್. ಉಪೇಂದ್ರ ಅವರು ಪಾರ್ಟಿ ಅನೌನ್ಸ್ ಮಾಡಿ ಏನ್ ಹೇಳಕ್ ಹೊರಟಿದ್ದಾರೆ ಜನಕ್ಕೆ ಅನ್ನೋದು ಅವತ್ತಿನ ಕಾಲಕ್ಕೆ ಅಷ್ಟು ಗುರುತ್ವಾಕರ್ಷಣೆ ಆಗಿತ್ತು ಸರ್. ಅದಾದ ನಂತರ ನಿಮಗೆ ಎಲ್ಲಾ ನ್ಯಾಷನಲ್ ಪಾರ್ಟೀಸ್ಗಳು, ರೀಜನಲ್ ಪಾರ್ಟೀಸ್ ಅಪ್ರೋಚ್ ಮಾಡಿದ್ದಾರೆ ಸರ್. ಸರ್, ಅವ್ರು ಅಪ್ರೋಚ್ ಮಾಡಿದ್ನ ರಿಜೆಕ್ಟ್ ಮಾಡುವಾಗ ಏನಂತ ರಿಜೆಕ್ಟ್ ಮಾಡಿದ್ರೆ ಸರ್? ಇಲ್ಲ ನಾನು ಹೇಳ್ದೆ ಕೇಳಿ, ನಾನು ಹೇಳ್ತಿರೋದು ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು, ನೀವು ಮಾಡ್ರಿ ಇನ್ನೂ ಸಂತೋಷ. ಇದನ್ನ ನಾನು ಯಾಕೆ ಇಷ್ಟೆಲ್ಲ ಓಪನ್ ಆಗಿ ಹೇಳ್ತೀನಿ ಅಂದ್ರೆ, ನಿಮ್ಗೆ ನನ್ಕಿಂತ ಈಸಿ, ಆಲ್ರೆಡಿ ಆ ಪೊಸಿಷನ್ ಇದ್ದೀರಾ. ನಾನು ಹೇಳೋದು ಎಲ್ಲವೂ ಮಾಡದೇ ಇದ್ರು 1-2 ಮಾಡ್ಬೋದು. ಟ್ರಾನ್ಸ್ಪರೆನ್ಸಿ ತರ್ಬೋದು, ಜನಗಳಿಗೆ ಕನೆಕ್ಟ್ ಮಾಡೋದಕ್ಕೆ ಟೆಕ್ನಾಲಜಿ ಯೂಸ್ ಮಾಡ್ಬೋದು, ಪೋಲಿಂಗ್ಗಳು ಮಾಡ್ಬೋದು. ನೀವು ಈ ಥರದ್ದೆಲ್ಲ ಇದೆಲ್ಲ ಬಡ ಚೆನ್ನಾಗಿರುತ್ತೆ ಅಂತ ಏನ್ ಹೇಳ್ತಾರೆ, ನೀವು ಇಲ್ಲಿ ಬಂದ್ ಮಾಡಿ ಅಂತಾರೆ. ಸರ್, ನಾನು ಯಾಕೆ ಸರ್ ಮಾಡೋದು? ನಿಮ್ಗೆ ಚೆನ್ನಾಗಿದೆ ಅನ್ಸ ನೀವೇ ಮಾಡ್ಬೋದಲ್ವಾ? ಮತ್ ನಾನು ಅಲ್ಲಿ ಬಂದೆ, ಏನ್ ಹೇಳಿ, ಅಲ್ಲಿ ಮತ್ತೆ ಅದೇ ಸಿಸ್ಟಮ್ ಇದೆ. ಏನ್ ಹೇಳಿ, ನನ್ನ ಮೇಲೂ ನೀವು ಎಲ್ಲ ಖರ್ಚು ಮಾಡಿ ಹೇಳ್ತೀರ, ನೋಡಪ್ಪ ಇಷ್ಟು ಖರ್ಚಾಗಿದೆ, ಇಲ್ಲಿ ಕೆಲವು ಈ ತರ ಎಲ್ಲ ಆಗಿದೆ, ಹಿಂಗೆ ಇದನ್ನ ಹಿಂಗ್ ಮಾಡ್ಕೊಂಡು ಹೋಗಿ, ಹೈಕಮಾಂಡ್ ಇದ್ದಾರೆ ಅದು ಒಪ್ತಾ ಇಲ್ಲ ಅಂತೀರಾ. ನಾನು ಎಷ್ಟು ಜನಕ್ಕೆ ಇದನ್ನ ಕನ್ವಿನ್ಸ್ ಮಾಡ್ತಾ ಹೋಗ್ಲಿ? ಆಮೇಲೆ ಫಸ್ಟ್ ಆಫ್ ಆಲ್ ನನಗೆ ನಿಜ ಹೇಳ್ಬೇಕಾದ್ರೆ, ನೀವು ಈ ಒಂದು ವಿಷಯದಲ್ಲಿ ಗುರುವೆ, ನಾವು ಸಿನಿಮಾದಲ್ಲಿ ಗೆಲ್ಬೇಕು ಸೋಲ್ಬೇಕು ಅಂತ ಕೆಲಸ ಮಾಡ್ತೀವಿ, ಜೀವನದಲ್ಲಿ ಚೆನ್ನಾಗಿರ್ಬೇಕು ಕೆಲಸ ಮಾಡಿ. ನನಗೆ ಇದೊಂದು ವಿಷಯ ಮಾತ್ರ, ನನಗೆ ಗೆಲುವು ಸೋಲಿಗೆ ಅರ್ಥನೇ ಸಿಗ್ತಾ ಇಲ್ಲ. ಇದು ಸಮಾಜಕ್ಕೆ ಸಂಬಂಧಪಟ್ಟಿರೋ ವಿಷಯ. ಆಕ್ಚುಲಿ ನಾನು ಗೆಲ್ಬೇಕು ಅಂತ ಬಂದಿರೋದು ಪ್ರಜೆಯಾಗಿ ಗೆಲ್ಬೇಕು ಅಂತ, ನಾಟ್ ಏನ್ ಹೇಳಿ CM ಆಗ್ಬೇಕು, ನಾನೇನೋ ಇದು ಸಾಧಿಸ್ಬೇಕು. ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ, CM ಆಗೋ ದೊಡ್ಡ ಸಾಧನೆ ಆಗೋಗ್ಬಿಟ್ಟಿದೆ ಇವಾಗ. CM ಆದ್ಮೇಲೆ ಏನ್ ಮಾಡ್ತಾರೆ ಸಾಧನೆ ಅಲ್ಲ, ಆದ ನೋಡೋ CM ಆತರ ಅಲ್ಲೂ ಅಲ್ಲ ಇದು. ಆಕ್ಚುಲಿ ನಾನು ಅದಕ್ಕೆ ಹೇಳ್ತೇನೆ, ನಾಯಕರು ಅನ್ಕೊಳ್ಳಿ, ಎಲ್ರು ನಾಯಕರಾಗತ್ತಾ ಸರ್ ಅಂತಾರೆ. ಹಂಗಲ್ಲಪ್ಪ, ನಾಯಕತ್ವದ ಗುಣ ಬೆಳೆಸ್ಕೊಳ್ಳಿ, ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡಿ. ನಾನು ಹೇಳ್ತಿರೋದು ಫಸ್ಟ್ ನೀವು ಎರಾಡಿಕೇಟ್ ಮಾಡ್ಬೇಕಾಗಿರೋದು ಈ ಬಿಸ್ನೆಸ್ ರಾಜಕಾರಣನ. ಏನ್ ಹೇಳಿ, ಇಲ್ಲಿ ನೀವು ನನಗೆ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ನಾಳೆ ನಾನು ಕಾಣಿಸ್ದೇ ಇರ್ಬೋದು, ನಾಳೆ ನನ್ನ ಜೊತೆಲಿ ನಿಂತಿರೋರು ಯಾರು ಕಾಣಿಸ್ದೇ ಇರ್ಬೋದು. ನೀವು ಕೇಳ್ಬೋದು, ಎಲ್ರಿ ಒಂದು ಬೋರ್ಡಿಂಗ್ ಕಾಣಿಸ್ತಿಲ್ಲ, ಒಂದು ಕಟ್ಔಟ್ ಕಾಣಿಸ್ತಿಲ್ಲ, ಒಂದು ಪೋಸ್ಟರ್ ಕಾಣಿಸ್ತಿಲ್ಲ, ಒಂದು ಸಮಾವೇಶ ಅಲ್ಲಿ ನೋಡ್ರಿ, ಅವ್ರು ಹೆಂಗ್ ಮಾಡ್ತಾ ಇದ್ದಾರೆ ನೋಡ್ರಿ, ಹೆಂಗ್ ವೇವ್ ಇದೆ ನೋಡ್ರಿ ಅಲ್ಲಿ ಅನ್ಬಿಟ್ಟು, ನೀವು ಆ ವೇವ್ ನೋಡ್ಬಿಟ್ಟು ಯಾರೋ ಬಂದ್ಬಿಡಿ ನೀವು ಹೋಗ್ಬಿಟ್ರೆ ಏನು ಮಾಡಕ್ಕಾಗಲ್ಲ. ಅರ್ಥ ಆಯ್ತಾ? ಅಲ್ಲ ಸರ್, ಇವತ್ತು ಚುನಾವಣೆ ಹೆಂಗಾಗಿದೆ ಅಂದ್ರೆ, ಯಾವುದೇ ನ್ಯಾಷನಲ್ ಪಾರ್ಟೀಸ್, ನಾನು ಸ್ಟ್ರೈಟ್ ಆಗಿ ಮಾತಾಡೋದು, ವೆದರ್ ಇಟ್ ಇಸ್ ಕಾಂಗ್ರೆಸ್, ಬಿಜೆಪಿ, ಹೂವೇರ್ ಇಟ್ ಮೇ ಬಿ, ಒಂದು ಕಾರ್ಪೊರೇಟ್ ಬರುತ್ತೆ, ಅವರು ಫಂಡ್ ಮಾಡ್ತಾರೆ ಸರ್. ಯಾರೋ ಒಬ್ಬ ಅಭ್ಯರ್ಥಿ ಹೋಗಿ, ನನಗೆ ಗೊತ್ತಿರೋ ಹಾಗೆ ಇವತ್ತು ಬೆಂಗಳೂರಲ್ಲಿ ಅಥವಾ ಬೇರೆ ಬೇರೆ ಜಾಗಗಳಲ್ಲಿ 1-2 ಕೋಟಿ ಬರೀ ನಾಮಿನೇಷನ್ಗೆ ಖರ್ಚಾಗುತ್ತೆ. ಅದ ಒಂದು ಜನರನ್ನ ಕರ್ಕೊಂಡು ಹೋಗಿ ಮಾಡೋದಿಕ್ಕೆ. ಸರ್, ಇವತ್ತು ಜೈಕಾರ ಕೂಗ್ಸೋದಕ್ಕೂ ಹಣ ಕೊಡಬೇಕು, ಧಿಕ್ಕಾರ ಕೂಗ್ಸೋದಕ್ಕೂ ಹಣ ಕೊಡಬೇಕು ಅನ್ನುವಂತ ಪರಿಸ್ಥಿತಿ ಈ ಡಿಜಿಟಲ್ ಮೀಡಿಯಾದ ಕಾಲ್ಗಡತಲ್ಲಿ ಬಂದಿರುವಾಗ, ಅದು ಸಂಪೂರ್ಣವಾಗಿ ಇದೇ ಪಾಲಿಸಿ ತರಬೇಕು ನೀನು ಅಂತಾನೆ ಫೈಲ್ ಕೊಟ್ಟೆ ನಿಮ್ಮನ್ನ ಕಳಿಸೋದು ಸರ್ ಎಲೆಕ್ಷನ್ಗೆ. ಹೌದೌದು, ಈ ತರ ಆಗಿದೆ ಇವಾಗ. ಇದು ಒಂದು ಸಿಸ್ಟಮ್, ಇಷ್ಟು ದೊಡ್ಡ ಕರಪ್ಟ್ ಸಿಸ್ಟಮ್ ಅಲ್ಲಿ ಈ ಪ್ರಜಾಕೀಯದ ಆಶಯನ ಸಾಮಾನ್ಯ ಜನರಿಗೆ ತಲುಪಿಸೋದಕ್ಕೆ ಇರುವ ಈ ಪ್ರಯತ್ನ ಇದೆಯಲ್ಲ ಸರ್, ರಿಯಲಿ ಐ ಅಪ್ರಿಷಿಯೇಟ್ ಯು ಸರ್. ನನಗೆ ಇದರಲ್ಲಿ ಯಾವುದೇ ನಿರಾಶವಾದ ಇಲ್ಲ ಸರ್. ಇದು ಒಂದು ಗಿಡ ಸರ್, ಈ ಒಂದು ಗಿಡ ಸರ್, ನೀವು ಕಾರ್ಲ್ ಮಾರ್ಕ್ಸ್ಗಿಂತ ವಿಭಿನ್ನವಾಗಿ ಏನು ಹೇಳ್ತಾ ಇಲ್ಲ, ರಾಮನೋರ್ ಲೋಹಿಯಾಗಿಂತ, ಅರಬಿಂದೋಗಿಂತ ಸರ್, ಇವರೆಲ್ಲರೂ ಬೇರೆ 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 ಬಿಡಿ ಬಿಡಿಯಾಗಿ ಹೇಳಿದ್ನ ನೀವು ಒಂದು ಇಡಿಯಾಗಿ ಫಾರ್ಮೆಟ್ ಮಾಡಿ ಸಮಾಜನ ನೋಡೋರಾಗಿ
ನೀವು ಹೇಳ್ತಾ ಇದ್ದೀರಾ. ಇದು ಇವತ್ತಿನ ಒಂದು ಗಿಡ ಮುಂದೊಂದ್ ದಿನ ಒಂದು ವೃಕ್ಷ ಆಗುತ್ತೆ ಅನ್ನೋದು ನಂಬಿಕೆ ನನಗಂತೂ ಇದೆ ಸರ್. ನಾನು ಇಲ್ದಲೇ ಇರ್ಬೋದು, ನೀವು ಇಲ್ದಲೇ ಇರ್ಬೋದು. ಥ್ಯಾಂಕ್ ಯು ಆಗುತ್ತೆ. ನನಗಂತೂ ನಾನು ಇರ್ಬೇಕಾರೆ ಆಗುತ್ತೆ ಅನ್ಸುತ್ತೆ. ಈ ನೆಕ್ಸ್ಟ್ ಎಲೆಕ್ಷನ್ಗೆ ಆಗುತ್ತೆ ಅನ್ಸುತ್ತೆ ನನಗೆ. ಎಸ್ ಸರ್. ಈಗ ಈ ನೋಟಲ್ಲಿ ನಮ್ಗೊಂದು 2 ವರ್ಷ ಟೈಮ್ ಇದೆ ಅಂತ ಇಟ್ಕೊಳ್ಳಿ ಸರ್. ನಾವ್ ಇಲ್ಲಿ ಕೂತಿರುವ ಕ್ಯಾಮ್ರಾಮನ್ಗಳ ಸಹಿತ ನೀವ್ ಹೇಳ್ತಿರೋದನ್ನ ಒಪ್ಕೊಳ್ಳೋ ಅಂತ ಇದ್ದಾರೆ ಸರ್. ಇದು ಶಬ್ದವಾಗಿ ನಮ್ಗೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಸರ್. ಇದನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ, ಇದನ್ನ ತುಂಬಾ ಜನಕ್ಕೆ ಅರ್ಥ ಮಾಡಿಸ್ಬಿಟ್ರೆ ಸರ್, ನೀವ್ ಹೇಳಿದ ವಿನೇಲ್ಸ್ ಬೇಕಾಗಿಲ್ಲ. ನೀವ್ ಹೇಳಿದ ನೀವ್ ಹೇಳಿದ್ರಲ್ಲ ಬೇರೆಯವರು ಇದು ಮಾಡುವ ಐಡಿಯಾಲಜಿಕಲಿ ಇದನ್ನ ಮಾಡ್ತಾರೆ ಅಂತ. ಸೊ ಅದೇನೂ ಬೇಕಾಗಿಲ್ಲ ಸರ್. ಇವತ್ತು ಅದ್ ಅರ್ಥ ಆದ್ರೆ ಸಾಕು. ಯಾಕೆಂದ್ರೆ ಸರ್, ಇದೇ ಕರ್ನಾಟಕದಲ್ಲಿ ಸರ್ 1.5 ಲಕ್ಷ ಜನ ಓಟ್ ಇರೋ ಕಡೆ 15 ಜನನೂ ಆ ಜಾತಿಯವ್ರು ಇರಲಿಲ್ಲ ಸರ್. ಅಂತವ್ರೆಲ್ಲ ಗೆದ್ದಿದ್ದಾರೆ ಇಲ್ಲಿ. ಆಮೇಲೆ ಯಾವುದೇ ಪಾರ್ಟಿ ಇಲ್ದಲೆ ದಿಗ್ಗಜರೆಲ್ಲ ಪಾರ್ಟಿಯಿಂದ 3 ಪಾರ್ಟಿಯಿಂದ ನಿಂತಾಗ ಯಾರೋ ಒಬ್ಬ ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ ಗೆದ್ದು ಬಿಟ್ಟಿದ್ದಾನೆ. ಇದೇ ಕರ್ನಾಟಕದಲ್ಲಿ ನಡೆದಿದೆ ಸರ್. ಅಷ್ಟು ನಿರಾಶೆ ಆಗ್ಬೇಕಾಗಿಲ್ಲ. ಆದ್ರೆ ಜನರಿಗೆ ನಿಮ್ಮ ಚಿಂತನೆಗಳನ್ನ ತಲುಪಿಸೋದಕ್ಕೆ ನೀವು ಮಾಡ್ತಿರೋ ಪ್ರಯತ್ನಗಳೇನು, ಅದ್ ಎಲ್ಲಿದೆ ಸರ್? ಯಾವ ಸ್ಟೇಜ್ ಅಲ್ಲಿ? ಇಲ್ಲ ಗುರು, ನೋಡಿ ಇವಾಗ ಇದು ಒಂದು ದಾರಿ. ನಾನು ಕಾಲೇಜ್ಗಳಿಗೆ ಹೋದಾಗೆಲ್ಲ ಇದನ್ನ ಮಾತಾಡ್ತೀನಿ, ಎಲ್ಲೇ ಶೂಟಿಂಗ್ ಹೋದಾಗ ಎಲ್ಲರ ಹತ್ರ ಮಾತಾಡ್ತೀನಿ, ಹಳ್ಳಿಗಳಿಗೆ ಹೋಗಿ ಮಾತಾಡಿದ್ದೀನಿ. ಆಮೇಲೆ ನನ್ ಬಿಗ್ಗೆಸ್ಟ್ ಇದಂದ್ರೆ ಒಂದು ಸೋಷಿಯಲ್ ಮೀಡಿಯಾ. ಎಲ್ಲದಕ್ಕಿಂತ ಸತ್ಯ ಹೇಳ ನಿಮ್ಗೆ, ನಾನು ಫಸ್ಟ್ ಡೇ ಬಂದಾಗ ಹೇಳಿದ್ದೆ, ಕಾಲ ಪಕ್ವವಾದಾಗ ಇದಾಗತ್ತೆ ಹೇಳಿ. ಅದು ಮೊದಲನೇದು ಕೇಳಿ. ಅಲ್ಟಿಮೇಟ್ ಇದು ಏನೋ ಒಂದು ನಡೀತಾ ಇರುತ್ತೆ. ಓಕೆ, ನನ್ಗನ್ಸಿದ್ದೇನಂದ್ರೆ ಈಗ ಒಂದು ಸಿಸ್ಟಮ್ ನಡೀತಾ ಇದೆಯಲ್ಲ, ಮೋಸ್ಟ್ಲಿ ಅದು ಕರೆಕ್ಟ್ ಇರ್ಬೋದು. ಅದಕ್ಕೆ ಅದನ್ನ ಇಟ್ಕೊಂಡಿದ್ದಾರೆ ಜನ. ಏನ್ ಹೇಳಿ, ನಥಿಂಗ್ ಈಸ್ ರಾಂಗ್. ಇವಾಗ ಯಾರೋ ನಾನು ಬರ್ತೀನಿ 1 ಕೋಟಿ ಖರ್ಚು ಮಾಡ್ತೀನಿ, 5 ಕೋಟಿ 5 ಕೋಟಿ ಎಲ್ಲೋ ಜನಕ್ಕೆ ಹೋಗುತ್ತದು. ನಥಿಂಗ್ ರಾಂಗ್ ಇನ್ ದಟ್ ಅಲ್ವಾ? ನಾನು 50 ಕೋಟಿ ಖರ್ಚು ಮಾಡಿದ್ರೆ 50 ಕೋಟಿ ಜನಕ್ಕೆ ಹೋಗಿರುತ್ತೆ. ನಾನು ಹೇಳ್ತಿರೋದು 50 ಕೋಟಿ ಹೋಗಿ 50 ಕೋಟಿ ನೀನು ವಾಪಸ್ ತಗೊಳ್ಳೋದು ಬೇರೆ ಅಪ್ಪ. 50 ಹೋಗಿ 1000 ಕೋಟಿ ತಗೊಳ್ಳೋದಿದೆಯಲ್ಲ, ಅದಾಗಬಾರ್ದು ಅಂತಷ್ಟೇ. ಆಮೇಲೆ ಓಕೆ, ಇನ್ನೊಂದು ಹೇಳ್ತೀನಿ ಕೇಳಿ. ಈಗ 50 ಕೋಟಿ ಖರ್ಚು ಮಾಡಿ ನಾನು ಬಂದ್ಬಿಟ್ಟು ನಿನ್ಗೇನ್ ಯೂಸ್ ಆಗ್ತಿದೆ ಅಂತ ಏನ್ ಹೇಳಿ. ಅಲ್ಟಿಮೇಟ್ಲಿ ವೋಟರ್ಸ್ಗೆ ನೀವೊಂದು 10% ಜನಕ್ಕೆ ಇದು ಯೂಸ್ ಆಗ್ತಾ ಇದೆಯಾ? ಈ 50 ಕೋಟಿ ಖರ್ಚು ಮಾಡೋದು ದಲ್ಲಾಳಿಗಳಿಗೆ ಆಗ್ತಾ ಇದೆ ಸರ್. ಏನೋ ಪಡೆ ಇದು ಎಲ್ಲ ಓಕೆ, ದಲ್ಲಾಳಿಗಳಿಗೆ ಆಗ್ತಾ ಇದೆ. ಏನೋ ಒಂದಷ್ಟು ಜನಕ್ಕೆ ಯೂಸ್ ಆಗ್ತಾ ಇದೆ. ಹಂಗಲ್ಲ, ಹಂಗೆ ಹೇಳಕ್ಕಲ್ಲ. ನೋಡಿ, ಅಲ್ಲೊಬ್ಬ ಸ್ಟೇಜ್ ಕಟ್ತಾನೆ, ಅವ್ನಿಗೆ ಯೂಸ್ ಆಗುತ್ತೆ. ಅಲ್ಲೊಬ್ಬ ಮೈಕ್ ತರ್ತಾನೆ, ಅವ್ನಿಗೆ ಯೂಸ್ ಆಗ್ತಾನೆ. ಒಂದಷ್ಟು ಕಾರ್ಮಿಕ ಅಲ್ಲೊಂದು ಸಂಘಟನೆಗಳಿರುತ್ತೆ, ಅವ್ರಿಗೆ ಮದುವೆ ಮಾಡಿದಾಗ ಬಡವರಿಗೆ ಹೆಲ್ಪ್ ಆಗುತ್ತೆ, ಎಲೆ ಮಾರೋನಿಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಿದ್ದು. ಅದನ್ನ ಬಿಟ್ಟು ಇನ್ನೊಂದು ರೀತಿ ಯೋಚನೆ ಮಾಡಿದ್ರೆ, ನೀವು ಇಲ್ಲೊಂದು ಸಣ್ಣ ಬದಲಾವಣೆ ತಂದ್ಬಿಟ್ರೆ ವಿಚಾರವಂತರು ಬರ್ತಾರೆ, ಯಂಗ್ಸ್ಟರ್ಸ್ ಬರ್ತಾರೆ, ಟೆಕ್ನಾಲಜಿ ಬರುತ್ತೆ, ಟ್ರಾನ್ಸ್ಪರೆನ್ಸಿ ಬರುತ್ತೆ, ನಿಮ್ಮ ಧ್ವನಿಗೆ ಬೆಲೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಎಲ್ಲೋ ಒಂದು ಹಳ್ಳಿಲಿ ಇದ್ದೀನಿ, ನನ್ನ ಕನೆಕ್ಟ್ ಮಾಡಿದ್ರಿ ಅನ್ಕೊಳ್ಳಿ ನೀವು, ನನ್ನ ಫೋನಲ್ಲಿ ಕನೆಕ್ಟ್ ಮಾಡ್ಬೋದು ನೀವು. ಆ ಥರ ಸಿಸ್ಟಮ್ ಇದೆ. ನನ್ನ ಅಭಿಪ್ರಾಯ ಹೇಳ್ತೀನಿ ನಾನು. ನನಗೆ ಇದು ಬೇಕು, ಇದು ಬೇಕು, 5 ಪಾಯಿಂಟ್ ಇರುತ್ತೆ. ನನಗೆ ಇದು ಬೇಕು, ಇದು ಬೇಕು, ಇದು ಬೇಕು. ಅತಿ ಹೆಚ್ಚು ಜನ ಯಾವ್ದು ಹೇಳ್ತಾರೋ ಅದು ಆಗೋ ಥರ ಆಗ್ಬಿಟ್ರೆ ಏನ್ ಗುರುವೆ, ಅಗೇನ್ ಡೆಮೋಕ್ರೆಟಿಕ್ ವೇಲ್ ಅದೇ ಆಗ್ಬೇಕು ಅಲ್ವಾ? ಹೌದು ಸರ್. ನಾನು ಕೇಳ್ತಾ ಇರೋದೇನು ಸರ್ ಅಂದ್ರೆ, ಇಷ್ಟು ವರ್ಷಗಳ ಭಾರತನ ಸಾಮಾನ್ಯ ಜನ ಮತ್ತು ನಮ್ಮ ವರ್ಗನ, ಸಾಮಾನ್ಯ ವರ್ಗ ಹೆಂಗ್ ನೋಡ್ಕೊ ಬಂದಿದೆ ಸರ್ ಅಂದ್ರೆ, ಲೀಡರ್ ಗೋಸ್ ಅಂಡ್ ಮಾಸ್ ಫಾಲೋಸ್ ಅಂತ ಒಂದು ಬರುತ್ತೆ. ಎಲ್ಲರೂ ಎಲ್ಲದಕ್ಕೂ ಮಾಡಲ್ ಕೇಳ್ತಾ ಇದ್ದಾರೆ ಸರ್ ಇವತ್ತು. ಇದು ಜನರಿಗೆ ರೂಢಿಗತವಾಗಿದೆ. ಇದನ್ನ ಕ್ರ್ಯಾಕ್ ಮಾಡೋದು ಸ್ವಲ್ಪ ಕಷ್ಟ ಸಾಧ್ಯವಾದಂತ ಕೆಲಸ. ನಾನು ಅದಕ್ಕೆ ಅಗೇನ್ ಐ ವಿಲ್ ಗೋ ಬ್ಯಾಕ್ ಟು ಮೈ ಕ್ವಶನ್ ಅಗೇನ್. ಅದನ್ನ ಹೆಂಗ್ ತಲುಪಿಸ್ತೀರಾ ಅಂದ್ರೆ, ಸರ್ ಈಗ ಒಂದು ಮನೆ ಕಟ್ಟಕ್ಕೆ 100 ಜನ ಬ್ಲೂ ಪ್ರಿಂಟ್ ಕೊಡ್ತಾ ಇದ್ದಾರೆ. ನಿಮ್ಗೊಂದು ಉಂಗುರ ಕೊಡೋದಕ್ಕೆ 100 ಮಾಡೆಲ್ಗಳಿದೆ, ಒಂದು ಬಟ್ಟೆ ಕೊಡಕ್ 100 ಮಾಡೆಲ್ ಇದೆ. ಸೊ ಒಂದು ಸಮಾಜ ಕಟ್ಟಕ್ ಒಂದು ಮಾಡೆಲ್ ತೋರಿಸ್ಬೇಕಲ್ಲ ಸರ್? ಅದೇ ಗುರುವೆ, ಮಾಡೆಲಿಂಗ್ ನಾ ಹೆಂಗ್ ತಲುಪಿಸ್ತಾ ಇದೀರಾ? ಆ ಮಾಡೆಲ್ ಏನು ಅಂತ. ಓಕೆ, ಅವಾಗ ನೀವ್ ಈ ಮಾಡೆಲ್ ಕರೆಕ್ಟ್ ಆಗಿದೆ ಅಂತ ಇಷ್ಟು ದಿನ ತರ್ತಾ ಇದ್ದೀರಾ. ನನಗೆ ಈ ಮಾಡೆಲ್ ಸರಿ ಇಲ್ಲ ಸರ್. ಅಲ್ಲ, ಸರಿ ಇಲ್ಲ, ಕರೆಕ್ಟ್ ಸರ್. ನೀವು ಅಲ್ಲ, ಓಕೆ, ನಾನ್ ನಿಮ್ಮನ್ನ ಕೇಳ್ತೀನಿ. ಇವಾಗ ನೀವು ವೋಟರ್ ಸರ್, ನೀವ್ ಈ ಮಾಡೆಲ್ ಸರಿ ಇಲ್ಲ, ಇನ್ನೊಂದು ಮಾಡೆಲ್ ಬೇಕು ಅಂತಿದ್ದೀರಾ. ಇವ್ರನ್ನೇ ಕೇಳ್ತಿಲ್ಲ, ಆಲ್ರೆಡಿ ಇರೋರ್ನ. ಅವ್ರ ಮಾಡೆಲ್ ಸರಿ ಇಲ್ಲ ಅಲ್ವಾ ಸರ್? ಈ ಮಾಡೆಲ್ ಸರಿ ಇಲ್ಲ ಅನ್ನೋದನ್ನ ತುಂಬಾ ಸ್ಟ್ರೇಟ್ ಆಗಿ ನಮಗೆ ತಕರಾರುಗಳಿದೆ ಸರ್. ಓಕೆ, ತಕರಾರುಗಳಿದೆ. ವೈ ಆರ್ ಗೋಯಿಂಗ್ ಇನ್ ದಟ್ ಡೈರೆಕ್ಷನ್ ಓನ್ಲಿ? ಸರ್, ನಮಗೆ ಇರೋದು ಒಂದೇ ಮಾರ್ಗ ಸರ್. ಜನಲೋಕ್ಪಾಲ್ ಬಿಲ್ ತರ, ರೈಟ್ ಟು ರೀಕಾಲ್ ಆಕ್ಟ್ ತರ ತಗೊಬನ್ನಿ ಅಂತ ಅಣ್ಣಾಜಾರೆ ಅವ್ರ ಕಾರ್ಯಕ್ರಮಕ್ಕೆ ನೀವು ಫ್ರೀಡಂ ಪಾರ್ಕಿಗೆ ಬಂದಿದ್ರಿ ಸರ್. ನೀವು ನಿಮ್ ಸಿನಿಮಾದಲ್ಲಿ ಒಂದು ಹಾಡು ಬರ್ದ್ರಿ ಅದ್ರ ಬಗ್ಗೆ. ಹೌದು ಸರ್. ನಾನು ಅಣ್ಣಾಜಾರೆ ಅವ್ರ ಜೊತೆನೆ ಹೋಗಿ 300 ದಿನ ಅವ್ರ ಜೊತೆ ರಾಜೇಂದ್ರ ಸಿಂಗ್ ಅವ್ರ ಜೊತೆ ಇದ್ದು ಮೊದಲ ರೈಟರ್ ಪುಸ್ತಕ ಪ್ರಕಾಶನ ಮಾಡಿದ್ದು. ಜನಲೋಕ್ಪಾಲ್ ಬಿಲ್ ಆಕ್ಟ್ ಏನ್ ಬರುತ್ತೆ, ರೈಟ್ ಟು ರೀಕಾಲ್ ಏನಂತ. ಸರ್, ಐ ಸ್ಟ್ರಾಂಗ್ಲಿ ನೀವ್ ಹೇಳ್ತಿರೋ ವಿಚಾರದಲ್ಲಿ ನನಗೆ ಒಂದು ಮೊದಲ ಸಹಮತ ಇರೋದು ರೈಟ್ ಟು ರೀಕಾಲ್ ಸರ್. ಹೌದು ಸರ್. ಇದು ಯಾವಾಗ ಬರುತ್ತೆ ಸರ್? ಅಲ್ಲ, ನೀವ್ ಮನಸ್ಸು ಮಾಡ್ಬೇಕು ಸ್ವಾಮಿ. ನಾನು ಹೇಳಿ ಕೇಳಿ, 1 ನಿಮಿಷ ಒಂದ್ ಹೇಳ್ತೀನಿ. ನೀವಾರ ಮನಸ್ಸು ಮಾಡ್ಬೇಕಲ್ವಾ? ಕೇಳಿ, ನಾನು ಬಿಟ್ಬಿಡಿ ಸರ್. ಐ ಆಮ್ ಆನ್ ದಿ ವೇ. ನೋ, ಇವಾಗ ನಿಮ್ ಕ್ವಶನ್ ಇದೆ ಅನ್ಕೊಳ್ಳಿ, ಇದು ಯಾವಾಗ ಬರುತ್ತೋ ಅಂತ ನೀವು ಸಪೋರ್ಟ್ ಮಾಡಿಲ್ಲ ಅನ್ಕೊಳ್ಳಿ, ಓಕೆನಾ? ಇಲ್ಲಿ ಕೇಳ್ತಿರೋರು ಕೂಡ ಎಲ್ಲ ಚೆನ್ನಾಗಿದ್ದೀರಿ, ಬಟ್ ಎಲ್ರಿ ನನಗೆ ಬೇವೇ ಕಾಣಿಸ್ತಿಲ್ಲ ಅನ್ಕೊಂಡು ಸುಮ್ನೆ. ಸರ್, ನಾನು ಆ ಟೋನಲ್ಲಿ ಇಲ್ಲ ಸರ್. ಇನ್ಯಾವ ಟೋನ್ ಅದು? ಸರ್, ನಾನೇನ್ ಕೇಳ್ತಾ ಇದ್ದೀನಿ ಸರ್ ಅಂದ್ರೆ, ಇವತ್ತು ಸರ್ ಹೇಗೆ ಒಂದು ಪಕ್ಷನ, ಒಂದು ಮ್ಯಾನಿಫೆಸ್ಟೇಷನ್, ಒಂದು ಪ್ರಣಾಳಿಕೆನ, ಒಂದು ವ್ಯಕ್ತಿತ್ವನ ಜನ ಸುಲಭ ಮಾರ್ಗದಲ್ಲಿ ತಗೊಳ್ತಾ ಇದ್ದಾರೆ ಅಂದ್ರೆ,
ಯಾವುದೋ ಒಂದು ಸಮಸ್ಯೆ ಆತನ ಸಮಸ್ಯೆ ಆದಾಗ ಆ ಪಕ್ಷದ ಕರಸೇವಕರು ನೀವ್ ಹೇಳ್ದಂಗೆ ನಾಯಕರಿಗೆ ಹೋಗೋದ್ ಬೇಡ ಸರ್. ಆ ಪಕ್ಷದ ಈಗ ನಾನೇ ನೋಡಿದ್ನಲ್ಲ ಸರ್, 34,674 ನನಗೆ ನಂಬರ್ ಬಂದಿದೆ, ಇನ್ಕ್ಲೂಡಿಂಗ್ ಮೀ ಐ ಆಮ್ ಟಾಕಿಂಗ್ ಸರ್. ನನ್ನನ್ನ ಹೊರತುಪಡಿಸಿ ನಾನು ಪ್ರಜಾಕೀಯ ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ, ನಾನು ತಗದೇ ಮಾಡಕ್ ಬಂದಿಲ್ಲ, ಇದನ್ನ ಮುಂದಕ್ಕೆ ತಗೊಂಡು ಹೋಗಕ್ ಬಂದಿದ್ದೀನಿ. ಇಲ್ಲ ಯಾವ್ದಾದ್ರು ಒಂದು ವಿಷಯನ ಸರ್, ಒಂದು ಸಣ್ಣ ವಿಷಯ, ಆ ವಿಷಯನ ಲಾಜಿಕಲ್ ಎಂಡಿಗೆ ಬರೋ ತರಕ ತಗೊಂಡೋಗಿ ಅವನಿಗೆ ಒಂದು ನಿದರ್ಶನ ಕೊಟ್ರೆ ಮಾತ್ರ ಓ ಇವನು ಹೇಳ್ತಾರ ಸರಿ ಅನ್ನುವಂತ ಒಂದು ಮಾಡೆಲಿಂಗ್ ಕಾಲದಲ್ಲಿ ಇದೀವಿ ಸರ್. ಓಕೆ, ಇನ್ನೊಂದು ಹೇಳ ನಾನು, ನೀವು ಟೆಸ್ಟ್ ಮಾಡಿ ನಾನು ಹೇಳ್ತಿರೋ ಸರಿ ಅಂತ ನಂಬಿಕೆನೂ ಪಡಬೇಡಿ ಅಂತ ಹೇಳ್ತೀನಿ. ದಟ್ ಈಸ್ ಆಲ್ಸೋ ರಾಂಗ್. ಒಂದ್ ನಿಮಿಷ ಹೇಳ್ತಿಲ್ಲ ಸರ್. ಇಲ್ಲ ನಾನು ಯಾರ ಬಗ್ಗೆನಾರು ತಗೊಳ್ಳಿ, ನಾನಲ್ಲ ನೀವಲ್ಲ, ನನ್ಗೊಂದು ಮಾಡೆಲ್ ಬೇಕು, ಓ ಈಗ ಡಿಸೈಡ್ ಮಾಡಿದೆ ಇವನ್ ಕರೆಕ್ಟ್ ಅಂತ ಫುಲ್ ಸಪೋರ್ಟ್ ಕೊಟ್ಬಿಡ್ತೀನಿ. ನಾನಲ್ಲ, ನಂಬಲೇಬೇಡಿ, 5 ವರ್ಷ ನಂಬಲೇಬೇಡಿ ಸರ್. ಕೇಳಿ ಒಂದ್ ನಿಮಿಷ, ನಾನು ಹೇಳ್ತೀನಿ ಏನು, ನಾನ್ ಕೆಲ್ಸ ಕೊಡ್ತೀನಿ ನಿನಗೆ, ಓಕೆನಾ? ನೀನ್ ಈಗ ಬಾ ಅಂತ ಕೇಳ್ತಾ ಇಲ್ಲ, ನೀನ್ ಕೆಲಸ ಕೊಟ್ರ ಮೇಲೆ ಕಂಟಿನ್ಯೂಸ್ ಆಗಿ ಬರ್ತೀಯ ನನ್ನ ಹತ್ರ, ನನ್ ಟಚ್ ಅಲ್ಲಿ ಇರ್ತೀಯಾ, ನನ್ ಕೆಲ್ಸಗಳು ಮಾಡ್ತೀಯಾ, ಟ್ರಾನ್ಸ್ಪರೆನ್ಸಿ ತರ್ತೀಯಾ, ನನ್ಗೆ ವರದಿ ಕೊಡ್ತೀಯಾ? ಈ ಕ್ವಶನ್ ಹಾಕಿ ಮಾಡಿ ಅವ್ನ್ ಮತ್ತೆ ಮಾಡಕ್ಕಾಗಲ್ಲ. ನೀನ್ ಕೆಲಸ ಮಾಡಿದ್ರೆ ರೈಟ್ ಟು ರೀಕಾಲ್ ಮಾಡ್ತೀವಿ. ರೈಟ್ ಟು ರೀಕಾಲ್ ಯಾವ ಬೇಸಿಸ್ ಮೇಲೆ ಮಾಡ್ತೀರಾ ನೀವು? ಸುಮ್ನೆ ಮಾಡಕ್ಕಾಗಲ್ಲ. ಅದಕ್ಕೊಂದು ಏನೋ SOP ಬೇಕು, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಬೇಕು. ಇದೇ ಪದ್ಧತಿಲಿ ಒಂದು ಕಾರ್ಪೊರೇಟ್ ಕಂಪನಿ ತರ ಟಿಕೆಟಿಂಗ್ ವ್ಯವಸ್ಥೆಗಳಿದೆ, ಬ್ಲಾಕ್ ಚೈನ್ ಟೆಕ್ನಾಲಜಿ ಇದೆ, ಇವೆಲ್ಲ ತಂದು ಸುಮ್ನೆ ನನ್ ಕೆಲಸ ಏನಿಲ್ಲ, ನೀವೇನು ಎಲ್ರೂ ಕೆಲಸ ಮಾಡಿ ಎಲ್ರೂ CM ಅಲ್ಲ. ನಾನು ಹೇಳಿದ್ ನನ್ ಒಂದು ನೋಟಿಫಿಕೇಶನ್ ಬರುತ್ತೆ, ಎಸ್ ಆರ್ ನೋ ನಾನು ಹೊಡಿತೀನಿ ಓದ್ಬಿಟ್ಟು, ಇಷ್ಟೇ ನಾನು ಮಾಡ್ಬೇಕಾದ ಕೆಲಸ ವೋಟರ್ ಆಗಿ, ಯಾಕಂದ್ರೆ ನಾನು ಜವಾಬ್ದಾರಿ ತಗೊಳ್ಳೇಬೇಕು ಇಲ್ವಾ ಸರ್? ನಿಮ್ಗೊಂದು ಜ್ಞಾಪಿಸ್ತೇನೆ ಸರ್, ಬಿಟ್ವೀನ್ ದಟ್ ಐ ಡಿಫರ್ ವಿತ್ ದಿಸ್ ಸರ್. ಇದೇ ವಿಷಯ ನೀವೇನ್ ರೈಟ್ ಟು ರಿಕಾಲ್ ಹೇಳಿದ್ರು ತುಂಬಾ ಇಂದ ಸರ್, ಒಂದು 15 ವರ್ಷಗಳಿಂದ ಇಂಡಿನಲ್ಲಿ ಕರ್ನಾಟಕದಲ್ಲೇ ರೈಟ್ ಟು ರಿಕಾಲ್ ಜನ ಕೇಳಿದ್ರು ಸರ್. ಒಬ್ರು MLA ವಿರುದ್ಧ ನಾವು ರೈಟ್ ಟು ರಿಕಾಲ್ ಮಾಡ್ತಾ ಇದೀವಿ, ಈಗೇನ್ ವೋಟ್ ಮಾಡಕ್, ಆದ್ರೆ ನಮ್ಮಲ್ಲಿ ಅವಕಾಶ ಇರ್ಲಿಲ್ಲ. ನಾನೇನ್ ಕೇಳ್ತಾ ಇದ್ದೀನಿ ಸರ್ ಅಂತಂದ್ರೆ, ಸರ್ ಈಗ ಈ ಸಮಾಜದಲ್ಲಿ ನಡೀತಾ ಇರತಕ್ಕಂತ, ಈ ಜಗತ್ತಲ್ಲಿ ನಡೀತಾ ಇರತಕ್ಕಂತ ಯಾವುದೇ ಇಶ್ಯೂನ ನೀವು ಅಟೆಂಡ್ ಮಾಡಲ್ಲ. ಆ ಇಶ್ಯೂನ ಹೀಗೆ ನೋಡ್ಬೇಕಾಗಿತ್ತು ಅಂತ ನೀವು ಪ್ರಾಕ್ಟಿಕಲ್ ಅಪ್ರೋಚ್ ಮಾಡಲ್ಲ. ನೀವು ಬೀದಿಗಿಳಿದು ಅಥವಾ ನಿಂತು ನಿಮ್ಮ ವಾಯ್ಸ್ ಔಟ್ ಮಾಡಿ ಇದನ್ನ ಫಿಗರ್ ಔಟ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಕೊಡಲ್ಲ. ಇವಾಗ ಒಂದ್ ನಿಮಿಷ ಅದನ್ನೇ ನಿಮ್ಮನ್ನ ಇಲ್ಲೇ ಕೇಳ್ಬಿಡ್ತೀನಿ. ಈಗ ಫಿಗರ್ ಔಟ್ ಮಾಡಿ ಸೊಲ್ಯೂಷನ್ ಕೊಟ್ಟವ್ರು ಇದಾರ? ಯಾರು ಸರ್? ಯಾರ ಇದಾರ ಅಂತ ಕೇಳ್ತಿರೋದು? ಇದಾರೆ ಸರ್, ತುಂಬಾ ಜನ. ಅವ್ರಿಗೆ ಸಪೋರ್ಟ್ ಮಾಡಿ. ನೋ ದೇರ್ ದ ಮ್ಯಾಟರ್ಸ್ ಎಂಡ್ಸ್. ಇಫ್ ಯು ಲೈಕ್ ಸಂಬಡಿ, ಒಬ್ಬ ಬರ್ತೀಯನಯ ಹೋರಾಟ ಮಾಡಿ ಸೊಲ್ಯೂಷನ್ ಕೊಡ್ತಾ ಇದ್ದಾನೆ ಅಲ್ಲಲ್ಲೇ, ಖಂಡಿತ ಸಪೋರ್ಟ್ ಮಾಡಿ. ನಂದು ತಪ್ಪಿರ್ಬೋದು ನಾನು ಮಾಡ್ತಿರೋದು. ನಾನು ಅದನ್ನೇ ಇನ್ನೊಂದು ರೀತಿ ಹೇಳ್ತೀನಿ, ನೀವೇನ್ ಮಾಡ್ತಿದ್ದೀರಾ ಅಂತ ಕೇಳ್ತೀನಿ ಆಸ್ ಎ ವೋಟರ್. ಕೇಳಿ ಒಂದ್ ನಿಮಿಷ, ನೀವು ಪ್ರತಿಯೊಂದು ಇನ್ನೊಬ್ಬರಿಂದ ಬಯಸೋದೇ ಆಗ್ಬಿಟ್ಟಿದೆ ನಮ್ಗೆ. ಏನ್ ಹೇಳಿ, ನನ್ನ ಜೀವನ ಹೆಂಗಿದೆ, ಅವ್ನು ಯಾರೋ ಬಂದು ಎಲ್ಲ ಬದಲಾವಣೆ ನೋಡಕ್, ಓಕೆ ಅಪ್ಪ ನಾನು ನಿನ್ನೆ ಕೇಳ್ತೀನಿ, ನೀನೇನ್ ಮಾಡ್ತಾ ಇದ್ಯಾ? ಒಬ್ಬ ವೋಟರ್ ಆಗಿ ಕೇಳ್ತೀನಿ. ಓಕೆ, ನಾನು ಹೇಳ್ತೀನಿ ಸರ್, ನಿಮ್ ಪ್ರಶ್ನೆ ಸರ್, ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಮೊದಲು ಇಲ್ಲಿ ಪ್ರಜಾಕೀಯ ವ್ಯವಸ್ಥೆಯ ಮಾನಸಿಕ ವಾತಾವರಣ ನಮ್ಗೆ ಅರಿವಾಗಬೇಕು ಫಸ್ಟ್. ನೀವೇನು ಅದು ಅರಿವಾಗದೆ ಏನೂ ಆಗಲ್ಲ. ಆಗದಲ್ಲಿ ನಾವು ಮತ್ತೆ ರಾಜಕಾರಣದ ಪ್ರಶ್ನೆಗೆ ಹೋಗ್ತೀವಿ ನಾವು. ಅದೇ ಹೇಳಿದ್, ನಾನು ಮತ್ತೆ ಅರಿವು ಮಾಡೋದಕ್ಕೆ ಹೇಳ್ತಾ ಇದ್ದೀನಿ. ಕೇಳಿ, ನೀವು ಇನ್ನೊಬ್ಬರಿಗೆ ಕೈ ತೋರಿಸೋ ಬದಲು, ಓಕೆ ನಾನೇನೋ ಮಾಡ್ತಾ ಇದ್ದೀನಿ, ಓಕೆ ಒಂದು ಪಾರ್ಟಿ ಮಾಡಿದ್ದೀನಿ, ನಾನು ಆ ಪಾರ್ಟಿ ನಿಮ್ಗೆ ಕೊಟ್ಟಿದ್ದೀನಿ, ಯಾಕಂದ್ರೆ ಸೆಲೆಕ್ಷನ್ ನಾನು ತಗೊಂಡಿಲ್ಲ, ಯಾಕಂದ್ರೆ ಮತ್ತೆ ಸೆಲೆಕ್ಷನ್ ನಾನ್ ಮಾಡಿದ್ರೆ ಮತ್ತಲ್ಲಿ ರಾಜಕೀಯ ಬರುತ್ತೆ ಅಂತ ಸೆಲೆಕ್ಷನ್ಗೂ ಈಸಿ ಇದು ಮಾಡಿದ್ದೀನಿ. ಏನ್ ಹೇಳಿ, ಅದ್ರಲ್ಲಿ ಏನಿದೆ, ನೀವು ವೋಟರ್ ಆಗು ಬರ್ತೀರಾ, ಅಲ್ಲಿ ಆಸ್ಪಿರೆಂಟ್ ಆಗು ಬರ್ತೀರಾ, ಅಲ್ಲಿ ನೀವು ಡೈರೆಕ್ಟ್ ಕನೆಕ್ಟ್ ಮಾಡ್ಬೋದು ವೋಟರ್ಸ್ ಜೊತೆ, ಅಲ್ಲಿ ನೀವು ರೇಟಿಂಗ್ ಮಾಡ್ಬೋದು. ಸರ್ ಈಗ ನಿಮ್ಮ ಪಾರ್ಟಿಯ ಮೆಂಬರ್ ಸರ್, ನಾನು ನೀಟ್ ಕ್ಯಾನ್ಸಲ್ ಆಗಿದೆ ಸರ್ ಇವತ್ತು. ಹೌ ಐ ಹ್ಯಾವ್ ಟು ರಿಯಾಕ್ಟ್ ಸರ್? ನಾನು ಯಾರಿಗೂ ಕೇಳಲಿ ಸರ್? ಈಗ ನೀವೇನ್ ನಿಮ್ಮ ಅಭಿಪ್ರಾಯ ಹೇಳಿ ಸರ್. ನನ್ನ ಅಭಿಪ್ರಾಯ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಬೋದು ಸರ್. ಹೇಳ್ಕೊಳ್ಳಿ ಸ್ವಾಮಿ, ಅಷ್ಟೇ. ನೀವ್ ಯಾಕೆ ಇನ್ನೊಬ್ಬರನ್ನ ಬಯಸ್ತೀರಾ? ನಿಮ್ಗೊಬ್ಬ ಲೀಡರ್ ಬೇಕಾ? ಇಲ್ಲ ಸರ್, ನಾನು ಕೇಳ್ತಾ ಇರೋದು ಒಂದು ಸಿಸ್ಟಮ್ ಸರ್. ಇದು ಇದರಲ್ಲಿ ಒಂದು ಕ್ರೊನಾಲಜಿ ಅಂತೂ ಇದ್ದೇ ಇದೆ ಸರ್. ವಿಧಾನಸೌಧಕ್ಕೆ ಒಬ್ನೇ ಸರ್ ಹೋಗೋದು, ಒಂದ್ ಕ್ಷೇತ್ರದಿಂದ ಒಬ್ನೇ ಹೋಗಕ್ಕಾಗೋದು, ಎಲ್ರು ಹೋಗಕ್ಕಾಗಲ್ಲ. ಅವನ್ನ ಪ್ರತಿನಿಧಿ ಅಂತ ನಾವು ಕರಿತಾ ಇದೀವಿ, ನೀವು ಸೇವಕ ಅಂತ ಕರಿತಾ ಇದೀರಾ. ನಮ್ ಸರ್ವಿಸ್ ಎರಡು ಒಂದೇ ಸರ್ ಇದೆ. ನಾನು ಎಲ್ಲರನ್ನು ಕರ್ಕೊಂಡು ಹೋಗೋ ತರ ಹೇಳ ನಿಮ್ಗೆ? ಅಲ್ಲ ಸರ್, ಈ ಪ್ರಶ್ನೆ ಕರೆಂಟ್ ಇವೆಂಟ್ಸ್. ಓಕೆ ಬಿಡಿ, ಕರೆಂಟ್ ಇವೆಂಟ್. ನೀವ್ ಯಾವ್ದೋ ಒಂದು ಇಶ್ಯೂ ಹೇಳ್ತೀರಾ, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಇಲ್ಲ ಸರ್, ನಾನು ನಿಮ್ಮ ಅಭಿಪ್ರಾಯನ ಕೇಳ್ತಾ ಇಲ್ಲ. ಇನ್ನೇನು ಸರ್, ನಾನ್ ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದೀನಿ. ನೀವು ವೋಟರ್ಸ್ ಸಮಸ್ಯೆ ಇದೆ, ನಂಗೆ ಗೊತ್ತು ಸರ್. ಅದು ಈ ವೋಟರ್ಸ್ ಸಮಸ್ಯೆ ಇರುವಾಗ ಇಷ್ಟು ಕೋಟಿ ಜನಸಂಖ್ಯೆಯ ಜನ ಇದನ್ನ ಹೇಗ್ ನೋಡ್ಬೇಕು? ಇದು ಪರ್ಯಾಯ ಏನು? ವೋಟರ್ಸ್ ಸಮಸ್ಯೆ ಅಂತ ನಾನು ಹೇಳ್ತಿಲ್ಲ. ಕೆಲವು ವೋಟರ್ಸ್ ಗಳು ಈ ಡೌಟ್ ಗಳು ಕೇಳ್ತಾರಲ್ಲ, ಅವ್ರ ಡೌಟೇ ಸಮಸ್ಯೆ ಅಂತ ಹೇಳ್ತಾ ಇರೋದು. ನನಗೇನ್ ಡೌಟ್ ಇಲ್ಲ ಸರ್ ನಿಮ್ ಬಗ್ಗೆ. ಬಟ್ ಡೌಟ್ ಇಲ್ಲ ಸಮಸ್ಯೆನೇ ಇರಲ್ಲ ನಿಮ್ಗೆ. ನಾನ್ ಕೇಳ್ತಾ ಇರೋದು ಈ ಹೋರಾಟ ಹೆಂಗ್ ಮಾಡೋಣ ಸರ್ ಪ್ರಜಾಕೀಯದಿಂದ ಅಂತ ಕೇಳ್ತಾ ಇದೀನಿ. ಏನ್ ಹೋರಾಟ? ಫಸ್ಟ್ ನೀಟ್ ಸಮಸ್ಯೆ, ಒಂದ್ ನಿಮಿಷ. ಫಸ್ಟ್ ಹೋರಾಟ ಗಿರಟಲ್ಲ, ಎರಡನೇದು ಬಿಡಿ. ಫಸ್ಟ್ ನೀವ್ ಇದನ್ ಸರಿ ಮಾಡಿ. ಏನ್ ಹೇಳಿ, ಇದನ್ ಸರಿ ಮಾಡಿ, ನಿಮ್ ವಾಯ್ಸ್ ಬೆಲೆ ಕೊಡೋ ಅಂತ ಒಂದ್ ಸಿಸ್ಟಮ್ ತನ್ನಿ.
ಸರ್ ಇಲ್ಲಿ ಮನೆ ಉರಿತಾ ಇದೆಯಲ್ಲ ಸರ್, ತಗದಾಗ ಅಂತ ಇಶ್ಯೂಸ್ಗಳಿದೆಯಲ್ಲ ಸರ್, ಬೆಲೆ ಏರಿಕೆ ಇದೆ, 106 ಇಶ್ಯೂಸ್ಗಳಿದೆ ಸರ್. ನನಗೆ ಏನ್ ಮಾಡ್ಬೇಕು ನಾನು ಇವಾಗ? ನೀವಲ್ಲ ಸರ್, ನಾನು ನಿಮ್ಮನ್ನ ಪ್ರಶ್ನೆ ಕೇಳ್ತಾ ಇಲ್ಲ. ಯಾರನ್ನ ಕೇಳ್ಬೇಕು ನೀವು? ನೀವು ಸೇವಕ, ನಾನು ಸೇವಕ ಪ್ರಜಾಕೀಯದಲ್ಲಿ. ಬಿಡಿ, ನಂದು ಬಿಟ್ಟು ಬಿಡಿ. ಯಾರನ್ನ ಅಟೆಂಡ್ ಮಾಡೋಣ ಅಂತ ಕೇಳ್ತಾ ಇದೀನಿ. ಇವಾಗ ಏನ್ ಪರಿಸ್ಥಿತಿ ಬಂದಿದೆ, ನೀವು ಸೆಲೆಕ್ಟ್ ಮಾಡಿ ಕಳಿಸಿದೀರಾ, ಮಾತಾಡಕ್ಕೆ ಆಗ್ತಾ ಇಲ್ಲ, ನಿಮ್ಗೆ ಕೇಳಕ್ಕೂ ಆಗ್ತಾ ಇಲ್ಲ. ಸರ್ ನಾವು ಅವ್ರನ್ನ ಕೇಳ್ತಾ ಇದೀವಿ ಸರ್. ಇನ್ನೇನ್ ಮತ್ತೆ ಒಂದು ಕೋರ್ಟ್ಗೆ ಲಿಟಿಗೇಷನ್ಸ್ ಹೋಗ್ತಾ ಇದೀವಿ, ಇನ್ನೊಂದ್ ಮಾಡ್ತಾ ಇದೀವಿ, ಮತ್ತೊಂದ್ ಮಾಡ್ತಾ ಇದೀವಿ ಸರ್. ಜನ, ಸಾಮಾನ್ಯ ಜನರ ಪ್ರಶ್ನೆ ಸರ್ ಇದು. ಏನಂತ ಇದೆ? ಏನ್ ಕೇಳ್ತಾರೆ ಅಂದ್ರೆ ಸರ್, ಅವರಿಗೆ ಕಾಣ್ತಾ ಇರೋದು ಉಪೇಂದ್ರ ಅನ್ನೋದೊಂದು ಫೇಸ್ ವ್ಯಾಲ್ಯೂ ಸರ್. ಸರ್ ಮೊದಲು ಈ ಜಗತ್ತಲ್ಲಿ ಕಾಣೋದು ಆ ಮನುಷ್ಯನದೊಂದು ಅವ್ರದ್ದು ಎಲ್ಲರದ್ದು ಕ್ಯಾರೆಕ್ಟರ್ ಅರ್ಥ ಆಗ್ಬಿಟ್ಟಿದ್ರೆ ಸರ್, ಕೃಷ್ಣನ್ ದೇವಸ್ಥಾನನೇ ಬೇಕಾಗಿರಲ್ಲ, ಕೃಷ್ಣನ್ ಗುಣ ಇಟ್ಕೊಂಡು ಹೊಟ್ಟೋಗ್ಬಿಟ್ಟಿರೋದು. ಇದು ಭಾರತ ದೇಶ ಸರ್. ಉಪೇಂದ್ರ ಅವ್ರದೊಂದು ವ್ಯಕ್ತಿತ್ವ, ಉಪ್ಪಿ ಸರ್ ನಾನು ಪಾಟೀಲ್ ಇದೀನಿ ಅನ್ನೋದೊಂದು ಇದೆಯಲ್ಲ, ಅವ್ರಿಗೆ ಉಪೇಂದ್ರ ಕಾಣ್ತಾ ಇದಾರೆ. ಇನ್ನು ಉಪೇಂದ್ರ ಅವ್ರ ಕ್ವಾಲಿಟೀಸ್ ಕಾಣ್ತಾ ಇಲ್ಲ ಅಟ್ ದಿಸ್ ಸ್ಟೇಜ್ ಆಫ್ ಪ್ರಜಾಕೀಯ ಆಮ್ ಟೆಲಿಂಗ್. ಸೊ ಹಂಗಿರುವಾಗ ನನ್ನ ಲೀಡರ್ ಏನ್ ಮಾಡ್ತಾನೆ, ನನ್ನ ಸೇವಕ ಏನ್ ಮಾಡ್ತಾನೆ? ಈಗ ಸೇವಕ ಅಂತಾನೆ ಅನ್ಕೊಳ್ಳೋಣ ಸರ್, ನಾವು 34 ಲಕ್ಷ ಜನ ಚಿಲ್ಲರೆ ಇದೀವಲ್ಲ ಸರ್ ಕರ್ನಾಟಕದಲ್ಲಿ. ಕನ್ಸಿಡರಿಂಗ್ ದಟ್ ಸರ್, ನೀವು ನಮ್ ಸೇವಕ ಸರ್. ಈಗ ಕೆಲಸನೇ ಕೊಟ್ಟಿಲ್ಲ, ನೀವು ಸೇವಕ ಅಂತ ಹೆಂಗ್ ಹೇಳ್ತೀರಾ ನನಗೆ? ಸರ್ ಅದಕ್ಕೆ ಕೆಲಸ ಕೊಡೋದಕ್ಕೆ ಒಂದು ಮಾಡಲ್ ಬೇಕಲ್ಲ ಸರ್. ಹೆಂಗ್ ಸರ್ ಆಗುತ್ತೆ ಇದು? ಏನ್ ಮಾಡಲ್ ಬೇಕು ನಿಮ್ಗೆ? ಸರ್ ಓಟ್ ಹೊತ್ತಕ್ಕಿಂತ ಮುಂಚೆ ಸರ್ ಒಂದು ಹುಡುಗಿ ಅಲ್ಲ, ನಾನ್ ಇವಾಗ ಕೇಳಿ ಒಂದ್ ನಿಮಿಷ, ಒಂದ್ ನಿಮಿಷ ಹೇಳ್ತೀನಿ. ನಾನು ಹೋಗಿ ಒಂದ್ ಏರಿಯಾನೆಲ್ಲ ಒಂದ್ ಸಿಂಗಾಪುರ್ ತರ ಮಾಡಿ ನಿಮಗ್ ತೋರ್ಸಿದ್ರ ಮೇಲೆ ಇನ್ನೇನ್ ಮತ್ ಮಾಡಲ್ಲ. ನನ್ನ ಪ್ರಚಲಿತ ವಿದ್ಯಮಾನಗಳಿಗೆ ಪ್ರಜಾಕೀಯ ಕಂಡಕ್ಟ್ ಮಾಡುತ್ತಾ, ಅದನ್ನ ಅಟೆಂಪ್ಟ್ ಮಾಡುತ್ತಾ ಇಲ್ವಾ ಕೇಳ್ತಾ ಇದ್ದೀನಿ. ಏನ್ ಹೋರಾಟ ಮಾಡ್ಬೇಕು ನಾನು? ಸರ್ ಹೋರಾಟ ಮಾಡ್ತಿರೋ, ಸೊಲ್ಯೂಷನ್ಸ್ ಕೊಡ್ತಿರೋ? ನಾನು ಇಶ್ಯೂಸ್ ಆದಾಗ ಸಮುದ್ರದ ನೀರ್ನ ಏನ್ ಮಾಡ್ಬೇಕು, ಕುಡಿಯೋ ನೀರು ವಾಪಸ್? ನನ್ನ ಅಭಿಪ್ರಾಯ ಹೇಳಿದೀನಿ, ಅದಾಗತ್ತಾ? ಡಿಸಾಲಿನೇಷನ್ ಪ್ಲಾಂಟ್ ಮಾಡ್ತಾರಾ? ಕೇಳಿ ಒಂದ್ ನಿಮಿಷ. ನೀವು ನನಗ್ ಕೆಲ್ಸ ಕೊಡಕ್ ರೆಡಿ ಇಲ್ಲ, ಅವನಿಗೆ ಕೆಲ್ಸ ಕೊಟ್ಟು ಒಬ್ಬನ ಕಾರ್ ಡ್ರೈವರ್ ಇಟ್ಕೊಂಡಿದ್ರ, ಅವ್ನು ಸರಿ ಓಡಿಸ್ತಿಲ್ಲ, ನಾನು ಡ್ರೈವರ್ ಕೇಳಿದೀನಿ ನಿಮ್ ಹತ್ರ, ಒಂದ್ ಚಾನ್ಸ್ ಕೊಡ್ರಿ ನಾನು ಮಾಡ್ತೀನಿ ಅಂತ. ನೀವು ರೋಡಲ್ಲಿ ಹೋಗೋಲ್ಲ ಕರೆದು, ಯಾವ ಡ್ರೈವರ್ ನೀನು, ನಮ್ ಡ್ರೈವರ್ ಸರಿ ಇಲ್ಲ, ಕಾರ್ ಓಡಿಸಯ್ಯ ನೀನು ಅಂತ ನನಗ್ ಬೈತಾ ಇದ್ದೀರಾ ನೀವು. ಇಸ್ ಇಟ್ ಲಾಜಿಕಲ್? ನೋ ಟೆಲ್ ಮಿ, ಇಸ್ ಇಟ್ ಲಾಜಿಕಲ್? ಇದಕ್ಕೆ ಆನ್ಸರ್ ಮಾಡ್ಬಿಡಿ. ನೀವು ಕೆಲಸ ಕೊಟ್ಟರು ಅಂತ ಕೇಳ್ಬೇಕಾ, ನನ್ನ ಕೇಳ್ಬೇಕಾ ನೀವು? ಸರ್ ನಾನೇನ್ ಕೇಳ್ತಾ ಇದ್ದೀನಿ, ನನಗೆ ಇದಕ್ಕೆ ಆನ್ಸರ್ ಮಾಡಿ ಹೇಳಿ ಅಷ್ಟೇ, ಎಲ್ಲೆಲ್ಲ ಹೋಗ್ಬೇಡಿ. ಇಲ್ಲ ಸರ್, ಇಮಿಡಿಯೇಟ್ಲಿ ಐ ಆಮ್ ಕಮಿಂಗ್ ಟು ದಟ್ ಪಾಯಿಂಟ್. ಏನಂತಂದ್ರೆ ಸರ್, ಅವನು ಸತ್ಯವಾಗ್ಲೂ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಸರ್. ಮತ್ತೆ ಅವನ ವಿರುದ್ಧ ನಾವು ಏನ್ ಧ್ವನಿ ಎತ್ತಬೇಕು, ಏನ್ ಮಾಡ್ಬೇಕು ಮಾಡಿ ಜನ ಸಮುದಾಯ ಇದೆಯಲ್ಲ ಸರ್, ಅವ್ರವರಿಗೆ ತಿಳಿದ ಮಟ್ಟಿಗೆ ಅದು ಮಾಡ್ತಾ ಇದೆ ಸರ್. ಎಲ್ಲರೂ ನೀವ್ ಹೇಳಿದ ನಿಟ್ಟಿನಲ್ಲೇ ಮಾಡ್ಬೇಕು ಅನ್ನೋಕೆ ಅದಕ್ಕೊಂದು ಸಾಂದ್ರತೆ ಬರ್ಬೇಕು. ಇನ್ನು ಏನ್ ಸಾಂದ್ರತೆ ಅಂದ್ರೆ ಈಗ ಅದು ತಲುಪಬೇಕಲ್ಲ ಸರ್, ಎಲ್ಲರಿಗೂ ಒಂದೇ ಮೂಡಿಗೆ ಜನ ಬರ್ಬೇಕಲ್ಲ ಸರ್. ಬರ್ತಾರೆ ಸ್ವಾಮಿ, ನಾನ್ ಯಾರು ಹೇಳೋದಕ್ಕೆ ನೋಡಿ. ಈಗ ನಾನು ಏನ್ ಕೇಳ್ತಾ ಇದ್ದೀನಿ ಅಂತಂದ್ರೆ ಸರ್, ನನಗೆ ಅವ್ನು ಸರಿ ಇಲ್ಲ ಸರ್. ನಾನು ಇವತ್ತಿಗೆ ನನಗೆ ಗಂಜಿಗೆ ಸಮಸ್ಯೆ ಇದೆ, ಚಿನ್ನ ತಗೋಬೇಡಿ ಅಂತ ಹೇಳ್ತಾ ಇದ್ದೇನೆ. ಒಬ್ಬ ಮನುಷ್ಯ ಪೆಟ್ರೋಲ್ ಹಾಕ್ಸ್ಬೇಡಿ, ಮನೇಲಿ ವರ್ಕ್ ಮಾಡಿ ಅಂತ ನನಗೆ ಹಸಿವಿದೆ. ಸೊ ಇವತ್ತಿಗೆ ಏನ್ ಮಾಡ್ಲಿ ಅಂತ ನನಗೊಬ್ಬ ನಾಯಕ ಬೇಕಲ್ಲ, ಆಲ್ಟರ್ನೇಟಿವ್ ಕೊಡಕ್ಕೆ. ರಾಜಕಾರಣ ಇರೋದೇ ಪರ್ಯಾಯ ಮಾರ್ಗ ಅಲ್ವಾ ಸರ್? ಈ ನಿಮ್ ನಾಯಕ ಇದನ್ನೆಲ್ಲ ಸೆಲೆಕ್ಟ್ ಮಾಡಿರೋರು, ಎಲೆಕ್ಟ್ ಮಾಡಿರೋ ನಾಯಕರಿಂದ ಬೇಸತ್ತಿದ್ದೀನಿ ಸರ್. ಎಲೆಕ್ಷನ್ ಬಂದಾಗ ಮಾತಾಡಿ ಸ್ವಾಮಿ ನೀವು. ಇವಾಗ ಏನ್ ನನ್ನ ಕರೆದ್ಬಿಟ್ಟು ನಮ್ಮನೆಗೆ ಬಂದು ನೀವ್ ಹೇಳ್ತಾ ಇರೋದು, ಈಗ ನೀವ್ ವೋಟ್ ಮಾಡಿ ನನಗೆ ಅಂದ್ರೆ ನಮ್ಮ ಪ್ರಜಾಕೀಗೆ ವೋಟ್ ಮಾಡಿ ನನ್ನನ್ನ ವಿಧಾನಸೌಧದಲ್ಲಿ ನಮ್ಮಂಥವ್ರನ್ನ ಕೂರಿಸಿ ನಾನು ಆಮೇಲೆ ಉತ್ತರ ಕೊಡ್ತೀನಿ. ಅದು ಹೇಳ್ತಾ ಇಲ್ಲ. ಆಸ್ಕಿಂಗ್ ಫಾರ್ ಬ್ಲೈಂಡ್ ಗೇಮ್. ಒಂದ್ ನಿಮಿಷ ಹೇಳ್ತೀನಿ, ಅದನ್ನೇ ಮತ್ತೆ ರಾಜಕೀಯ ಮಾಡಬೇಡಿ. ನನ್ನ ಎಲೆಕ್ಟ್ ಮಾಡಿ ನಾನೆಲ್ಲ ಸರಿ ಮಾಡ್ಬಿಡ್ತೀನಿ ಸರ್. ಐ ಆಮ್ ನಾಟ್ ಟೆಲ್ಲಿಂಗ್ ಯು. ಪ್ಲೀಸ್ ಲಿಸನ್ ಟು ಮೀ. ನನ್ನ ಎಲೆಕ್ಟ್ ಮಾಡಿ ನಿಮ್ಗೆ ಅಷ್ಟೇ ಅರ್ಥ ಆಗೋದು. ಏನ್ ಹೇಳಿ, ರಾಜಕೀಯದಲ್ಲಿ ಇರೋರ್ಗೆ ಅಷ್ಟೇ ಅರ್ಥ ಆಗೋದು. ಅವ್ನ್ ಸರಿ ಇಲ್ವಾ, ಇವ್ನ್ ಎಲೆಕ್ಟ್ ಮಾಡು, ಇವ್ನೇನೋ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ನಾನು ಏನ್ ಹೇಳ್ತೀನಿ ಅನ್ನೋದು ಕೇಳಲ್ಲ ನೀವು. ಫಸ್ಟ್ ಆಫ್ ಆಲ್ ಏನ್ ಹೇಳಿ, ನಾನ್ ಸರಿ ಮಾಡ್ಬಿಡ್ತೀನಿ. ಫಸ್ಟ್ ಆಫ್ ಆಲ್ ಕೇಳಿ, ಹೆಂಗ್ ಸರಿ ಮಾಡ್ತೀವಿ? ಯಾವತ್ತು ಅಲ್ಲಿಗೆ ಎಂಡ್ ಮಾಡ್ಬಿಡ್ಬಾರ್ದು. ಅವಳು ವಿಚಾರಗಳು ಹೆಂಗೆ ಅಂದ್ರೆ, ನಾನು ಇವಾಗ ಸರಿ ಮಾಡ್ಬಿಡ್ತೀನಿ, ನೀವು ನನ್ನ ಕೇಳ್ಬೇಕು, ಹೆಂಗಪ್ಪ ಸರಿ ಮಾಡ್ತೀಯಾ ಕೇಳ್ಬೇಕು ನೀವು ಅಲ್ವಾ? ಕೇಳ್ತೀರಾ ಇಲ್ವೋ? ಕೇಳ್ತೀನಿ ಸರ್. ನಾನು ಇವಾಗ ಒಂದ್ ಸಿಂಪಲ್, ಇನ್ನೂ ಬ್ಲೈಂಡ್ ಆಗಿ ಒಂದ್ ನಿಮ್ ಸಿನಿಮಾ ಸ್ಟೈಲ್ ಹೇಳ್ತೀನಿ. ನಾನ್ ಬೆಂಗಳೂರಿಗೆ ಒಂದ್ ಸಮುದ್ರ ತರ್ತೀನಿ ಅಂತೀನಿ, ಸೂಪರ್ ಅಂತೀರಾ? ಬೆಂಗಳೂರಲ್ಲಿ ಸಮುದ್ರ ಇದ್ರೆ ಚೆನ್ನಾಗಿರುತ್ತಲ್ವಾ? ಒಂದ್ ನಿಮಿಷ ಹೇಳಿ, ಒಂದ್ ನಿಮಿಷ ನಾನು ಕೇಳಿದ್ದಷ್ಟಿಗೆ ಆನ್ಸರ್ ಮಾಡಿ ನೀವು, ಓಕೆನಾ? ನಾನ್ ಸಮುದ್ರ ತರ್ತೀನಿ ಅಂತ ಹೇಳ್ತೀನಿ, ಖುಷಿ ಆಗತ್ತಲ್ವಾ ನಿಮ್ಗೆ? ಒಂದ್ ನಿಮಿಷ ಭ್ರಮೇಲೆ ಓಡಾಡ್ತೀವಿ ಸರ್. ಮತ್ತೆ ಅದು ಕರೆಕ್ಟ್ ಓಟ್ ಹಾಕ್ಬಿಡು ಅವ್ನಿಗೆ ಅಂದ್ರೆ ಹಾಕಲ್ಲ ಸರ್. ಯಾಕೆ ಹಾಕಲ್ಲ? ಅದಕ್ಕೆ ಸರ್ ನಾನು ಏನ್ ಕೇಳ್ತಾ ಇರೋದು ಅಂದ್ರೆ, ಈಗ ನೀವು ಹಾಕ್ತಾ ಇದ್ದೀರಾ, ಪರ್ಯಾಯ ಹೆಂಗ್ ಕೊಡ್ತೀರಾ ಸರ್? ಈ ಪರ್ಯಾಯ ಹೇಳ್ತಾ ಇರ್ಲಿ. ಫಸ್ಟ್ ನೀವು ಬದಲಾಗಿ ನೀವು ಬಿಸ್ನೆಸ್ ಮಾಡ್ಬಿಟ್ಟಿದ್ರೆ ರಾಜಕಾರಣನ. ಅದು ಎಲ್ಲಿವರೆಗೂ ಬಿಸ್ನೆಸ್ ಹೋಗಿದೆ ಅಂದ್ರೆ, ಅಲ್ಲಿ ಯಾರೋ ಅಮೆರಿಕಲ್ ಕೂತ್ಕೊಂಡು ಅವ್ರು ಯಾರೋ ಹೇಳ್ತಾರೆ ನಾವು ಫಂಡ್ ಮಾಡಿದೀವಿ ಇಂಡಿಯನ್ ಎಲೆಕ್ಷನ್ಗೆ ಅಂತ. ಎಲ್ಲಿಗೆ ತಗೊಂಡೋಗಿದ್ದೀರಾ ನೀವು ಬಿಸ್ನೆಸ್ ನ? ಎಲ್ಲಿಗೆ ತಗೊಂಡೋಗಿದೀವಿ ಸ್ವಾಮಿ? ಕೇಳಿ ಒಂದ್ ನಿಮಿಷ. ಈಗ ಓಕೆ ಬಿಟ್ಬಿಡಿ, ಬೈಕ್ ಹೋಗಿ ಕೂತ್ಕೊಳ್ಳೋದೊಂದು. ನಾವೇ ತಪ್ಪು ಮಾಡ್ಬಿಟ್ಟು ನಾವೇ ಮನೇಲಿ ಕೇಳಿ ಯಾವನ್ನ ಕರ್ಕೊಂಬಂದು ಮನೆ ಎಲ್ಲ ಕಿತ್ತು ಗಲೀಜ್ ಮಾಡಿ, ಅವ್ನಿಗೆ ಕಾರ್ಪೆಂಟ್ರಿ ಗೊತ್ತಿಲ್ಲ, ಎಲೆಕ್ಟ್ರಿಷಿಯನ್ ಗೊತ್ತಿಲ್ಲ, ಮಾಡೋ ಅಂದ್ಬಿಟ್ಟು ಎಲ್ಲ ಕಿತ್ತು ಬಿಸಾಕಿದೆ. ನಾನು ಅವನಿಗೆ ಬೈಕೊಂಡು, ನನ್ನ ಮಗನೇ ಹೋಗ್ ಅಂತ ಇನ್ನೊಬ್ಬನ್ ಕರೆದು, ಅವನಿಗೂ ಗೊತ್ತಿರಲ್ಲ. ಅವ್ನು ಹೇಳ್ತಾನೆ ನಿಮ್ ಮನೆಯೆಲ್ಲ ಸೂಪರ್ ಆಗಿ ಮಾಡ್ಬಿಡ್ತೀನಿ ಅಂತ. ಅವ್ನು ಎಲ್ಲಿ ಮಾಡಿದ್ದಿ, ಏನ್ ಮಾಡಿದ್ಯ ಅಂತ ನಾನು ವಿಚಾರಿಸಲ್ಲ, ಹೆಂಗ್ ಮಾಡ್ತೀನಿ ಅಂತ ವಿಚಾರಿಸಲ್ಲ. ಕರೆದು ಅವನಿಗೆ ಕೊಡ್ತೀನಿ, ಅವ್ನು ಇನ್ನಷ್ಟು ಕಿತ್ತಾಕ್ತಾನೆ. ಅವನಿಗೆ ಬೈದು ಇನ್ನೊಬ್ಬನ್ ತರ್ತೀರಾ?
ಇದು ಮೂರ್ಖತನನ ಇದು ಏನಂತೀರ ನೀವ್ ಹೇಳಿ ಫಸ್ಟ್. ಸರ್ ಐ ಅಗ್ರಿ ಸರ್. ಇದು ಕೆಲವು ಮತದಾರರ ಜನಸಮುದಾಯದ ಮೂರ್ಖತನ ಸರ್. ಪ್ರಶ್ನೆ ಕೇಳ್ದಲೇ ಇರೋದು ಮತ್ತು ಮಾಡಿದ ಅನ್ಯಾಯನೆಲ್ಲ ಸಹಿಸ್ಕೊಂಡು ಹೋಗೋದು 100% ಮೂರ್ಖತನ ಸರ್. ಇದು ವರ್ಷಾನ್ಗಟ್ಲಿಂದ ಹೇಳ್ತಾ ಬಂದಿದೀವಿ. ನಾನೇನ್ ಹೇಳ್ತಾ ಇದ್ದೀನಿ ಸರ್ ಅಂದ್ರೆ, ನಿಮ್ಮ ಸದಸ್ಯರು, ನಿಮ್ಮ ಸಂಗಾತಿಗಳು, ನಿಮ್ ಜೊತೆ ಇರೋ ಸೇವಕರ ಒಂದು ಸಮಸ್ಯೆ ಬಂದಾಗ ಏನ್ ಮಾಡ್ಬೇಕು? ನನ್ ಜೊತೆ ಯಾರು ಇಲ್ವೇ ಇಲ್ಲ. ಬಹಳ ತಪ್ಪು ತಿಳ್ಕೊಂಡಿದ್ದೀರಾ. ನಾನೊಂದು ಸಂಘಟನೆ ಮಾಡ್ತಾ ಇಲ್ಲ ಇಲ್ಲಿ, ನಾನೊಂದು ಪಕ್ಷ ಕಟ್ತಾ ಇಲ್ಲ, ನನ್ ಕಚೇರಿಗಳಿಲ್ಲ, ಕಾರ್ಯಕರ್ತರಿಲ್ಲ ಇಲ್ಲಿ. ನೀವ್ ಹಂಗೆ ಅನ್ಕೊಂಡಿದ್ದೀರಾ ಒಂದು ದೊಡ್ಡ ಟೀಮು ಬೂತ್ ಲೆವೆಲ್ ಅಲ್ಲಿ ರೆಡಿ ಆಗಿದ್ದಾರೆ ಇವರು ಅಂತ. ಏನ್ ಹೇಳಿ, ಬೂತ್ ಲೆವೆಲ್ ಅಲ್ಲಿ ರೆಡಿ ಮಾಡಿದ್ರು ಉಪೇಂದ್ರ ನೆಕ್ಸ್ಟ್ ಸಿಎಂ ಆಗ್ತಾರೆ. ನಿಮಗೆ ಟಿವಿಕೆ ವಿಜಯ್ ಅವ್ರ ಬಗ್ಗೆ, ದಳಪತಿ ವಿಜಯ್ ಅವ್ರ ಬಗ್ಗೆ ನಿಮ್ಗೆ ಎಲ್ರೂ ಪ್ರಶ್ನೆ ಕೇಳುವಾಗ ನಾನೇ ಕಮೆಂಟ್ ಮಾಡಿದೀನಿ ಸರ್. ನಾನೇ ಒಂದು ವಿಡಿಯೋ ಮಾಡಾಕಿದ್ದೆ. ನಾನು ನೋಡಿದೀನಿ ಸರ್. ಐ ಆಮ್ ದ ಐ ವಿಟ್ನೆಸ್. 15 ವರ್ಷಗಳಿಂದ ಹಿಂದೆನೆ ಮೋದಿ ಅವರು ಬಂದು ಪೇಜ್ ಪ್ರಮುಖ ಮತ್ತು ಬೂತ್ ಲೆವೆಲ್ ಲೀಡರ್ಗಳನ್ನ ಕಾನ್ಸೆಪ್ಟ್ ತರೋದಕ್ಕಿಂತ ಮುಂಚೆನೆ ತಮಿಳ್ನಾಡಲ್ಲಿ ದ್ರಾವಿಡ ಕಲ್ಚರ್ನ ಒಂದು ಇಟ್ಕೊಂಡು ಕೋಟಿಗಟ್ಲೆ ಹಣ ಸುರಿದು ಅವ್ರವ್ರ ಅಧ್ಯಕ್ಷಗಳನ್ನೇ ತಗೊಂಡೋಗಿ ಬೂತ್ ಲೆವೆಲ್ ಅಲ್ಲಿ ಲೀಡರ್ಗಳು ಮಾಡಿ ಆರ್ಗನೈಸೇಷನ್ ಮಾಡಿ ಅದನ್ನ ಕೋವಿಡ್ ಟೈಮ್ ಅಲ್ಲಿ ರೋಡಿಗೆ ಬಿಟ್ಟಿದ್ಕೆ ರಿಸಲ್ಟ್ ಬಂದಿರುತ್ತೆ ಸರ್. ಇದು ದಟ್ ಈಸ್ ಎಲೆಕ್ಷನ್ ಅಗೇನ್ ಸರ್. ವಿಜಯ್ ಅವ್ರದ್ದು ರಾಜಕೀಯ. ನನ್ಗೆ ಅವ್ರ ಜೊತೆ ಪ್ರಶ್ನೆ ಇಲ್ಲ ಸರ್. ನನಗೆ ಈಗ ನಾನೇನ್ ಮಾಡ್ಬೇಕು ಹೇಳಿ ಹೋಗ್ಲಿ. ನನಗೆ ಉಪ್ಪಿ ಸಾರ್ ಜೊತೆ ಇರೋದು ಪ್ರಜಾಕೀಯ. ಅದೇ ಏನ್ ಮಾಡ್ಬೇಕು ಹೇಳಿ. ಪ್ರಜಾಕೀಯ ಅಂದ್ರೆ ಏನ್ ಮಾಡ್ಬೇಕು ಹೇಳಿ ಸರ್. ಮೊದಲನೇದು ಒಂದು ಹೇಳ್ತೀನಿ ಸರ್. ಈಗ ಬಂದ್ವಿ ಸರ್ ನಾವಿಬ್ರು ಒಂದು ಟಾಪಿಕ್ಗೆ ಬಂದ್ವಿ. ಒಂಚೂರು ಶಿಷ್ಯನಿಗೆ ಒಂಚೂರು ಗುರು ಜೊತೆ ಜಗಳ ಆಡೋ ಇದು ಬಂದು ಸರ್ ಹೇಳಿ. ನಾನು ಕೇಳ್ತಾ ಇದ್ದೀನಿ, ನೀವು ಗುರು ನಿಜವಾಗ್ಲೂ ಸರ್. ಮನುಷ್ಯ ತುಂಬಾ ಕನ್ಫ್ಯೂಸ್ಡ್ ಆಗಿದ್ದಾನೆ ಸರ್. ನೀವು ಅವ್ನು ನಮ್ಗೆ ಸ್ಪಷ್ಟವಾಗಿ ಹೇಳ್ಬೇಕು ಸರ್. ತುಂಬಾ ಹೇಳಿ. ಈ ಬುದ್ಧಿವಂತರು ಮಾಡೋ ಬುದ್ಧಿವಂತಿಕೆ ಇದು. ಏನ್ ಹೇಳಿ, ನಾನ್ ಇನ್ನೊಬ್ರು ಕನ್ಫ್ಯೂಸ್ ಆಗಿದ್ದೀನಿ ಅಂತ ಫಸ್ಟ್ ಹೇಳ್ತೀನಿ ಸರ್. ಈಗ ನೀವು ವೋಟರ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ ನೀವು. ಇದುವರೆಗೆ ಈ ಬುದ್ಧಿವಂತರಾಗ್ತಾ ಇದಾರೆ. ನಾನ್ ಹೇಳಿದ್ ಇವಾಗ ತಪ್ಪಾಗಿರೋದು ಈಗ ಸರಿ ಇಲ್ಲ ಅಂತ ನೀವೇ ತಾನೇ ಸ್ವಾಮಿ ರಾಜಕಾರಣದಲ್ಲಿ. ಒಂದ್ ನಿಮಿಷ ಅಟ್ಲೀಸ್ಟ್ ಇಲ್ಲ ಕ್ಲಿಯರ್ ಆಗಿ ಮಾತಾಡೋಣ. ಅಟ್ಲೀಸ್ಟ್ ಇವಾಗ ನೀವು ವೋಟರ್ ಆಗಿ ನಾನು ಇದಾಗ್ತೀನಿ. ಅಟ್ಲೀಸ್ಟ್ ಅವಾಗಾರ ಕ್ಲಾರಿಟಿ ಇರುತ್ತೆ. ಇಲ್ಲಿ ನೀವು ವೋಟರ್ ಏನು ಅಂತಾನೆ ಗೊತ್ತಾಗ್ತಿಲ್ಲ. ನಾನು ಯಾರು ಅಂತಾನು ಗೊತ್ತಾಗ್ತಿಲ್ಲ. ವೋಟರ್ ಸರ್, ನೀವು ವೋಟರ್. ಈಗ ಕೇಳಿ ಒಂದ್ ನಿಮಿಷ. ಲೀಡರ್ ಅಲ್ಲ ಇಲ್ಲ ಸ್ವಾಮಿ, ನಾನು ಸೇವಕನು ಅಲ್ಲ. ಇನ್ನು ನಾನೊಂದು ಹೇಳ್ತಾ ಇದ್ದೀನಿ, ನಂದೊಂದು ಐಡಿಯಾ. ಅಧಿಕಾರ ಬಂದಿಲ್ಲ ಸೇವಕನಕ್ಕೆ. ಕರೆಕ್ಟ್. ಅಧಿಕಾರ ಬರೋದಲ್ಲ, ಅದು ಅಧಿಕಾರ ಅವ್ರ ಹತ್ರ ಇಟ್ಕೊಬೇಕಂತ ನಾನು ಹೇಳ್ತಿರೋದು. ನನಗೆ ಕೆಲಸ ಕೊಡ್ಬೇಕು, ಅದು ಬಿಡಿ, ಅದು ನೆಕ್ಸ್ಟ್. ಈಗ ನಾನೊಂದು ವಿಚಾರ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ವೋಟರ್ ಆಗಿನೇ. ನಾನು ವೋಟರ್ ಬೇರೆ ಅಲ್ಲ. ನಾವಿಬ್ರು ವೋಟರ್ ಆಗಿ ಒಂದು ತಪ್ಪು ಮಾಡಿದೀವಿ. ಕರೆಕ್ಟಾ? ತಪ್ಪು ಮಾಡಿದೀವಿ ಅನ್ನಿಸ್ತಾ ಇದೆಯಲ್ವಾ? ಹೌದು ಸರ್. ಯಾರೋ ಬಂದು ಆಶ್ವಾಸನೆ ಕೊಟ್ಟ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ. ಈ 3 ಜನ ನೋಡಿದ್ವಿ, ಇವ್ನ್ ಜೋರಾಗಿ ಕಾಣಿಸ್ತು, ಮಾಡಿದ್ವಿ. ಕರೆಕ್ಟಾ? ಈಗ ನಮ್ಗೆ ಬೈತಾ ಇದೀವಿ ನಾವ್ ಅನ್ಕೊಂಡಾಗ ಆಗಿಲ್ಲ, ಹಿಂಗಾಗೋಯ್ತು ಹಂಗಾಗೋಯ್ತು ಬೈತಾ ಇದೀವಿ. ತಪ್ಪು ನಾವ್ ಮಾಡಿದೀವಿ ತಾನೆ. 100%. ಇದಕ್ ಪರಿಹಾರ ನಾವೇ ಹುಡುಕ್ಬೇಕು ತಾನೆ, ವೋಟರ್ ಆಗಿ. ಜನಾಧಿಕಾರ. ಹೇಳಿ ಒಂದ್ ನಿಮಿಷ. ಇವಾಗ ಏನ್ ಇದಕ್ ಏನ್ ಮಾಡ್ಬೋದು ಮಾತಾಡೋಣ. ಜಸ್ಟ್ ವೋಟರ್ ಆಗೇ ಮಾತಾಡೋಣ. ಈಗ ಇನ್ನೊಬ್ಬ ಬರ್ತಾನೆ ಇದೇ ತರ, ಇವ್ರಿಬ್ರು ಸರಿ ಇಲ್ಲ ನಾನ್ ಬರ್ತೀನಿ ಅಂತ ಬರ್ತಾನೆ ಅನ್ಕೊಳ್ಳಿ. ನಾನು 2 ಸತಿ ಮಾಡಿದ ತಪ್ಪಿ 3ನೇ ಸತಿ ಮಾಡ್ಬಾರ್ದಲ್ವಾ? ಅವ್ರಿಬ್ರು ಸರಿ ಇಲ್ಲ, ನಾನ್ ಸರಿ ಇದೆ ಅಂತ ಹೇಳ್ತಾ ಇದ್ದೇನೆ. ಇವನ್ ಯಾರೋ ಹೇಳ್ತಾ ಇದ್ದಾನೆ. ಅಟ್ಲೀಸ್ಟ್ ನಾನು ಒಂಚೂರು ಮೈಂಡ್ ಓಪನ್ ಮಾಡ್ಕೊಂಡು, ಕರೆಕ್ಟ್ ಅಪ್ಪ ನೀನ್ ಹೇಳ್ತಿದ್ಯಾ, ಅವ್ರಿಬ್ರು ತಪ್ಪು ಮಾಡಿದಾರೆ, ನೀನ್ ಏನ್ ಮಾಡ್ತೀಯ ಅಂತ ಕೇಳ್ತೀನಲ್ವ. ನಾನು ಕೇಳ್ಬೇಕಾ ಬೇಡವಾ? ಕೇಳ್ಬೇಕು ಸರ್, 100% ಕೇಳ್ಬೇಕು. ಹೆಂಗ್ ಮಾಡ್ತೀಯ ಅಂತಾನು ಕೇಳ್ತೀನಿ. ನಾಳೆ ಅವ್ನು ಹೇಳ್ತಾನೆ ನಾನು ಇದು ಕೊಡ್ತೀನಿ ಅದು ಕೊಡ್ತೀನಿ. ಬಡ್ಜೆಟ್ ಎಷ್ಟಿದೆ ಗೊತ್ತೇನಪ್ಪ ನಿನಗೆ? ಎಷ್ಟು ಸಾಲ ಇದೆ ಗೊತ್ತಾ? ಎಷ್ಟು ಸಾಲ ಪ್ರೀಮಿಯಂ ಕಟ್ತೀವಿ ಗೊತ್ತಾ? ಡೆಫಿಸಿಟ್ ಎಷ್ಟಿದೆ ಗೊತ್ತಾ? ಇದುವರೆಗೂ ಅಲ್ಲಿ ಸ್ಯಾಲರಿ ಪೆನ್ಷನ್ಗಳು ಎಷ್ಟು ಹೋಗ್ತಿದೆ ಗೊತ್ತಾ? ಅದ್ರಲ್ಲಿ ಉಳಿಯೋದು ಎಷ್ಟು ಗೊತ್ತಾ? ಆಲ್ರೆಡಿ ಎಷ್ಟು ಸ್ಯಾಂಕ್ಷನ್ ಆಗಿದೆ ಗೊತ್ತಾ? ಆಲ್ರೆಡಿ ಹಳೆ ಬಡ್ಜೆಟ್ಗೆ ಉಳಿದಿರೋದು ನಮ್ಮ ಹತ್ರ ಎಷ್ಟು ಗೊತ್ತಾ? ಈ ದುಡ್ಡಲ್ಲಿ ಏನ್ ಮಾಡ್ಬೇಕು ಇವಾಗ? ಇಷ್ಟಾರ ನಾ ತಿಳ್ಕೊಬೇಕು ತಾನೆ, ಅವನ ಹತ್ರ ಕೇಳ್ಬೇಕು ತಾನೆ. ಅಟ್ಲೀಸ್ಟ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಬಂದಿದ್ದಾರೆ ಯಾರೋ ಒಬ್ರು. ಹೌದು. ಇದನ್ನ ತಿಳ್ಕೊಳ್ಳೋದು ತಪ್ಪ? ಸಾರ್ ಇಷ್ಟೆಲ್ಲ ನಮ್ಗೆ ಅರ್ಥ ಆಗ್ತಿಲ್ಲ ಅಂದ್ರೆ ನಾಳೆ ನಿಲ್ಸ್ಬಿಡ್ತೀನಿ. ಇದನ್ನ ಅಟ್ಲೀಸ್ಟ್ ತಿಳ್ಕೊಬೇಕು. ಅಟ್ಲೀಸ್ಟ್ ಓಕೆ ತಿಳ್ಕೊಳಕ್ ಆಗಿಲ್ಲ, ಅಟ್ಲೀಸ್ಟ್ ಇದನ್ನ ನೀನು ಎಲೆಕ್ಟ್ ಆದ್ಮೇಲೆ ಇದೆಲ್ಲ ನಮ್ಗೆ ತೋರಿಸ್ಬೇಕಪ್ಪ, ಎಲ್ಲ ಮಾಡ್ಬೇಕಪ್ಪ ಅಂತಂದ್ರೆ ಹೇಳ್ಬೇಕು ತಾನೆ. ನಾವು ಆ ಸಿಸ್ಟಮ್ ತರ್ಬೇಕು ತಾನೆ. ನಾವೇ ತಾನೇ ಪ್ರಯತ್ನ ಪಡ್ಬೇಕು. ನಾವು ವೋಟರ್ ನಾವು ತಾನೇ ಪ್ರಯತ್ನ ಪಡ್ಬೇಕು. ಇನ್ಯಾರು ಪ್ರಯತ್ನ ಪಡ್ಬೇಕು ಸರ್? ಪ್ರಯತ್ನ ನಾವೇ ಪಡ್ಬೇಕು. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಪ್ರಯತ್ನ ಪಡ್ತಿದ್ದಂಗೆ ನೀವು ನನಗೆ ಹೇಳ್ತಿದ್ದೀರಾ ವೋಟರ್ಗೆ, ನೀವ್ ಮಾಡ್ರಿ, ನಿಮ್ ನೆಕ್ಸ್ಟ್ ಕೆಲಸ ಕೊಡ್ತೀನಿ ನಾನು, ನೀನೇ ಮಾಡು. ಒಂದ್ ಮಾಡಲ್ ತೋರಿಸಿದ್ದೆಲ್ಲ ಮಾಡ್ಬಿಟ್ಟು ನನಗೆ ಕೆಲಸನೇ ಕೊಟ್ಟಿಲ್ಲ, ನೀವು ಒಂದ್ ಮಾಡಲ್ ತೋರಿಸು ಅಂತ ಇದ್ದೀರಾ. ನಾನು ಎಲ್ಲಿಂದ ಏನ್ ಮಾಡಲ್ ತೋರಿಸ್ಲಿ? ಅದೇ ಸರ್, ಅರ್ಥ ಆಯ್ತು. ನೀವು ಏನೇನು ಹೇಳ್ತಾ ಇದ್ದೀರಾ ನನ್ ಜನರಿಗೆ ಅರ್ಥ ಆಗ್ಲಿ ಅಂತಾನೆ. ಅಲ್ಲಲ್ಲ, ನಾನು ಗುರು ನಾನು ಇನ್ನೂ ಅರ್ಥ ಆಗದಿರೋ ವೋಟರ್ ಆಗಿ ಮಾತಾಡ್ತೀನಿ. ನಾನು ಅರ್ಥ ಆಗಿರೋ ತರ ಹೇಳ್ತಾ ಇಲ್ಲ. ಹೌದು, ನನಗೊಂದು ಮಾಡಲ್ ಕೊಡ್ಬೇಕಂದ್ರೆ ಹೆಂಗ್ ಸಾಧ್ಯ ಅದು? ಈಗ ಪ್ರೆಸೆಂಟ್ ಸಿಸ್ಟಮ್ ಅಲ್ಲೂ ಕೊಡಕ್ ಸಾಧ್ಯ? ನಾನು ಒಬ್ಬನೇ ನೀವು ಎಲೆಕ್ಟ್ ಮಾಡಿದ್ರಿ ಅನ್ಕೊಳ್ಳಿ. ಈ ಪ್ರೆಸೆಂಟ್ ಸಿಸ್ಟಮ್ ನೀವು ಅದನ್ನೇ ದೊಡ್ಡ ಒಂದೆಲ್ಲ ತಂದ್ಬಿಟ್ಟಿದ್ದೀರಾ. ನೀವು ನನ್ನೊಬ್ಬನೇನೋ ಉಪೇಂದ್ರ ಅಂತ ಆಯ್ಕೆ ಮಾಡ್ಬಿಟ್ಟಿದ್ದೀರಾ. ಈ ಸಿಸ್ಟಮ್ ಅಲ್ಲೇ ಹೋಗಿ ನಾನೇನೋ ಮಾಡ್ಬೇಕಲ್ವಾ?
ಕರೆಕ್ಟ್ ಅಲ್ಲ ಗುರುವೆ? ಹೌದು. ನನ್ ಫುಲ್ಲು ನೀವು ಕೊಟ್ಟಿಲ್ಲ ಅಥವಾ ಟೋಟಲಿ ಪ್ರಜಾಕೀಯ ಬಂದಿಲ್ಲ ಅನ್ಕೊಳ್ಳಿ, ಒಂದ್ 20 ಬಂತು ಅನ್ಕೊಳ್ಳಿ. ಈಗ ಏನ್ ಮಾಡ್ಬೇಕು ನಾನು? ಒಂದೇ ಸೀಟ್ ಬರ್ಲಿ ಸರ್, ಅದು ಒಂದೇ ಸೀಟ್ ಬರ್ಲಿ, ಸೀಟ್ ಬರ್ಲಿ. ನಾನ್ ಮತ್ತೆ ಜನಗಳಿಗೆ ಹೇಳ್ತೀನಿ, ನಿಮ್ಮ ಹತ್ರನೇ ಅಧಿಕಾರ ಇರ್ಲಪ್ಪ, ನೀವೇನ್ ಮಾಡಿ ನನ್ಗೆ ಹೇಳಿ. ಸರ್ ಗೆದ್ದ ಮೇಲೂ ಜನರ ಹತ್ರ ಅಧಿಕಾರಿ, ಈಗ ನಾನು ನಿಲ್ಸಿದೆ ಸರ್, ನಾನು ರಾಜರಾಜೇಶ್ವರ ನಗರ ಕ್ಷೇತ್ರದ ಮತದಾರ, ಇವತ್ತಿಂದ ಮತದಾರ ನಾನು ಅಲ್ಲಿಗೆ. ಅಲ್ಲಿ ಬಿಜೆಪಿಯಿಂದ ಯಾರೋ ಮುನಿರತ್ನ ಬರ್ತಾರೆ, ಕಾಂಗ್ರೆಸ್ ಇಂದ ಕುಸುಮ ಬರ್ತಾರೆ, ಅದು ಐಡಿಯಾಲಜಿಕಲ್ ಅವ್ರದ್ದು ನಡೀತದೆ. ನಾನು ಪ್ರಜಾಕೀಯ ಪಕ್ಷ ಚಿಹ್ನೆ ಕೊಡ್ತಿರಲ್ಲ ಸರ್ ನನಗೆ? ಅಲ್ಲ, ಚಿಹ್ನೆ ಅವ್ರು ಕೊಡ್ಬೇಕು, ಎಲೆಕ್ಷನ್ ಕಮಿಷನ್ ಅಲ್ವಾ ಸರ್? ಪ್ರಜಾಕೀಯದ ಚಿಹ್ನೆ ನೀವು ಕೊಡ್ಬೇಕಲ್ಲ ಸರ್ ಅಧ್ಯಕ್ಷರಾಗಿ? ಇಲ್ಲ ಗುರು, ಪ್ರಜಾಕೀಯ ಚಿಹ್ನೆ ಎಲೆಕ್ಷನ್ ಕಮಿಷನ್ ಕೊಡೋದು. ಅದು ಕೊಡ್ತಾರೆ ಸರ್. ನೀವು ನೀನ್ ನನ್ನ ಅಭ್ಯರ್ಥಿನ ಕಳಿಸ್ಬೇಕಲ್ಲ ಸರ್, ಸೂಚ್ಯಂಕ ಮಾಡ್ಬೇಕಲ್ಲ. ಗುರುವೆ ಸೂಚ್ಯಂಕರಲ್ಲ, ಅದು ಇನ್ನೊಂದ್ಸತಿ ಓದಿ ಪ್ರಜಾಕೀಯ. ಅದಕ್ಕೆ ಬರ್ತಾ ಇದೀನಿ ಸರ್. ಅಲ್ಲ, ಅದನ್ನ ಓದಿ. ಆಯ್ತು ಸರ್, ಅಲ್ಲ, ಅದು ಬಿಡಿ, ಅಭ್ಯರ್ಥಿ ಓಕೆ ಗುರು, ಒಂದು ಸಿಂಬಲ್ ಕೊಟ್ಟೆ ನೀವು ಓದ್ರಿ. ನಾನು ಓದೆ ಸರ್, ಹೇಳಿ ಹೇಳಿ. ನಾನು ಗೆದ್ದುಬಿಟ್ಟೆ ಸರ್. ಗೆಲ್ಲದಲ್ಲ, ಕೆಲಸ ಸಿಕ್ಕಿದೆ ಹೇಳಿ. ಪ್ರಜಾಕೀಯದವ್ರು ಅಲ್ವೇ ಅಲ್ಲ? ಕೆಲಸ ಸಿಕ್ಕಿದೆ ಸರ್, ಗೆದ್ದುಬಿಟ್ಟೆ, ಕೆಲಸ ಸಿಕ್ಕಿದೆ ಸರ್. ಓಕೆ, ಆಮೇಲೆ ವಿನಮ್ರವಾಗಿ ಹೇಳ್ತಾ ಇದೀನಿ ಸರ್, ನಾನು ರಾಜರಾಜೇಶ್ವರ ನಗರ ಕ್ಷೇತ್ರದ 8 ಲಕ್ಷ ಮತದಾರರ ಸೇವಕನಾಗಿ ಕೆಲಸ ಸಿಕ್ಕಿದೆ, ನನಗೆ ನಿಯೋಜನೆಗೊಂಡೆ ಸರ್. ಓಕೆ, ಈಗ ಏನ್ ಮಾಡ್ತೀರಾ? ಈಗ ನಾನು ಸೇವಕ, ಇವರೆಲ್ಲ ಮಾಲೀಕರು ಅನ್ನೋದನ್ನ ನೀವು ಹೇಳ್ತಾ ಇದಾರಲ್ಲ ಸರ್, ಸ್ವಲ್ಪ ಬಿಡಿಸಿ ಹೇಳಿ ಸರ್, ಹೆಂಗಿರುತ್ತೆ? ಅದೇ ಕೇಳಿ, ಇಲ್ಲಿ ಮಾಲೀಕರಾಗಿದ್ರೆ ನಾನು ಏನ್ ಮಾಡ್ಬೇಕು? ನಾನು ನಿಮ್ ಮನೆಗೆ ಬರ್ತೀನಿ ಗುರು, ನಿಮ್ ಮನೆ ಇದು, ನಾನು ಫಸ್ಟ್ ಕೇಳ್ತೀನಿ ಏನ್ ಕೆಲಸ ಮಾಡ್ಲಿ ಇಲ್ಲಿ? ನನ್ನ ಮನೆ ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಾ, ನಿಮ್ಮನ್ ಕೇಳ್ಬೇಕು ತಾನೆ? ನೀವ್ ಹೇಳ್ತೀರ ನೋಡಪ್ಪ, ಫೋಟೋ ತೆಗಿ, ಅದನ್ನ ಅಲ್ಲಿಂದ ತೆಗೆದು ಇಲ್ಲ ಹಾಕು, ಇಲ್ಲಿಂದ ತೆಗೆದು ಅಲ್ಲ ಹಾಕು. ನಾನೇ ಬಂದು ತೆಗೆದು ಆ ಫೋಟೋ ತೆಗೆದು ಹಾಕಿ, ಲೈಟ್ ಎಲ್ಲ ತೆಗೆದು ಹಾಕಿ, ಸರಿ ಇಲ್ಲ, ಈ ಸ್ಕ್ರೀನ್ ಸರಿ ಇಲ್ಲ, ಕಿತ್ ಬಿಸಾಕ್ದೆ ಅನ್ಕೊಳ್ಳಿ, ಏನಂತೀರ ನೀವು? ದಬ್ಬಳಿಕೆ ಆಗ್ಬಿಡುತ್ತೆ. ಅಧಿಕಾರ ನೆಕ್ಸ್ಟ್ ನನಗೆ ಆತರ ಅಧಿಕಾರ ಕೊಡಿ, ನಾನ್ ನಿಮ್ ಮನೆ ಚೇಂಜ್ ಮಾಡ್ತೀನಿ. ಈ ಸೋಫಾ ಸರಿ ಇಲ್ಲ ರೀ, ತೆಗಿರಿ ಇದನ್ನ, ಚೇರ್ ಹಾಕ್ರಿ ಇಲ್ಲಿ ಸರ್. ಅಲ್ಲ, ಇದು ಕರೆಕ್ಟ್ ಸರ್? ನನಗಿಂದ ಅನುಮಾನ ಕ್ಲಿಯರ್ ಮಾಡ್ಲೇಬೇಕು ಸರ್. ಅಲ್ಲ, ಇದಕ್ಕಿನ್ನ ಇನ್ನೇನು ಹೋಗಿಲ್ಲ ಇವತ್ತು. ಅಲ್ಲಲ್ಲ, ಇದನ್ನ ಇನ್ನೇನು ಅನುಮಾನ ಮಾಡ್ಲಿ? ನೀವು ಕೇಳ್ತೀರಾ, ನನಗೆ ಹೇಳ್ತೀರಾ ಇಲ್ವಾ? ನಾನು ಅಲ್ಲಿರುವ 2,60,000 ದೊಡ್ಡ ಕ್ಷೇತ್ರ ಸರ್ ಅದು. ಇಲ್ಲ, ಸದಾಶಿವನಗರನೇ ಉದಾಹರಣೆ ತಗೋ. 2 ಲಕ್ಷ ಇಟ್ಕೊಳ್ಳಿ, 5 ಲಕ್ಷ ಇಟ್ಕೊಳ್ಳಿ. ಸೇವಕರು ನನಗೆ ಮತ ಹಾಕಿ ಸರ್, ಮಾಲೀಕರು ಮತ ಹಾಕಿ ನನ್ನನ್ನ ಸೇವಕರಾಗಿ ನಿಯೋಜನೆ ಮಾಡಿದ್ರು ಸರ್. ನಾನು ವಿಧಾನಸೌಧಕ್ಕೆ ಹೋಗೋದಕ್ಕೆ ನನ್ಗೊಬ್ಬನಿಗೆ ಪಾಸ್ ಕೊಡೋದು. ಹೌದ್ರಿ, ನಾನು ಶಾಸಕ ಕೇಳಿ, ಇದು ಇಲ್ಲೇ ಹೇಳ್ತೀನಿ ಮತ್ತೆ. ನಾನು ಇಡೀ 1,000 ಜನ ಕರ್ಕೊಂಡು ಹೋಗ್ತೀನಿ. ಹೆಂಗ್ ಕರ್ಕೊಂಡು ಹೋಗ್ತೀನಿ ಗೊತ್ತಾ? ನಾನು ಒಂದು ವಿಡಿಯೋ ಕೇಳಿ, ಒಂದು ವಿಡಿಯೋ ಕಾಲ್ ಮಾಡ್ತೀನಿ ನಾನು ಅಲ್ಲಿಂದಾನೆ. ಓಕೆನಾ? ಒಂದು ಡೈರೆಕ್ಟ್ ಲೈವ್ ತಗೊಂತೀನಿ, ನೋಡ್ರಿ ಜನ ನೋಡ್ರಿ, ಹಿಂಗ್ ಮಾತಾಡ್ತೀಯ ನೋಡ್ರಿ ಅಂತ ಅಲ್ಲೇ ತೋರಿಸ್ತೀನಿ ನಾನು. 1000 ಜನ ವಿಧಾನಸೌಧದೊಳಗೆ ಬಂದಂಗಾಯ್ತು. ಇಲ್ಲ, ನಾನೇ ಅಲ್ಲಿ ಹೋಗ್ತೀನಿ, ನಾನು ವಿಧಾನಸೌಧದೊಳಗೆ ಹೋಗಲ್ಲ, ನಾನು ಅಲ್ಲಿ ಹೋಗ್ತೀನಿ, ನಾನು ಹೇಳ್ತೀನಿ ಬನ್ರಿ, ನಾನು ವಿಡಿಯೋ ಕಾಲ್ ಮಾಡ್ತೀನಿ, ಮಾತಾಡ್ತೀನಿ ನಾನು ಅಸೆಂಬ್ಲಿಲಿ, ಬನ್ನಿ ಇಲ್ಲಿ ನೋಡಿ, ಜನ ತೋರಿಸ್ತೀನಿ ನಾನು, ಇದನ್ನ ಮಾಡ್ರಿ ಅಂತೀನಿ. ನಾನು ಮೀಡಿಯಾದವ್ರು ಬರ್ತಾರೆ, ನೋಡ್ರಿ ಇಲ್ಲಿ 1000 ಜನ ನೋಡಿದಾರೆ, ಇಲ್ಲಿ ಸೇರಿದ್ದಾರೆ ನೋಡ್ರಿ ಅಂತ ನಾನು MLA ನಿಂತ್ಕೊಂತೀನಿ ಅಲ್ಲ. ಒಂದು ಟೆಂಡರ್ ಕರೆಯೋ ಪ್ರಕ್ರಿಯೆನ ನೀವು ಒಂದು ಟೆಂಡರ್, ಒಂದು ಪಾರ್ಕ್ ಏನೋ ಅನ್ಕೊಳ್ಳೋಣ ಸರ್, ಒಂದು ಕ್ರೀಮಿ ಲೇಯರ್ ಮೂಲಭೂತ ಸೌಕರ್ಯದ ಪ್ರಕ್ರಿಯೆನ ನೀವು ವಿಡಿಯೋ ಕಾಲಲ್ಲಿ ಮಾತಾಡಿ, ಆ ಜನರೆಲ್ಲ ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಂಡು ಹಂಗ್ ಕೆಲಸ ಮಾಡಬೇಕು ಅಂತ ಹೇಳ್ತೀರಲ್ಲ. ಕೆಲವು ಕೆಲ್ಸಗಳು ನೀವು ಟೆಂಡರ್ ಕರಿಯೋ ಕೆಲಸ ನಾನೋಗಿ ಲೈವ್ ಮಾಡಕ್ ಆಗಲ್ಲ. ಯಾವ್ದಕ್ಕೋ ಯಾವ್ದೋ ಹೇಳಿದ್ರೆ ಮತ್ತೆ ಜನ ಕನ್ಫ್ಯೂಸ್ ಆಗ್ತಾರೆ. ಬೇಡ, ಯಾವ್ದೋ ಕೆಲಸ ಸರ್. ಈಗ ಮನೆಯೊಳಗೆ ನೀರ್ ನುಗ್ತಲ್ಲ ಸ್ವಾಮಿ, ಹೌದು, ಹೋಗಿದಾರಲ್ವಾ, ಅಲ್ಲಿ ರೆಡಿ ಆಗ್ಬೇಕಾದ್ರೆ ನಿಂತ್ಕೊಬೇಕಲ್ವಾ? ಕಾಮಗಾರಿ ಮಾಡ್ತಿರ್ಬೇಕಾದ್ರೆ ಒಂದು ಅಟೆಂಡೆನ್ಸ್ ಹಾಕದ್ ತಪ್ಪಿಲ್ಲ ಅಲ್ವಾ? ಅಷ್ಟ್ ಬಿಸಿನ ನಾವು? ಇಲ್ಲ, ನನಗೆ ಕೆಲಸ ಕೊಟ್ರದೇ ನೀವ್ ಅದಕ್ಕೆ ಬಿಸಿ ಇದ್ರು ಹೋಗ್ಬೇಕು, ಕರ್ತವ್ಯ ಅದು. ಬಟ್ ನೀವ್ ಗೆದ್ದು ಬಿಟ್ಟಿದ್ದೀರಾ. ನೀವ್ ಹೇಳ್ತೀರಾ ನನ್ಗೆ ಅಸೆಂಬ್ಲಿ ಸ್ವಲ್ಪ ಕೆಲಸ ಇದೆ, ಅಲ್ಲಿ ಮಾಡ್ಕಂತ ಬಿಡಯ್ಯ ಅಂತೀರಾ. ಯಾವ್ದು ಸರಿ? ಅಲ್ಲಿ ಹೋಗಿ ನಿಂತ್ಕೊಂಡು ವರದಿ ಕೊಡೋದ್ ತಪ್ಪ? ಸರಿನಾ? ಕೊಡ್ಬೇಕು ತಾನೆ, ಅಂತ ಕೆಲಸಗಾರ ಬೇಕು ನಮ್ಗೆ. ರಿಪೋರ್ಟ್ ಅಷ್ಟೇ, ಅದನ್ನ ಹೇಳ್ತಾ ಇದೀನಿ. ಎಲ್ಲ ರಿಪೋರ್ಟ್ ಮಾಡ್ತಾ ಇದಾರೆ ಇವಾಗ, ನಿಮಗ್ ಬರ್ತಾ ಇದೆಯಾ? ಬರ್ತಾ ಇಲ್ಲ ಸರ್. ಅದಕ್ಕೆ ನೀವು ಬದಲಾವಣೆ ಕೇಳ್ತಾ ನೀವು RTI ಆಕ್ಟ್ ಬಗ್ಗೆ ಮಾತಾಡಿದ್ ಕೇಳಿದೆ ನಾನು. ಎಲ್ಲಾ ಬಜೆಟ್ಗಳದು ಸರ್ ನನಗೆ ಗೊತ್ತಿರುವ ಹಾಗೆ ನಿಮಗೆ ಪೂರಕವಾಗಿ ಒಂದು ಮಾತಾಡ್ತಾ ಇದ್ದೀನಿ ಸರ್. ನಿಮ್ ಚಿಂತನೆಗಳನ್ನ ಅರ್ಥ ಮಾಡ್ಕೊಂಡು ಟ್ರೈ ಮಾಡಿದೀನಿ ಸರ್. ಅದಕ್ಕೆ ಯಾವ ಬಜೆಟ್ಗೆ ನಿಜವಾಗ್ಲೂ ಸಾಕಾರ ಆಗಿದೆಯಾ, ಬಜೆಟ್ ಅನೌನ್ಸ್ ಆಗಿರೋದು ಇಂತ ಇದುವರೆಗೂ ಯಾವ ಸರ್ಕಾರವು ಯಾವ ಪಕ್ಷವೂ ಹೇಳಿಲ್ಲ ಸರ್. ಯಾಕೆ? ಎಲ್ಲ ಇದೆಯಾ ಇನ್ಫಾರ್ಮೇಶನ್ ಇದೆ, RTI ಎಲ್ಲ ಹಾಕೊಂಡು ತಗೊಳ್ಳಿ ಅಂತ. ನಾನೊಬ್ಬ ಪತ್ರಕರ್ತನಾಗೂ ಮಾತಾಡ್ತಾ ಇದ್ದೀನಿ ಸರ್. ನಿಮಗೆ ಸಿಗಲ್ಲ ಸರ್. ಯಾಕಂದ್ರೆ ಟೋಟಲ್ ಇಷ್ಟು ಕೋಟಿ ಬಜೆಟ್ ಹೀಗೆ ಅನೌನ್ಸ್ ಮಾಡ್ತಾರಲ್ಲ ಸರ್ ವಿಧಾನಸಭೆ ಬಜೆಟ್ ಅಧಿವೇಶನ, ಅದರ ಫಲಶ್ರುತಿ ಇದೆಯಲ್ಲ ಸರ್, ಅದ ನಂತರದ್ದು ಆ ಕಾಪಿ ಸಿಗುತ್ತೆ ಸರ್. ಏನ್ ಮಾಡ್ತೀವಿ, ಅಲೋಕೇಟ್ ಸಿಗುತ್ತೆ. ಅದ್ರ ಟರ್ಮಿನಾಲಜಿ ಕ್ಲೈಮ್ಯಾಕ್ಸ್ ಸಿಗಲ್ಲ ಸರ್. ಅದಂತೂ ಇದುವರೆಗೂ ಯಾವ ಪಕ್ಷವೂ ಕೊಟ್ಟಿಲ್ಲ. ಐ ಅಪ್ರಿಶಿಯೇಟ್, ಜನರಿಗೆ ಹೇಳ್ತಾ ಇದ್ದೀನಿ, ಅದು ತುಂಬಾ ಒಳ್ಳೆ ಯೋಜನೆ ಸರ್. ಅಲ್ಲ, ಅದಕ್ಕೆ ನಾನು ಹೇಳಿ ಬಜೆಟ್ ಅಲ್ಲಿ PPT ಪ್ರೆಸೆಂಟೇಷನ್ ಮಾಡೋ ಸಿಸ್ಟಮ್ ಬರಬೇಕು. ಪ್ರಚಾರ ಮಾಡ್ತಾ ಇದೀನಿ ಸರ್. ಈಗ ಅದನ್ನ ಅದನ್ನ ಕರೆಕ್ಟ್ ಆಗಿ ಹೇಳೋಣ. ಅದನ್ನ ಕರೆಕ್ಟ್ ಆಗಿ ಹೇಳೋಣ. ಅದ್ ನಿಮ್ಗೆ ಸಿಗ್ಬೇಕು ಅನ್ನೋರ್ಗೆ ಅರ್ಥನೇ ಆಗಲ್ಲ. ಸಿಗ್ಲೇಬೇಕು ಸರ್ ಅದು. ಅಲ್ಲ, ಸಿಗ್ಬೇಕು. ಹೆಂಗ್ ಸಿಗ್ಬೇಕು ಕೇಳಿ, ನಾನು ಹೇಳ್ತೀನಿ ಅದನ್ನೇ. ಅಸೆಂಬ್ಲಿಲಿ ನಾನು ನನ್ನ ಕ್ಷೇತ್ರದ ಏನೇನ್ ಕೆಲಸ ಆಗಿದೆಯೋ ನಾನು ಅದನ್ನ ಒಂದು PPT ಪ್ರೆಸೆಂಟೇಷನ್ ಮಾಡಿ, ನಾನು ನೀವು ಸೇವಕನಾಗಿ ತಗೊಂಡಿರೋದ್ರಿಂದ ನಾನು ನೋಡಪ್ಪ, ಈ ಹಾಸ್ಪಿಟ್ಲಿಗೆ ಲಾಸ್ಟ್ ಟೈಮ್ ಇಷ್ಟು ಬಂದಿತ್ತು, ಇಷ್ಟು ಕೆಲಸ ಮಾಡಿದೀವಿ, ಇನ್ನೂ ಇಷ್ಟು ಕೆಲಸ ಬಾಕಿ ಇದೆ, ನಾನು ಇಷ್ಟು ರೂಮ್ ಕೇಳಿದ್ದೀನಿ,
ಇದಕ್ಕೆ ನಾನು ಇಷ್ಟು ಬಡ್ಜೆಟ್ ಕೇಳ್ತಾ ಇದ್ದೀನಿ, ಜನಗಳೆಲ್ಲ ಹಿಂಗೆ ಹೇಳ್ತಾರೆ, ಅಭಿಪ್ರಾಯ ತಗೊಂತೀನಿ, ಇದು ಈ ತರ ಟ್ರಾನ್ಸ್ಪರೆಂಟ್ ಈಗಿರೋ ಟೆಕ್ನಾಲಜಿ ಕೆಲಸ ಮಾಡ್ಬೇಕಲ್ವಾ? ಯಾಕೆ ಹೇಳ್ತಾ ಇದ್ದೀನಿ ಸರ್ ಅಂತಂದ್ರೆ, ನಾನೇ ಸುಮಾರು ಲೇಖನಗಳು ಬರ್ತೀನಿ ಸರ್. ಸಮಾಜ ಕಲ್ಯಾಣ ಇಲಾಖೆಗೆ 1,000 ಕೋಟಿ ಏನು ಕೊಟ್ಟಿರ್ತಾರೆ ಸರ್, ಅಂದ್ರೆ ಹಾಸ್ಟೆಲ್ಗಳು MSW ಏನೋ ಮಾಡೋದಕ್ಕೆ ಸರ್. ಅಲ್ಲಿ ಹಾಸ್ಟೆಲ್ಗಳೇ ಆಗಿರೋದಿಲ್ಲ, ಇಲ್ಲಿ ಬಿಲ್ ಆಗಿರುತ್ತೆ. ಇನ್ನೇನೋ ಒಂದು ನಿಮ್ನ ವರ್ಗಕ್ಕೆ ಆಗ್ಬೇಕಾಗಿರುತ್ತೆ, ಆಗಿರೋದಿಲ್ಲ, ಬಿಲ್ ಆಗುತ್ತೆ. ಮತ್ತೆ ಈ ಹಣ ಎಲ್ಲ ಹೋಯ್ತು ಅಂತಂದ್ರೆ ಒಂದು ನಿಮ್ಗೆ ಗೊತ್ತು, ಒಂದು ಚೈನ್ ಆಫ್ ಜನ ಇದ್ದಾರೆ, ತಗೊಳ್ತಾರೆ. ಸೊ ಹಾಗಾಗಿ ಅದು ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಔಟ್ ಆಫ್ ದಿ ಬಾಕ್ಸ್ ಅದು ಯಾರು ಇರಲಿ, ನನಗೆ ನಿಮ್ಮ ಮಾತುಗಳಲ್ಲಿ ಇಷ್ಟ ತನಕ ಅರ್ಥ ಆಗಿರೋದನ್ನ ಯಾಕೆ ನಾನು ಅಂಡರ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ ಅಂದ್ರೆ ಅವ್ರಿಗೆ ಅರ್ಥ ಆಗ್ಲಿ ಅಂತ. ಇಲ್ಲ ಗೊತ್ತಾಯ್ತು. ಸೆಕೆಂಡ್ ಮಾಡ್ತಾ ಇದ್ದೀನಿ ಏನಂತಂದ್ರೆ, ಇದು ಯಾವುದೇ ವಿವರಗಳನ್ನು ಕೊಡದಲ್ಲಿ RTI ಅಂತ ಮಾಡಿ ಇಟ್ಟಿರೋದೇ ಇಷ್ಟನ್ನು ಮಾತ್ರ ಕೊಡ್ತೀವಿ ಸರ್. ನಾವು RTI ಆಕ್ಟಿಗೆ ಹಾಕಿದಾಗ ಇದನ್ನ ಕೊಡಿ ಅಂತ ಹಾಕಿದ ತಕ್ಷಣ ಅಲ್ಲಿ ರಿಪೇರಿ ಆಗುತ್ತೆ ಸರ್, ಏನ್ ಕೊಡ್ಬೇಕು ಅಂತ. ಅದನ್ನ ಓಪನ್ ಆಗಿ ಇಡಬಹುದಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ. ನೀವು ಅದನ್ನ ಓಪನ್ ಆಗಿ ಇಡಬಹುದಲ್ಲ ಅಂತ ಕೇಳ್ತಾ ಇದ್ದೀರಾ. ಒಂದು ಶ್ವೇತ ಪತ್ರ ತರ ಒಂದು ಸ್ವಚ್ಛವಾದಂತ ಒಂದು ಆಡಳಿತ ನಡೆಸಬಹುದಲ್ಲ, ಆರ್ಥಿಕವಾದಂತ ಎಲ್ಲಾ ರೂಪಗಳನ್ನ ಆಚೆ ತೆಗೆದಿಡಬಹುದಲ್ಲ ಅಂತ ಹೇಳ್ತಾ ಇದ್ದೀರಾ. ಒಂದು ಜಾತಿ ವ್ಯವಸ್ಥೆ ಇಲ್ಲದ ಒಂದು ಕಾಲಂಗಳನ್ನ ಐ ಹೋಪ್ ಸೊ ನಾನು ಓದೋದ್ರಲ್ಲಿ ಕೇಳ್ತಾ ಇದ್ದೀರಾ. ಅದ್ರ ಮೇಲೆ ಐಡೆಂಟಿಫಿಕೇಶನ್ ಆಫ್ ಎ ಪರ್ಸನ್ ಶುಡ್ ಬಿ ಸಮಾನತೆ ಅಂತ ಹೇಳ್ತಾರೆ. ನಂಗೆ ತುಂಬಾ ಇಷ್ಟವಾದಂತ ವಿಚಾರ ಏನಂದ್ರೆ, ಯಾವುದೋ ವ್ಯಕ್ತಿನ, ಚಕ್ರವರ್ತಿನೋ ಉಪೇಂದ್ರ ಅವ್ರನೋ, ಅವ್ರ ಸರ್ನೇಮ್ ಮೇಲೆ, ಅವ್ರ ಜಾತಿ ಮೇಲೆ, ಇದು ಇವತ್ತಿನ ಪ್ರಸ್ತುತ ರಾಜಕಾರಣ ಭಾರತದಲ್ಲಿ, ಅದನ್ನ ನೋಡ್ಬೇಡಿ, ಸಮಾನವಾದಂತದ್ದು ನೋಡಿ. ಇಲ್ಲ ಆತರ ಅಲ್ಲ, ಕೆಲವನ್ನ ನೀವು ಆಗಲ್ಲ. ಕೆಲವು ನೋಡಿ, ಸಂವಿಧಾನ ಸುಮ್ನೆ ಬರೆದಿಲ್ಲ, ಅದನ್ನು ಮತ್ತೆ ಹೇಳ್ತೀನಿ. ಕೆಲವು ವರ್ಗಗಳಿಗೆ ಕೆಲವು ಬೆನಿಫಿಟ್ಸ್ ಕೊಟ್ಟಿದ್ದಾರೆ, ಬಿಕಾಸ್ ಅದಕ್ಕೆ ಅದ್ ರೀಸನ್ ಇದೆ. ಅದನ್ನ ನಾನು ಬಂದು ಬದಲಾಯಿಸ್ಬಿಡ್ತೀನಿ ಅಲ್ಲ, ಅಲ್ಲಿಗೆ ಹೋಗ್ತಲ್ಲ ಸರ್. ಅಲ್ಲ ಕೇಳಿ, ಅದು ಆಗ್ಬೇಕದು ಕೇಳಿ, ಅದು ಆಗ್ಬಿಟ್ಟು ಅದು ಯಾವ ಲೆವೆಲ್ ಆಗ್ಬೇಕು ನೀವ್ ಹೇಳಿದ್ರಿ ಗೊತ್ತಾ, ಸಪ್ರೆಸ್ಡ್ ಕ್ಲಾಸ್ ನ ಮೇಲೆ ಎತ್ತಾ ಇಲ್ಲ ಅಂತ. ಯಾಕಂದ್ರೆ ನಾವು ಅಲ್ಲೇ ಇಟ್ಬಿಟ್ಟಿದೀವಿ ಅನ್ನೋದು. ನಾನು ಎಲ್ಲದಕ್ಕೂ ಮತ್ತೆ ಇಲ್ಲಿಗೆ ಬರ್ತೀನಿ ಉತ್ತರ. ಮತ್ತೆ ನೀವು ನಿಮ್ಮ ಸೇವಕರನ್ನೇ ಆಯ್ಕೆ ಮಾಡ್ಬೇಕು, ನಿಮ್ ಹೇಳಿದ ಕೆಲಸ ಮಾಡೋವಂತ ಆದ್ರೆ ಮಾತ್ರ ಈ ಬದಲಾವಣೆಗಳು ಸಾಧ್ಯ. ನಾಯಕರನ್ನ ಕ್ರಿಯೇಟ್ ಮಾಡ್ಕೊಂಡು ಹೋದ್ರೆ ಹಿಂಗೆ ಇರುತ್ತೆ ಸಿಸ್ಟಮ್. ನೀವ್ ಹೇಳ್ತಿರಲ್ಲ, ನನಗೇನು ಗೊತ್ತಾಗ್ತಾ ಇಲ್ಲ, ಏನೋ ನಡೀತಾ ಇದೆ, ಅಷ್ಟು ಬಡ್ಜೆಟ್ ಅನೌನ್ಸ್ ಮಾಡ್ರಿ, ಇಷ್ಟು ಬಡ್ಜೆಟ್ ಅನೌನ್ಸ್ ಮಾಡಿ, ನಿಮ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತೀರಾ. ಹೌದು, ಗೊತ್ತಾಗಲ್ಲ ಸರ್. ಯಾಕಂದ್ರೆ ನಾನು ಸಿಸ್ಟಮ್ ಒಳಗಡೆನೂ ಕೆಲಸ ಮಾಡಿದ ಅನುಭವ ರಾಜಕಾರಣಿಗಳ ಜೊತೆ, ಅವ್ರ ಸೆಕ್ರೆಟರಿಗಳಾಗಿ, ಮುಖ್ಯಮಂತ್ರಿಗಳ ಜೊತೆ ಬೇರೆ ಅಲ್ಲ, ನೀವು ಕೇಳಿಲ್ವಾ ಇದೆಲ್ಲ ಟ್ರಾನ್ಸ್ಪರೆಂಟ್ ಆಗಿ ಮಾಡಿ ಅಂತ? ಮಾಡಲ್ಲ ಅಂತಾರೆ ಸರ್, ಡೈರೆಕ್ಟ್ ಆಗಿ ಹೇಳ್ತಾರೆ. ವೆರಿ ಸ್ಟ್ರೇಟ್ ಆನ್ಸರ್ ಸರ್. ನಾವು ಈವನ್ ಟುಡೇಸ್ ಪೊಲಿಟಿಕಲ್ ಇಸ್ ವೆರಿ ಶ್ರೂಡ್. ಯಾರು ಇಲ್ಲಿ ನಿಮ್ ಬಗ್ಗೆ ಇಷ್ಟ ಆಗೋದಕ್ಕೆ ಕಾರಣ, ಇನ್ನೊಂದು ಜನರಿಗೆ ಹೇಳ್ತೀನಿ ಸರ್, ಇದಕ್ಕೆ ಈ ಡಿಬೇಟ್ ಮಾಡ್ತಾ ಇರೋದು ನಾನು, ಈ ಪಾಯಿಂಟ್ ಆಚೆ ಬಂದಾಗಿಲ್ಲ. ನಾನು ನಿನ್ನನ್ನ ಕನ್ವಿನ್ಸ್ ಮಾಡಬೇಕಾಗಿಲ್ಲ, ನಾನು ನಿನಗೆ ಸ್ಪಷ್ಟನೆಯನ್ನ ಕೊಡಬೇಕಾಗಿಲ್ಲ ಅನ್ನೋ ಒಂದು ದಾಸ್ಯದ ರಾಜಕಾರಣ ನಡೀತಾ ಇದೆ. ಇದರೆಲ್ಲದರ ವಿರುದ್ಧ ಯಾವುದೋ ಒಂದು ವ್ಯಕ್ತಿ ಹೇಗೇನೆ ವಾಯ್ಸ್ ಮಾಡ್ತಿರೋದೇ ಅಂದ್ರೆ, ನಾನು ನಿನ್ನ ಕನ್ವಿನ್ಸ್ ಮಾಡ್ತೀನಿ, ನಿನಗೆ ಅರ್ಥ ಮಾಡಿಸ್ತೀನಿ. ನನಗಿಂತ ಮುಂಚೆ ಅತಿ ಹೆಚ್ಚು ರಾಜಕಾರಣವನ್ನ, ಒಂದು ಸಮಾಜ ವಿಜ್ಞಾನವನ್ನ, ಸಮಾಜವನ್ನ ಅರ್ಥ ಮಾಡ್ಕೋಬೇಕಾಗಿರೋ ನೀನು ಅಂತ ನೀವು ಹೇಳ್ತಾ ಇದ್ದೀರಾ. ಇದೆಲ್ಲವೂ ನಿಮ್ಮ ಬಗ್ಗೆ ಕೊಡ್ತಾ ಇರ್ತಕ್ಕಂಥ ಆಶಾವಾದ ಸರ್ ಇದು. ಇದನ್ನ ಹೇಳಕ್ಕೆ ನಾನು ಇಲ್ಲಿಗೆ ಬರ್ತಾ ಇದ್ದೀನಿ. ಅಲ್ಲ, ನಾನ್ ಬಿಟ್ಬಿಡಿ, ಅಲ್ಲಿ ನಾನೊಬ್ಬ ವೋಟರ್ ಆಗಿ ಕನ್ಸಿಡರ್ ಮಾಡಿ ಕೂತಿದಿರಲ್ಲ. ಅಲ್ಲ, ಮತ್ತೆ ಉಪೇಂದ್ರನ್ ಏನೋ ಒಂದ್ ಇದ್ ಮಾಡೋದ್ ಬೇಡ. ನಾನು ಹೇಳಿದ್ದೆ, ನಾನು ವೋಟರ್ ಆಗಿ ನನ್ನ ಕನ್ವಿನ್ಸ್ ಮಾಡಿಲ್ಲ, ವೋಟರ್ ಆಗಿ. ಈಗ ಸಿಂಬಾಲಿಕಲಿ ಇಲ್ಲ, ನಾವೆಲ್ಲ ವೋಟರ್ ಆಗಿ ಸ್ವಲ್ಪ ಬುದ್ಧಿ ಕಲಿತಿದೀವಿ ಅನ್ಕೊಂಡು, ಬುದ್ಧಿ ಕಲಿತಾ ಇದೀವಿ, ಓಕೆನಾ? ಅಷ್ಟೇ. ವೋಟರ್ ಆಗಿ ನಾವೇನೋ ಮಾಡ್ಬೇಕು. ಈ ಪ್ರಶ್ನೆಗೆ ಬರ್ತೀನಿ ಸರ್. ಹೇಗೇನಂತ ಒಂದು ಚುನಾವಣೆ ಅಂತ ಒಂದಿದೆ ಸರ್. ಸರ್ ನಾವು ಆ ಪರೀಕ್ಷೆನ ನಮ್ಮ ಸಿನಿಮಾ ರಿಲೀಸ್ ಆದಾಗ ಜನರ ಹತ್ರ ಒಂದು ಚುನಾವಣೆಗೆ ಹೋಗ್ತೀವಿ, ಅವರು ಬೇರೆ ಬೇರೆ ಮೈಂಡ್ಸ್. ಸರ್ ನೀವು ಎಷ್ಟು ಗೆದ್ದಿದ್ದೀರಾ ಒಂದು ವಿಷಯ, ಅಲ್ಲಿಂದ ಇಲ್ಲಿಗೆ ಬರ್ತೀನಿ ಸರ್. 1000 ಬ್ರೈನು, 2000 ಬ್ರೈನ್ಗಳು ಒಂದು ಥಿಯೇಟರ್ ಕೂತ್ಕೊಂಡು ಒಂದು ಬ್ರೈನ್ ಏನೋ ಹೇಳಿದ್ದನ್ನ ನೋಡೋದನ್ನ, ಅಷ್ಟು ಬ್ರೈನ್ಗಳನ್ನ ಗೆದ್ದವರು ನೀವು ಸಿನಿಮಾದಲ್ಲಿ. ಸರ್ ಅದೇ ರಾಜಕಾರಣಕ್ಕೆ ಬಂದಾಗ ಒಂದು ಚುನಾವಣೆ ಅನ್ನೋದು ಮತ್ತೆ ಒಂದು ಪಿಕ್ಚರ್ ರಿಲೀಸ್ ಇದೆ ಸರ್ ನಮಗೆ, ಅದರದ್ದು ಬಿಸ್ನೆಸ್, ಈಗ ಹೇಳಿದ್ರಲ್ಲ ಕಾರ್ಪೊರೇಟು, ಇದ್ರನ್ನೆಲ್ಲ ನಾವು ಬೇರೆ ಬೇರೆ ತರ ಹ್ಯಾಂಡ್ಲ್ ಮಾಡುವಾಗ ಸರ್, ಚುನಾವಣೆ ಅನ್ನೋದು ಒಂದು ಬಂದಿರೋದ್ರಿಂದ ನಮ್ಮ ಜೊತೆಗೆ ಒಂದು ಆರ್ಗನೈಸೇಷನ್ ಬೇಕೇ ಬೇಕು ಸರ್. ಅಥವಾ ಚುನಾವಣೆ ಫಾರ್ಮೆಟ್ ಅಲ್ಲಿ ಇದೆಯಲ್ಲ ಸರ್, ಇದು ಯಾವ ತರ ಫಾರ್ಮೆಟ್? ಈ ತರ ಸಂಘ ಗಿಂಗ ಎಲ್ಲ ಬೇಕು ಅಂತ ನಮ್ಗೆ ಬೇರೆ ಯಾವ ತರ ಬೇಕಾದ್ರೂ ಮಾಡ್ಕೋಬಹುದು ಸರ್. ಹೇಳಿದ್ರಲ್ಲ ಸರ್, ಅದೊಂದು ಆರ್ಗನೈಸೇಷನ್ ಅಲ್ಲ ಗುರುವೆ, ಇದನ್ನ ಹೇಳಿ. ಪ್ರಯತ್ನ ಅಲ್ಲ, ಸಂಘಟಿತ ಅಂದ್ರೆ ಏನು? ಇದಕ್ಕೊಂದು ಸ್ಟ್ರಕ್ಚರ್, ಬೂತ್ ಲೆವೆಲ್ ಸಂಘಟಿತ ಪ್ರಯತ್ನ ಅಂತಂದ್ರೆ ಸರ್, ನಾನು ಹೇಳ್ತಾ ಇರೋದು ಚುನಾವಣೆಯ ಒಂದು ಸಂಘಟಿತ ಪ್ರಯತ್ನ ಅಂದ್ರೆ, ನಾನು ಇವ್ರು ಹೇಳೋ ತರ ಯಾವ್ದೋ ಕೇಬಲ್ ಹಾಕ್ಬಿಡು, ಇದನ್ನ ಹಾಕ್ಬಿಡು ಅಂತಲ್ಲ ಸರ್. ವಿಚಾರನ ತಲುಪಿಸೋದಕ್ಕೆ ಒಂದು ಚೈನ್ ಸರ್ಕಲ್ ಬೇಕು ಅಂದ್ಕೊಂಡ್ಬಂದ ಸರ್. ಈಗ ನನಗೆ ನಿಮ್ಮ ವಿಚಾರಧಾರ ಒಪ್ಪಿತ ಆದ್ಮೇಲೆ ಸರ್, ನಾನು ಇನ್ನೊಬ್ನಿಗೆ ಸೆಕೆಂಡ್ ಮಾಡ್ತೀನಿ, 4-6 ಜನಕ್ಕೆ ಹೇಳ್ತೀನಿ, ಇಟ್ಸ್ ಚೈನ್ ಸರ್ಕಲ್. ಅಷ್ಟು ಸಾಕು ಅಂತ ನಾನು ಹೇಳೋದು. ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಸರ್. ಈ ಚೈನ್ ಸರ್ಕಲ್ ಅಂತ ಬಂದಾಗ ಒಬ್ಬ ವಿಧಾನಸೌಧಕ್ಕೆ ಹೋಗ್ತಾನೆ, ನೀವ್ ಹೇಳಿದ್ರಿ ಒಂದು ಉದಾಹರಣೆ ಕೊಟ್ರಿ, ಯಾವ್ದೋ ನೀರು ಬರೋ ಇಶ್ಯೂನು ಕೂಡ, ಸಣ್ಣ ಪುಟ್ಟ ಇಶ್ಯೂನು ಕೂಡ ನಾನು ವಿಡಿಯೋ ಕಾಲಲ್ಲಿ ಅಡ್ರೆಸ್ಸಿಂಗ್ ಮಾಡಿ ನಾನು ಮಾಡಿಸ್ತೀನಿ, ಅಷ್ಟು ನಾನು ಪಾರದರ್ಶಕವಾಗಿರ್ತೀನಿ ಅಂತ ಹೇಳಿದ್ರಿ. ಅಗ್ರಿ ವಿತ್ ದಟ್ ಸರ್. ಅದು ಚಾಲ್ತಿಗೆ ಬಂದಿದ್ದ ದಿನ ನಾನು ಖುಷಿ ಪಡ್ತೀನಿ ಸರ್, ನಂಗೆ ಸಂತೋಷ ಇದೆ, ನಾನು ಅದಕ್ಕೆ ಪ್ರಯತ್ನನೂ ಪಡ್ತೀನಿ. ನಾನು ಮಾತಾಡಿದ್ದೋಗ್ತಾ ಇಲ್ಲ, ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗ್ತಾ ಅದನ್ನ ತಗೊಂಡೋಗ್ತೀವಿ, ಆ ಯಾತ್ರೆನ ತಗೊಂಡೋಗುವಂಥವ್ರು ಸರ್. ಇವತ್ತು ಚುನಾವಣೆ ಅನ್ನೋದು
ಏದ್ರ ಮೇಲೆ ನಡೀತಾ ಇದೆ ಅಂದ್ರೆ ಇದನ್ನ ಪ್ರಜಾಕೀಯ ತಪ್ಪಿಸ್ಬೇಕಾಗಿದೆ ಸರ್. ಇವತ್ತು ಯಾವ್ಯಾವ್ದನ್ನ ತಪ್ಪಿಸ್ಬೇಕು ಬೈಫರ್ಗೆಟ್ ಮಾಡ್ಕೊಂಡು ಸರ್, ಯಾವ್ಯಾವ್ದನ್ನ ಫಸ್ಟ್ ನಾವು ಕ್ಲಿಯರ್ ಮಾಡ್ಕೋಬೇಕು ನಾನು ಅದನ್ನೇ ಇವತ್ತು ದೇಶದಲ್ಲಿ 2 ದೊಡ್ಡ ಪಾರ್ಟ್ ಇದೆ ಸರ್. 9% ಜನ ಕರ್ನಾಟಕದಲ್ಲಿ 35% 37% ವೋಟ್ ಶೇರಿಂಗ್ ಬೀಳುತ್ತೆ ಅಂದ್ರೆ 9% ಜನ ಐಡಿಯಾಲಜಿ ಮೇಲೆ ಓಟ್ ಹಾಕ್ತಾರೆ ಸರ್. ಬ್ಲೈಂಡ್ ಗೇಮ್ ಮಾಡ್ತಾರೆ ಸರ್ ಅವರು. ಅವ್ರಿಗೆ ಯಾರಾದ್ರೂ ಇರ್ಲಿ ಸರ್, ನನಗೆ ಈ ಐಡಿಯಾಲಜಿ ಗೆಲ್ಬೇಕು. ಇಲ್ಲ, ಒಂದ್ ನಿಮಿಷ, ನಾನು ಇದನ್ನ ಮಾತಾಡಕ್ಕೆ ನಾನು ಇದನ್ನ ಫಸ್ಟ್ ಆಫ್ ಆಲ್ ನಾನು ನೆಗೆಟಿವ್ ಮಾತಾಡಕ್ ಇಷ್ಟಪಡಲ್ಲ. ಬಿಕಾಸ್ ವಿ ಆರ್ ಆಲ್ ಡ್ರೀಮಿಂಗ್ ಅಬೌಟ್ ಎ ಗುಡ್ ಸೊಸೈಟಿ. ಕೇಳಿ ಒಂದ್ ನಿಮಿಷ, ಹಂಗಲ್ಲ. ನಾವ್ ಏನಾಗುತ್ತೆ, ಇಂಡೈರೆಕ್ಟ್ಲಿ ವಿ ಆರ್ ಸೆಂಡಿಂಗ್ ಎ ಬ್ಯಾಡ್ ಮೆಸೇಜ್, ವಿ ಆರ್ ಸೆಂಡಿಂಗ್ ಎ ನೆಗೆಟಿವ್ ಮೆಸೇಜ್. ನೋಡಿ ಸರ್, 8% ಈ ತರ ಇದಾರೆ ಸರ್. ಇನ್ 20%ಗೆ ಓಟೇ ಹಾಕಕ್ ಬರಲ್ಲ ಸರ್. ಇನ್ 25% ಈ ತರ ದುಡ್ಡು ಇಸ್ಕೊಂಡು ಓಟ್ ಹಾಕ್ತಾರೆ ಸರ್ ಅಂದ್ರೆ ಕೇಳಿ ಒಂದ್ ನಿಮಿಷ. ನಾನು ಇನ್ನೊಂದ್ ನಿಜ ಹೇಳ, ಇದು ಕೇಳ್ತಿರೋನು ಹಂಗ ದೊಡ್ಡವ್ರು ಮಾತಾಡ್ತಾರಪ್ಪ ಎಲ್ಲ ಈ ತರನೇ 60% ಆಗ್ಬಿಟ್ರೆ ನಾನೇನ್ ಮಾಡೋದು ಅಂತ ಅವನು ಸುಮ್ನೆ ಆಗ್ಬಿಡ್ತಾನೆ. ನಮ್ ಕೆಲ್ಸ ಅದಲ್ಲ. ಹೇಳಿ, ನಾವ್ ಹೇಳ್ತಿರೋದು ಈ 30% ಜನ ಇದಾರೆ ಗೊತ್ತಾ, ಇವತ್ತು ಜೆನ್ಸಿ, ಇವತ್ತು ಯುವಕರು ಬದಲಾಯಿಸ್ತಾ ಇದ್ದಾರೆ, ವಿಡಿಯೋಗಳು ಮಾಡ್ತಿದ್ದಾರೆ. ಪಾಸಿಟಿವ್ ಮಾತಾಡೋಣ. ನಾವು ಒಳ್ಳೇದು ಬಯಸ್ತೀವಿ ಜೀವನದಲ್ಲಿ, ಒಳ್ಳೇದು ಮಾತಾಡಲ್ಲ, ಒಳ್ಳೇದನ್ನ ಥಿಂಕ್ ಮಾಡಲ್ಲ. ನಾನು ನೆಗೆಟಿವ್ ಥಿಂಕ್ ಮಾಡ್ಕೊಂಡು ಒಳ್ಳೇದು ಹೆಂಗ್ ಬಯಸೋದು ನಾನು? ಐ ಆಮ್ ಬ್ಲೇಮಿಂಗ್ ಮೈ ಕಿಡ್ಸ್. ಅವ್ನು ಸರಿ ಇಲ್ಲ, ನನ್ನ ಮಗ, ಅವ್ನು ಇದು ಅದು ಅವನೇನೋ ಉದ್ಧಾರ ಆಗ್ಲಿ ಅಂತ. ಐ ಹ್ಯಾವ್ ಟು ಎನ್ಕರೇಜ್. ನೋ, ಅವ್ನಿರೋದು ಒಳ್ಳೇದು ಹೇಳಿ. ಇಲ್ಲಪ್ಪ, ನಮ್ ಜನ ಬುದ್ಧಿವಂತರು ಅಂತ ಮಾತಾಡೋಣ. ಹೂ ಆರ್ ವಿ ಟು ಸಿಟ್ ಹಿಯರ್ ಅಂಡ್ ಜಡ್ಜ್? ಆಕ್ಚುಲಿ ಪೀಪಲ್ ಸರಿ ಇಲ್ಲ, ನನಗೆ ಅನುಭವ ಆಗಿದೆ, ಯಾಕೆ ನಾಳೆ ಬದಲಾಗಬಾರ್ದ? ಹೌ ಕ್ಯಾನ್ ಯು ಕ್ಲೈಮ್ ದಟ್ ದಿಸ್ 30% ಆರ್ ನಾಟ್ ಗುಡ್? ಹೆಂಗ್ ಹೇಳ್ತೀರಾ ನೀವು? ನಾನು ಹೇಳ್ತಾ ಇಲ್ಲ ಸರ್. ನೀವ್ ಹೇಳಿದ್ದಕ್ಕೆ ನಾವ್ಯಾರು ಬದಲಾಯಿಸೋದಕ್ಕೆ? ಯು ಥಿಂಕ್ ದಟ್ ಐ ಕ್ಯಾನ್ ಚೇಂಜ್ ದಿಸ್ ಹೋಲ್ ವರ್ಲ್ಡ್? ಸರ್, ಎರಡೂ ಅಹಂಕಾರನೇ. ಕೇಳಿ, ಎರಡೂ ಅಹಂಕಾರನೇ. ಒಂದು ಸರಿ ಇಲ್ಲ ಅನ್ನೋದು ಅಹಂಕಾರ, ನಾನು ಬದಲಾಯಿಸ್ತೀನಿ ಅನ್ನೋದು ಅಹಂಕಾರ. ಸೊ ನಾನ್ ಹೇಳ್ತೀನಿ, ನಂದೊಂದು ಕಲ್ಪನೆ ಇದೆಯಪ್ಪ, ನಾನೊಬ್ಬ ವೋಟರ್ ಆಗಿ ಹೇಳ್ತೀನಿ, ನಾನ್ ನಾಯಕ, ನಾನ್ ಬದಲಾಯಿಸ್ತೀನಿ, ನನಗೆ ಯಾವ ಅಹಂಕಾರಗಳು ಇಲ್ಲ. ನಾನು ಒಬ್ಬ ಸಿಟಿಸನ್ ಆಗಿ, ಒಬ್ಬ ವೋಟರ್ ಆಗಿ ಹಿಂಗಿದ್ರೆ ಚೆನ್ನಾಗಿರುತ್ತೆ, ಟೆಕ್ನಾಲಜಿ ಇದೆ, ನನ್ನ ಕನಸಿದು, ಮೈ ಡ್ರೀಮ್ ಇದು ಅಂತ ಹೇಳ್ತೀನಿ. ಯಾರು ಬೇಕಾದ್ರೆ ಕನೆಕ್ಟ್ ಆಗ್ಬೋದು ಅದಕ್ಕೆ. ಇದಾರೆ ಆಶಾವಾದಿಗಳಿದ್ದಾರೆ, ವಿಚಾರವಂತರಿದ್ದಾರೆ. ನಾನು ಸಾಮಾನ್ಯರಲ್ಲ, ನೀವು ಅಸಾಮಾನ್ಯರು ಅಂತ ಹೇಳಿದೀನಿ. ನಿಮ್ಮಿಂದನೇ ಸ್ವಾಮಿ ಜಗತ್ತು ಇಡೀ ಎಷ್ಟು ಕಡೆ ಹೇಳಿದೀನಿ, ಯಾರು ಈ ಮನೆಯಿಂದ ದುಡ್ಡು ತಂದು ಬ್ರಿಡ್ಜ್ಗಳು ಇದು ಎಲ್ಲ ಕಟ್ಟಿಲ್ಲ ಸ್ವಾಮಿ, ಎಲ್ಲ ನಿಮ್ದೇ ದುಡ್ಡುಗಳು ಅಂತ. ನಿಮ್ ದುಡ್ಡು, ನಿಮ್ ಕಾಸು, ನಿಮ್ ಹಣ. ಅವ್ರನ್ನ ಹೆಂಗೆ ನೀವು ಅವ್ರ ಹಣ, ಅವ್ರ ದುಡ್ಡನ್ನ ನಾವು ತಿನ್ಕೊಂಡು, ನಾವ್ ಇದ್ ಮಾಡ್ಕೊಂಡು, ಅವ್ರು ನಾವ್ ಹೆಂಗ್ ಬೈಕ್? ನಮ್ಗೇನ್ ರೈಟ್ಸ್ ಇದೆ? ವಿ ಡೋಂಟ್ ಹ್ಯಾವ್ ರೈಟ್ಸ್. ವಿ ಕಾಂಟ್ ಸೇ ದಟ್. ಆಕ್ಚುಲಿ 10% ಜನ ಹೆಂಗಿದೆ, 20% ನಾವು ಮಾತಾಡಬಾರದು. ಅದನ್ನ ದಯವಿಟ್ಟು ಎಲ್ಲೂ ಮಾತಾಡಬೇಡಿ. ಇಲ್ಲ ಸರ್, ನಾನು ಹೇಳ್ತಾ ಇರೋದು ವೋಟ್ ಹಾಕುವಾಗ ಏನನ್ನ ನೋಡಿ ವೋಟ್ ಹಾಕ್ಬೇಕು ಅಂತ ಕೇಳ್ತಾ ಇದೀನಿ ನಾನು. ವಿಚಾರ ನೋಡಿ ವೋಟ್ ಹಾಕಿ. ಆ ವಿಚಾರ ಹೇಳ್ತಾ ಇದೀನಲ್ಲ ನಾನು ಅವಾಗಿಂದ. ಅದಕ್ಕೆ ಬನ್ನಿ, ಆ ವಿಷಯ ನಾನು ಹೇಳಿ ಕೇಳಿ. ಇದನ್ನ ತೆಗಿಬೇಕಲ್ಲ ಸರ್. ತೆಗಿಯೋದಕ್ಕೆ ನಾನು ಇಷ್ಟೆಲ್ಲ ಮಾಡ್ತೀರಾ ಸ್ವಾಮಿ? ನಾನು ಆ್ಯಪ್ ಮಾಡಿರೋದೇನಕ್ಕೆ? ನಾನು ಇಷ್ಟು ಕೂತ್ಕೊಂಡು ಮಾತಾಡ್ತಿರೋದೇನಕ್ಕೆ? ಈ ಒಂದು ವಿಚಾರ ಬರಬೇಕು, ನೀವು ನಾಯಕತ್ವದ ಗುಣ ಬೆಳೆಸ್ಕೊಬೇಕು. ಅನ್ನೆಸರಿ ಇದಕ್ಕೆ ಏನೋ ಪಬ್ಲಿಸಿಟಿ ವೇವ್ ನೀವು ವೋಟ್ ಹಾಕ್ಬಾರ್ದು. ನಾಯಕರನ್ನ ತರಬೇಡಿ. ಯಾರೋ ದೊಡ್ಡ ನಾಯಕ ಬಂದ, ಅವ್ನ್ ಬಂದ, ಇವ್ನ್ ಬಂದ, ವೇವ್ ಕ್ರಿಯೇಟ್ ಆಗ್ತಿದೆ ಅಂತ ವೋಟ್ ಹಾಕ್ಬೇಡಿ. ಮತ್ತೆ ಇನ್ನೊಬ್ಬ ನಾಯಕನ್ ಕ್ರಿಯೇಟ್ ಮಾಡ್ತೀರಾ ನೀವು. ನಿಮಗ್ ಬೇಕಾದ್ರೆ ನಿಮ್ ದುಡ್ಡನ್ನ ಹೆಂಗ್ ಮಾಡ್ತೀರಾ ಅಂತ ಕೇಳಿ, ನೀವು ಕಂಟ್ರೋಲ್ ಇಟ್ಕೊಳ್ಳಿ. ಆತರ ಒಂದು ಸಿಸ್ಟಮ್ ತನ್ನಿ. ಕರೆಕ್ಟಾ ತಪ್ಪ? ಅಷ್ಟೇ ನಾವ್ ಹೇಳ್ತಾ ಇರೋದು, ಅದನ್ನೇ ಹೇಳ್ತಾ ಇರೋದು. ನಾವಿಲ್ಲಿ ಕೂತ್ಕೊಂಡ್ಬಿಟ್ಟು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವಾಗ ಅನ್ಸತ್ತೆ ಬಿಡ ಈ ಸಿಸ್ಟಮೇ ಸರಿ ಇದೆ, ಅದಕ್ಕೆ ಹೋಗೋಣ ಅನ್ಸುತ್ತೆ. ಸರ್, ನಾನು ಅದನ್ನ ಅಹಂಕಾರ ಅನ್ಕೊಳ್ಳಲ್ಲ ಸರ್, ಅದನ್ನ ಧ್ಯೇಯ ಅನ್ಕೋತೀನಿ. ಒಬ್ಬ ಮನುಷ್ಯನ ಧ್ಯೇಯ. ಇದನ್ನ ಅವ್ರಿಗೆ ತಿಳಿ ಹೇಳ್ಬೇಕಾಗಿರೋದು. ಇಲ್ಲ, ತಿಳಿ ಹೇಳ್ಬೇಕಾದ್ ಒಳ್ಳೇದನ್ನ ಹೇಳಿ. ಅದನ್ನ ಸರ್ ನೋಡಿ ನನಗೆ ಈ ವಿಚಾರದಲ್ಲಿ ಸ್ವಾಮಿ ಮೊದಲೇ ಹೇಳಿ, ಒಂದ್ ನಿಮಿಷ. ನಾನು ವೋಟ್ರು ಮೊದಲೇ ಒದ್ದಾಡ್ತಾ ಇದ್ದೀನಿ, ನಾನು ಬದುಕಿಗೆ ಹೋರಾಡ್ತಾ ಇದ್ದೀನಿ. ನೀವು ಇನ್ನಷ್ಟು ಉಳಿತಿದ್ದೀರಾ, ಇವ್ನ್ ಸರಿ ಇಲ್ಲ, ಅವ್ನ್ ಸರಿ ಇಲ್ಲ, ನೀನು ಸರಿ ಇಲ್ಲ ಅಂತಿದ್ದೀರಾ. ನಾನು ಹಾಕೊಂಡು ತುಳಿದು ಬಿಟ್ಟಂಗೆ ನಾನು ಹಂಗೆ ಕುತ್ಕೊಂಡ್ಬಿಡ್ತೀನಿ ಅಷ್ಟೇ, ಏನೋ ಮಾಡಕ್ ಹೋಗಲ್ಲ. ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ ಸರ್. ಅವ್ರ ಐಡೆಂಟಿಫಿಕೇಶನ್ ಒತ್ತಬೇಕಲ್ಲ ಸರ್. ಹಿಂಗ್ ಹಾಕ್ಸ್ಕೋಬೇಕಾದ್ರೆ ಇದಕ್ಕೆ ಹಾಕೋರು ಇದಾರೆ. ಪಾಸಿಟಿವ್ ಮಾತಾಡಿ ಸ್ವಾಮಿ. ನನಗೆ ಕೇಳಿ, ಇವತ್ತೆಲ್ಲ ಕುತ್ಕೊಂಡು ನೀವ್ ಹೇಳಿದ್ರಲ್ಲ, ಯಾವ್ದು ಇನ್ನೊಂದು ಇಂಟ್ರಿಗೆ ಹೋಗಲ್ಲ. ನೀವು ಮಾತಾಡಕ್ ಶುರು ಮಾಡ್ರೆ ಪ್ರಾಬ್ಲಮ್, ನಾಳೆ ಇಷ್ಟು ಗಂಟೆವರೆಗೂ ಮಾತಾಡಬಹುದು. ಒಂದ್ ವರ್ಷ ಮಾತಾಡ್ಬೋದು ಪ್ರಾಬ್ಲಮ್. ಕೇಳಿ ಒಂದ್ ನಿಮಿಷ. ಹಂಗಲ್ಲ, ಪ್ರಾಬ್ಲಮ್ 1000 ಹೇಳ್ತೀನಿ ನಾನು. ನನಗೆ ಈಸಿ ಪ್ರಾಬ್ಲಮ್ ಹೇಳೋದು. ನೋಡ್ರಿ ಅವ್ನ್ ಸರಿ ಇಲ್ಲ, ನೋಡ್ರಿ ಇವ್ನ್ ಸರಿ ಇಲ್ಲ. ಸೊಲ್ಯೂಷನ್ ಅಂದ್ರೆ ಹಿಂಗ್ ಕುತ್ಕೊಂಡ್ಬಿಡ್ತೀವಿ ಅಷ್ಟೇ. ಅದ್ ಹೆಂಗ್ ಸರ್, ಅದಾಗುತ್ತಾ ಸರ್ ಅಂತ? ವೈ ಸರ್, ಈಗ ವೋಟ್ ಪರ್ಸೆಂಟೇಜ್ ಜಾಸ್ತಿ ಆಗಕ್ ಸೊಲ್ಯೂಷನ್ ಏನ್ ಸರ್ ನಿಮ್ ಪ್ರಕಾರ? ಅದು ತುಂಬಾ ಒಳ್ಳೆ ಆನ್ಸರ್ ಸರ್. ಅದು ಅಂದ್ರೆ ಹೆಚ್ಚು ಜನ ವೋಟ್ ಮಾಡಿದಷ್ಟು ನೀವ್ ಹೇಳ್ದಂಗೆ ಎಜುಕೇಶನ್ ಬರ್ತಾರೆ ಸ್ವಾಮಿ. ನಾವು ಏನ್ ಮಾಡ್ಬೇಕು ಅಂತ ಏನು ಮಾಡೋದ್ ಬೇಡ, ಒಳ್ಳೆ ವಿಚಾರ ಹೇಳಿ. ಅದಕ್ಕೋಸ್ಕರ ಮತ್ತೆ ನೀವು ಪ್ಲಾನ್ ಮಾಡಬೇಡಿ. ನೀವ್ ಹೇಳ್ರಿ, ಫಸ್ಟ್ ನಾವು ಖಾಲಿ ತಲೆ ಇಟ್ಕೊಬೇಕು. ಇನ್ನೋಸೆಂಟ್ ನಮ್ಗೆ ಏನ್ ಅನ್ಸುತ್ತೋ ಅದನ್ನ ಹೇಳ್ಬೇಕು. ಸರಿ ಇದ್ರೆ ತಗೊಂತಾರೆ, ಇಲ್ಲ ಅಂದ್ರೆ ನಾನು ಸೋಲು ಗೆಲ್ವಂತ ಅಲ್ಲ ಅನ್ಕೊಂಡು ಹೋಗ್ಬೇಕಷ್ಟೇ. ನನ್ನ ವಿಚಾರ ನಾನು ಹೇಳ್ತಾ ಇದ್ದೀನಿ.
ಇದು ನನಗೆ ಗೊತ್ತಿದೆ ನನ್ ಸೋಲು ಗೆಲುವಲ್ಲ ಅಂತ. ನಾಳೆ ನನ್ನ ವಿಚಾರ ತಗೊಳ್ಳಿಲ್ಲ ಅಂದ್ರೆ ನನ್ ಸೋಲಲ್ಲ, ನಂದೇನೋ ವಿಚಾರ ಇತ್ತು ಹೇಳ್ದೆ. ಅಲ್ಲಿ ಮತ್ತೆ ಉಪೇಂದ್ರ ನೋಡು ಗೆದ್ಬಿಟ್ಟ, ಉಪೇಂದ್ರ ಸೋತ್ಬಿಟ್ಟ, ಉಪೇಂದ್ರ ಗ್ರೇಟ್, ಉಪೇಂದ್ರ ಅಲ್ಲ. ವಿಚಾರ ಗೆಲ್ಬೇಕು ಅಷ್ಟೇ. ಅಲ್ಲಿ ಅಷ್ಟೇ ನಾವ್ ಹೇಳ್ತಾ ಇದೀವಿ, ಅದನ್ನ ಪಾಸಿಟಿವ್ ಆಗಿ ಹೇಳ್ತೀವಿ. ನೋಡಪ್ಪ ಇದು ಚೆನ್ನಾಗಿರುತ್ತೆ. ಬದಲಾವಣೆ ಅಂತಿದ್ರಲ್ಲ, ಬರೀ ವ್ಯಕ್ತಿ ಬದಲಾವಣೆ ಆಗ್ಬಾರ್ದು, ಪಕ್ಷ ಬದಲಾವಣೆ ಆಗ್ಬಾರ್ದು, ನಿಮ್ಮಲ್ಲೂ ಬದಲಾವಣೆ ಆಗ್ಬೇಕು. ನೀವು ಬದಲಾಯಿಸೋ ಶಕ್ತಿ ನಿಮ್ಮಲ್ಲಿದೆ. ನೀವು ಒಬ್ಬ ಯಾವ್ದಾರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಬ್ಬ ₹1 ಖರ್ಚು ಮಾಡಿದ್ರೆ ವಿಚಾರಗಳಿಗೆ ಓಟ್ ಹಾಕಿ ನೀವು ಒಂದ್ಸತಿ ಅವನ್ನ ಕಳಿಸಿ ನೋಡಿ, ಪಕ್ಕದಲ್ಲಿ ಹುಷಾರಾಗ್ತಾನೆ. ಏನಯ್ಯ ₹1 ಖರ್ಚು ಮಾಡಿದೆ ಅವನ್ನ ಎಲೆಕ್ಷನ್ ಗೆಲ್ಸಿಯಾರೆ ಅಂತ. ಹೌದು, ಝೀರೋ ಇನ್ವೆಸ್ಟ್ಮೆಂಟ್ ಆಗ್ಬೇಕು ಪಾಲಿಟಿಕ್ಸ್ ಅಲ್ವಾ? ಅದನ್ನ ನಾವು ಮಾತಾಡ್ತಾ ಹೋಗೋಣ. ನಾವು ಅದನ್ನೇ ಮಾತಾಡ್ಕೊಂಡು ಮೀಡಿಯಲ್ಲಿ ಕೂತ್ಕೊಂಡಂಗೆ ಬೈಕೊಂಡು ಅವ್ನ್ ಸರಿ ಇಲ್ಲ ಇವ್ನ್ ಸರಿ ಇಲ್ಲ. ಎಷ್ಟ್ ದಿನ ಬೈಕೊಂಡು ಕೂತಿರ್ತೀರ? 70 ವರ್ಷದಿಂದ ಬೈತಾನೆ ಇದೀವಿ. ಅವನ್ನ ಬೈದ್ವಿ, ಇವನ್ ತಂದ್ವಿ, ನೆಕ್ಸ್ಟ್ ಇವನ್ನ ಬೈಕೊಂಡು ಅವ್ನ್ ತರ್ತೀವಿ. ನನ್ನ ಉದ್ದೇಶ ನಿಮ್ಮ ಪರ್ಯಾಯ ಹೆಚ್ಚು ಜನರಿಗೆ ಅರ್ಥ ಆಗ್ಲಿ ಅನ್ನೋದಷ್ಟೇ. ಅಲ್ಲಲ್ಲ, ಕರೆಕ್ಟ್ ಆಗಿ ಅರ್ಥ ಮಾಡೋಣ, ಕರೆಕ್ಟ್ ಆಗಿ ಅರ್ಥ ಮಾಡಿಸ್ಬೇಕು. ನಾವಿಲ್ಲಿ ನೆಗೆಟಿವ್ ಮಾತಾಡ್ಬಿಟ್ಟು ಅನ್ಕೊಳ್ಳಿ, ಜನ ಸರಿ ಇಲ್ಲ 2 ನಿಮಿಷ ಹೇಳೋದು. ನಾನ್ ಸರಿ ಇದ್ದೀನ ಕೇಳ್ಕೊಳ್ಳಿ, ನಾನ್ ಸರಿ ಇದ್ದೀನ, ನನ್ಗಷ್ಟೇ ಕೇಳಕ್ ರೈಟ್ಸ್ ಇರೋದು. ನನ್ನಲ್ಲೇ 1000 ವೀಕ್ನೆಸ್ ಇದೀನಿ, ನಾನ್ ಸರಿ ಮಾಡ್ಕೊಬೇಕು ಫಸ್ಟ್. ಇದು ನಂಗೆ ಸರಿ ಅನ್ಸರಿ 4 ಜನಕ್ಕೆ ಹೇಳ್ಬೇಕು, ಅಷ್ಟೇ ನನ್ನ ಕೆಲಸ. ನಾನು ಹೇಳ್ತಾ ಇರೋದು, ನಾನು ವೋಟರ್ ಆಗಿ ಇವತ್ತು ನಾನೊಂದು ಪೊಸಿಷನ್ ಇದ್ದೀನಿ, ನನಗೆ ಸರಿ ಅನಿಸ್ತೀನಿ, ನಾನು ಸ್ವಲ್ಪ ಜಾಸ್ತಿ ಜನಕ್ಕೆ ಹೇಳ್ತೀನಿ, ಮೀಡಿಯಲ್ಲಿ ಕೂತ್ಕೊಂಡು 4 ಜನಕ್ಕೆ ಹೇಳ್ತಾ ಇದ್ದೀನಿ, ಅಷ್ಟೇ ನಾನು ಮಾಡ್ತಿರೋದು, ಇನ್ನೇನು ಇಲ್ಲ ಇಲ್ಲಿ. ಅದು ನನ್ನ ಕರ್ತವ್ಯ, ನಾನು ಮಾಡ್ತಾ ಇದ್ದೀನಿ. ಈ ಬದಲಾವಣೆ ಬಂದ್ರೆ ಚೆನ್ನಾಗಿರುತ್ತೆ, ಟೆಕ್ನಾಲಜಿ ಇದೆ ತರಬೇಕು ಅಂತ ಮಾತಾಡ್ತಾ ಇದ್ದೀನಿ ಅಷ್ಟೇ. ಐ ಅಗ್ರಿ ವಿತ್ ಸರ್. ನನ್ಗೇನಂದ್ರೆ ಅಂಡರ್ಲೈನ್ ಮಾಡಿ ಯಾಕೆ ಅಷ್ಟು ಕೆದಕ್ತಾ ಇದೀನಿ ಅಂದ್ರೆ, ಅಲ್ಲಲ್ಲ, ವಿಚಾರವೇ ಪ್ರಮುಖವಾಗಿ ಬರ್ಲಿ. ಅಲ್ಲ, ಪ್ರಮುಖವಾಗಿ ಬರೋದು ಒಳ್ಳೆ ವಿಚಾರ, ಅದು ಮಾತ್ರ, ಅದೇ ಹೈಲೈಟ್, ಅದನ್ನೇ ಹೈಲೈಟ್ ಮಾಡಿ. ನನಗೆ ಬೇಕಾಗಿರೋದು ಅದೇ ಅಷ್ಟೇ. ಅದನ್ನ ಮಾತಾಡ್ಬಿಡಿ. ಏನ್ ಹೇಳಿ, ಇಲ್ಲ ಕೆಲವರು ಓಟೆ ಹಾಕಲ್ಲ, ಓಟೆ ಹಾಕ್ದಿರೋ ದುಡ್ಡು ಇಸ್ಕೊಂಡು ಓಟ್ ಹಾಕ್ತಾರೆ, ಅದನ್ನು ಮಾತಾಡೋದು ಬೇಡ. ನಾಳೆ ನೆಕ್ಸ್ಟ್ ದುಡ್ಡು ಇಸ್ಕೊಂಡು ಓಟ್ ಹಾಕಲ್ಲ ಜನ. ನೋಡ್ರಿ, ಯಾಕೆ ತಮಿಳ್ನಾಡು ಬಗ್ಗೆ ಮಾತಾಡ್ತೀರ ಹೇಳಿ? ನೋಡ್ರಿ, ಬಂದಿದ್ದಾರೆ ನೋಡ್ರಿ, ಏಜೆನ್ಸಿಗಳೆಲ್ಲ ಬಂದ್ರು, ಯಂಗ್ಸ್ಟರ್ಸ್ ಬದಲಾವಣೆ ಮಾಡ್ರು ಅನ್ನೋದೇ ಒಂದು ಹುಮ್ಮಸ್ ನಮ್ಗೆ. ನನಗೂ ಒಂದು ಚಾರ್ಜ್ ಬರುತ್ತೆ, ಇಲ್ಲೂ ಒಂದ್ ಆಗ್ಲಪ್ಪ ಆ ತರ. ಬಂದ್ ನಿಂತ್ಕೊಳ್ಳಿ, ಬಂದ್ ಈ ತರದವ್ರು ನಿಂತ್ಕೊಳ್ಳಿ, ವಿಚಾರವಂತರು ಅಥವಾ ಗೆಲ್ಲಿ. ಸರ್, ಈಗ ಪ್ರಜಾಕೀಯದ ಆಶಯಗಳನ್ನ ಹಬ್ಬಿಸೋದಕ್ಕೆ, ಒಬ್ರಿಂದ ಒಬ್ರಿಗೆ ತಲುಪಿಸೋದಕ್ಕೆ ಈಗ ಒಂದು ಆಪ್ ಇದೆ. ಆಪ್ ಒಂದಷ್ಟು % ಜನರಿಗೆ, ಈಗ ಯಾರ್ಯಾರು ಅದನ್ನ ಡೌನ್ಲೋಡ್, ನಾನು ನಿನ್ನೆ ಮಾಡ್ಕೊಂಡೆ, ಓದ್ಕೊಂಡೆ, ತಿಳ್ಕೊಂಡೆ, ಆ ತರ ಒಂದಷ್ಟು ಜನ ಮಾಡ್ಕೊಳ್ತಾ ಇದ್ದಾರೆ. ಅದೀಗ ಎಷ್ಟು % ಅಲ್ಲಿ ಇದೆ ಸರ್ ಅಂತ ನಿಮ್ಮನ್ನ ಕೇಳೋದಕ್ಕಿಂತ ನನಗೆ ಗೊತ್ತಾಗುತ್ತದು. ಓಕೆ, ಅದ್ರ ಹೊರತಾಗಿ ಬೇರೆ ಏನ್ ಚಟುವಟಿಕೆ ಮಾಡ್ತಾರೆ ನೋಡಿ? ಇದು ಆಪ್ ಸಂಬಂಧಪಟ್ಟಿದ್ದಲ್ಲ. ಇನ್ನು ನಾವು ಮಾತಾಡ್ತಾ ಇದ್ದೀವಿ, ಇನ್ನೊಂದಷ್ಟು ಇಂಟರ್ವ್ಯೂ ಮಾಡ್ತೀನಿ, ಒಂದಷ್ಟು ಕಾಲೇಜ್ಗಳಿಗೆ ಹೋಗ್ತೀನಿ, ಒಂದಷ್ಟು ಹಳ್ಳಿಗಳಿಗೆ ಓಡಾಡ್ತೀನಿ. ನನ್ನ ಕೈಲಿ ಎಷ್ಟು ಸಾಧ್ಯವೋ 28ರವರೆಗೂ ಎಲ್ಲಾ ಕಡೆ ಓಡಾಡ್ತೀನಿ. ಎಷ್ಟು ಸಾಧ್ಯವೋ ಆ ಜನಕ್ಕೆ ಹೇಳ್ಕೊಂಡು ಹೋಗ್ತೀನಿ. ಅವ್ರಿಗೆ ಏನಾರ ಡೌಟ್ಸ್ ಇದ್ರೆ ಕೇಳದಂಗೆ ನಾನು ಕಲಿತಾ ಹೋಗ್ತೀನಿ. ಇರೋ ವಿಷಯ ಹೇಳ್ಕೊಂಡು ಹೋಗಿ, ಇಷ್ಟು ಮಾತ್ರ ನನ್ನ ಕೈಲಿ ಸಾಧ್ಯ. ನನ್ನ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತೀನಿ. ಸರ್, ನನಗೆ ಅರ್ಥ ಆಗಿದ್ದೇನೋ ಅಂತ ಒಂದು ಹೇಳ್ತೀನಿ ಸರ್. ಯಾಕಂದ್ರೆ ಸಾಮಾನ್ಯ ಜನರ ಕಿವಿಗೆ ಏನೇನು ಬೀಳ್ತಾ ಇದೆ ಅಂದ್ರೆ, ನಾವು ಇನ್ನೊಬ್ಬರ ತಪ್ಪುಗಳನ್ನ ಹೇಳೋದಕ್ಕಿಂತ ಮುಂಚೆ ನಮ್ಮ ಸರಿಗಳನ್ನ ನಾವೇನ್ ಮಾಡ್ಕೋಬೇಕು ಅಂತ ಬೈಫರ್ಗೇಟ್ ಮಾಡ್ಕೊಳ್ಳೋಣ. ನಮ್ಮ ವಿಚಾರಧಾರೆ, ನಾವು ಸರಿಯಾದ ಮಾರ್ಗದ ಕಡೆ ಹೆಚ್ಚು ಫೋಕಸ್ ಮಾಡೋಣ. ಇನ್ನೊಬ್ಬರ ತಪ್ಪುಗಳನ್ನ ಹೇಳುವ ರಾಜಕಾರಣ ನಾವು ಮಾಡೋದು ಬೇಡ ಅಷ್ಟೇ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನೀವೊಂದು ಹೇಳಿದ್ರೆ, ಇಲ್ಲಿ ಚುನಾಯಿತ ಪ್ರತಿನಿಧಿ ಅನ್ನೋನು, ಸೇವಕ ಆದವನು ಈ ಮಾಲೀಕರ ಜೊತೆ ಹೆಂಗ್ ವರ್ತಿಸ್ತಾನೆ ಅನ್ನೋದು, ಹೇಗೆ ಡಿಫ್ರೆನ್ಶಿಯೇಟ್ ಆಗುತ್ತೆ ಅನ್ನೋದನ್ನ ಒಂದು ಇನ್ಸಿಡೆಂಟ್ ಥ್ರೂ ಹೇಳಿದೀರಾ. ಆಮೇಲೆ ನಿಮ್ಮ ಇದುವರೆಗೂ ಯೋಚನೆಗಳಲ್ಲಿ ಒಂದು ಕ್ಲಿಯರ್ ಆಗಿ ಒಂದು ಶ್ವೇತಪತ್ರ ತರ, ಈ ಒಂದು ಬಜೆಟಿಂಗ್ ಇರ್ಬೋದು, RTI ಆಕ್ಟ್ ಇರ್ಬೋದು, ಎಜುಕೇಶನ್ ಇರ್ಬೋದು, ಬೇರೆ ಎಲ್ಲಾ ವಿಚಾರಗಳು ಮುಕ್ತವಾಗಿ ಎಲ್ಲಾ ನಿಮ್ನ ವರ್ಗಗಳಿಗೂ ತಲುಪಬೇಕು ಅನ್ನೋದನ್ನ ಒಂದು ಹೇಳ್ತಾ ಇದ್ದಾರೆ ಸರ್. ಇಷ್ಟಕ್ಕೂ ನನ್ನ ಸಹಮತ ಖಂಡಿತವಾಗ್ಲೂ ಇದೆ ಸರ್. ಇದನ್ನ ನಾವು ಕೂಡ ಅತಿ ಹೆಚ್ಚು ಜನರಿಗೆ ಹೇಳುವಂತ ಕೆಲಸನ ಖಂಡಿತ ಮಾಡ್ತೀವಿ. ಇದರ ಜೊತೆಗೆ ಸರ್, ಈಗ ಆಪ್ ಎಲ್ಲ ಆಗಿರೋದ್ರಿಂದ ಕರ್ನಾಟಕದ ಇಷ್ಟು ಕ್ಷೇತ್ರಗಳಲ್ಲಿ ಯಾವ್ದಾರು ಕ್ಷೇತ್ರಗಳಿಗೆ ಈ ತರದವ್ರು ಅವ್ರ ಹೆಸರು ಹೇಳಕ್ ಆಗುತ್ತೋ ಬಿಡುತ್ತೋ ಅದು ನಿಮಗ್ ಬಿಟ್ಟಿದ್ದು, ಯಾವಾಗ ಅನೌನ್ಸ್ ಮಾಡ್ತೀರಾ? ಯಾಕಂದ್ರೆ ಜನನೇ ಡಿಸೈಡ್ ಮಾಡ್ಬೇಕು ಅಂತ ಅದ್ರಲ್ಲಿ ಬರೆದಿರೋದ್ರಿಂದ ಒಂದಿಷ್ಟು ಕ್ಷೇತ್ರಗಳಿಗೆ ಏನಾದ್ರು ಈಗ ತಯಾರಿ ಮಾಡ್ಕೊಳ್ಳೋದಕ್ಕೆ, ಏನೇನಾದ್ರು ಮಾಡೋದಕ್ಕೆ ಜನ ರೆಡಿ ಇದಾರ ಸರ್? ಇಲ್ಲ, ಜನ ರೆಡಿ ಇದ್ದಾರೆ. ಅಂದ್ರೆ ನಾನು ಹೇಳ್ತಾ ಇರೋದು, ಅಲ್ಲೇ ಚುನಾವಣೆ ನಡೀತಾ ಇದ್ದಾರೆ ಸರ್. ಈಗ ಅವ್ರವ್ರೆ ಆಯಾ ಕ್ಷೇತ್ರದಲ್ಲಿ ನಾನು ನೋಡಿದೆ, ಆ ಆಪ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದೀರಾ. ಸಮಸ್ಯೆಗಳೇನು, ಕ್ಷೇತ್ರ ಯಾವುದು, ಸಾರ್ವಜನಿಕ ಸಂಪರ್ಕ ಏನು, ಯಾವ ತರ ಕಾಂಟ್ಯಾಕ್ಟ್ ಮಾಡೋದು, ಯಾರು ನಿಂತ್ಕೋಬೇಕು ಅಂದಾಗ ಒಂದಷ್ಟು ಎಷ್ಟು ಕ್ಷೇತ್ರಗಳಲ್ಲಿ ಈಗ ಜನಪ್ರತಿನಿಧಿ ಅಂದ್ರೆ ಎಲೆಕ್ಷನ್ ಕಂಟೆಸ್ಟ್ ಮಾಡುವಂತ ಅಲ್ಲ, ಈಗ ಅದ್ರೊಳಗಿರೋದೇ 1000 ಜನದವರೆಗೆ ಬಂದಿದ್ದಾರೆ ಆಸ್ಪಿರೆಂಟ್ಸ್. 35,000 ಜನ ವೋಟರ್ಸ್ ಬಂದಿದ್ದಾರೆ, 1000 ಜನ ಆಕಾಂಕ್ಷಿಗಳು ಬಂದಿದ್ದಾರೆ, ಒಂದು 35,000 ಜನ ಇವ್ರು ವೋಟರ್ಸ್ ಇದ್ದಾರೆ. ಇವಾಗ ಅದು 1,50,000 ಲಕ್ಷ ಆತರ ಆಗ್ಬೇಕು. ಇವರು ಜಾಸ್ತಿ ಆಗ್ಬೇಕು, ಅಲ್ಲಿ ಫಿಲ್ಟ್ರೇಷನ್ ಆಗ್ಬೇಕು. ಜನಕ್ಕೆ ಒಂದು ಇದು ಕೊಟ್ಟಿದ್ದೀವಿ. ಒಂದ್ 5 ಜನ ಇದ್ರೆ ಇವನು ಬೆಟ್ರಪ್ಪ ಅಂತ ಆಯ್ಕೆ ಮಾಡ್ಬೇಕು. ಜಸ್ಟ್ ಅಷ್ಟೇ ಕೊಟ್ಟಿರೋದಲ್ಲ ಕೆಲಸ. ನೀವು ನೋಡ್ತೀರಾ, ನಿಮ್ ವಾರ್ಡ್ಗೆ ಇವನು ಓಕೆನಾ ಬೇಡ, ಅದು ಕಾರ್ಪೊರೇಷನ್ ಎಲೆಕ್ಷನ್ ಮಾಡಿರೋದು, ಅದು GBAಗೆ. ನೋಡೋಣ GBA ಹೆಂಗಾಗತ್ತೆ ನೋಡೋಣ.
ಅಂದ್ರೆ ಅದನ್ನ ಬಿಟ್ಟು 2028ಕ್ಕೆ ಜನರನ್ನ ತಲುಪೋದಕ್ಕೆ ಬೇರೆ ಏನಾದ್ರೂ ವಿಶೇಷತೆಗಳಿದ್ಯಾ ಅಂತ? ಯಾಕಂದ್ರೆ ಅವ್ರಿಗೆ ಅರ್ಥ ಟೈಮ್ ಇದೆ, ಆಗ್ಲಿ ಫಸ್ಟ್ GB ಆಗ್ಲಿ ಇರಿ, ಇನ್ನು 28ಕ್ಕೆ ಟೈಮ್ ಇದೆ. ಎಷ್ಟು ಸಾಧ್ಯವೋ ನಾನು ಹೇಳಿದ್ ನಾನು ಇಷ್ಟೆಲ್ಲ ಮಾಡ್ತಿರ್ತೀನಿ ಅಂತ ನಾನು ಈ ಮೂಲಕ ರಿಕ್ವೆಸ್ಟ್ ಮಾಡ್ಕೊಂತೀನಿ. ನಿಮ್ದು ಒಂದ್ ಸಣ್ಣ ರೆಸ್ಪಾನ್ಸಿಬಿಲಿಟಿ ಇದೆ. ನೀವು ಸ್ವಲ್ಪ ಮಾಡಿ, ಒಂದು ವಿಡಿಯೋ ಮಾಡಿ, ಒಂದ್ 4 ಜನಕ್ಕೆ ಹೇಳಿ, ಒಂದು ನಿಮ್ಮ ಮನೆಯಲ್ಲಿರೋ ಚೇಂಜ್ ಮಾಡಿ, ನಿಮ್ ಫ್ರೆಂಡ್ಸ್ಗೆ ಹೇಳಿ. ಅದು ಅಷ್ಟು ಮಾಡಿದ್ರೆ ಸಾಕು, ಅದ್ಭುತ ಆಗೋಗ್ಬಿಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸ್ನೇಹಿತರೆ, ಇಷ್ಟೊತ್ತು ನಮ್ ಜೊತೆ ಸರ್ ತುಂಬಾ ದೀರ್ಘವಾಗಿ ಅವ್ರನ್ನ ತುಂಬಾ ಕೆದಕಿದ್ದೀನಿ. ಒಬ್ಬ ನಾರ್ಮಲ್ ಪ್ರಶ್ನೆಗಳನ್ನೇ ತುಂಬಾ ಸಲ ನಾರ್ಮಲ್ ಎಲ್ಲಿ ಕೇಳ್ತೀರಿ, ಎಲ್ಲ ಅಬ್ನಾರ್ಮಲ್ ಕೇಳೋದು. ಇನ್ನೊಂದೇ ಒಂದು ಪ್ರಶ್ನೆ ಇದೆ ಸರ್, ಕೊನೆಯದಾಗ ಒಂದು ಪ್ರಶ್ನೆ ಇದೆ ಸರ್. ಈಗ ನಾನು ಬರ್ತಾ ಇದ್ದೆ ಸರ್, ನಮ್ಮ ಪ್ರಶ್ನೆಗಳನ್ನ ಕೇಳೋದು ಯಾವಾಗ್ಲೂ ಇದ್ದೇ ಇರುತ್ತೆ ಸರ್. ನಾನು ನಿಮ್ಮ ಹತ್ರ ನಿಜಕ್ಕೂ ಪ್ರಶ್ನೆ ಮಾಡ್ಬೇಕು ಅಂದ್ರೆ, ಐ ಫೌಂಡ್ ಇನ್ ಯು ಎ ವೆರಿ ಸ್ಪಿರಿಚುವಲ್ ಪರ್ಸನಾಲಿಟಿ. ನೀವು ನನಗೊಂಥರ ಆಧ್ಯಾತ್ಮಿಕ ವ್ಯಕ್ತಿ ಅನ್ನಿಸ್ತೀರ. ನಂಗೆ ಇದು ಅಮೇಸಿಂಗ್. ಒಂಥರ ರಾಜಕಾರಣ ಮಾತಾಡ್ತಾ ಇದ್ದಾರೆ ಅನ್ನೋದು ಮೊದ್ಲು ನನಗೆ ಅರಗಿಸ್ತಾ ಇರಲಿಲ್ಲ, ಯಾಕಂದ್ರೆ ನಾನು ನಿಮ್ಮನ್ನ ಹಂಗ್ ನೋಡ್ತಾ ಇದ್ದೆ. ಸೊ ಹಂಗ್ ಬರುವಾಗ ಜನರು ಏನು ಪ್ರಶ್ನೆ ಕೇಳ್ಬೋದು, ಏನಿರ್ಬೋದು ಸಾಮಾನ್ಯದು ಅಂದಾಗ, ಬರ್ತಾ ನಾವಿಲ್ಲಿ ಸ್ವಲ್ಪ ತಡ ಆಯ್ತು ಅಂದಾಗ ಇಲ್ಲೇ ಸದಾಶಿವ ಒಂದು ಕಾಫಿ ಕುಡಿಯಕ್ಕೆ ಹೋದಾಗ ನಾನು ಉಪೇಂದ್ರ ಅವ್ರನ್ನ ಭೇಟಿ ಆಗ್ತಾ ಇದ್ದೀನಿ. ಈಗ ಸರ್ನ ಇಂಟ್ರೂ ಮಾಡ್ತಾ ಇದೀವಿ. ನಿನ್ಗೆ ಏನಾರು ಕೇಳ್ಬೇಕು ಅನ್ಸುತ್ತಾ, ಅವ್ರನ್ನ ಏನಾರು ಹೇಳ್ಬೇಕಾ ಅನ್ಸುತ್ತಾ, ನಿನ್ನ ಅಭಿಪ್ರಾಯಗಳನ್ನ ಹೇಳು. ನಿಮಗೆ ಕೋಪ ಬರ್ಬೋದು ಸರ್, ಅವ್ನು ಹೇಳಿದ್ದನ್ನ ಹೇಳ್ಬಿಡ್ತೀನಿ ಸರ್. ಸರ್ ಅವ್ರು ನಮಗೆ ಮೋಸ ಮಾಡ್ತಿದ್ದಾರೆ. ಯಾಕಪ್ಪ ಅಂದ್ರೆ ಅವನದೇನೋ ಒಂದು ಥಾಟ್ ಇರುತ್ತೆ. ಯಾಕಪ್ಪ ಸರ್, ಅವರು ದ ಬೆಸ್ಟ್ ಕಲ್ಟ್ ಸರ್. ಅವರು ಒಂದ ಕಲ್ಟ್ ಅಂತ ಇವನು ಹೇಳ್ತಾ ಇದ್ದಾನಲ್ಲ ಪದ, ಅಂದ್ರೆ ಏನು ಓದ್ಕೊಂಡಿರೋದು ಅಂದೆ. ಸರ್ ನನಗೆ BSc ಮಾಡ್ತಾ ಇದ್ದೀನಿ, ನೀನು ಕಾಫಿ ಕುಡಿಯೋದು ಬಂದು. ಸರ್ ಬೆಸ್ಟ್ ಕಲ್ಟ್ ಅಂಡ್ ಕಮರ್ಷಿಯಲ್ ಸರ್ ಅವ್ರ ಸಿನಿಮಾದಲ್ಲಿ. ಈ ರಾಜಕಾರಣಕ್ಕೆ ಹೋದ್ಮೇಲೆ ಸಿನಿಮಾನು ರಾಜಕಾರಣ ತರ ತೆಗಿತಾ ಇದಾರೆ, ರಾಜಕಾರಣನು ಸಿನಿಮಾಟಿಕ್ ಆಗಿ ಮಾತಾಡ್ತಾ ಇದಾರೆ. ನಮ್ಗೆ ಯಾವ್ದು ಅರ್ಥ ಆಗ್ತಾ ಇಲ್ಲ. ಅವ್ರು ಕಂಪ್ಲೀಟ್ಲಿ ಸಿನಿಮಾದಲ್ಲಿ ಇದ್ದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು ಸರ್ ಸಿನಿಮಾದಲ್ಲಿ ಅಂತ ಆತನ ಅಭಿಪ್ರಾಯ ಹೇಳಿದೆ ಸರ್. ಓಕೆ ಬಿಡಿ. ಅವನಿಗೇನಂದ್ರೆ ಎರಡು ಕನ್ಫ್ಯೂಷನ್ ಆಗ್ತಾ ಇದ್ದಾನೆ. ಅವ್ನಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಸರ್ ನೀವು? ಕನ್ಫ್ಯೂಷನ್ ಫಸ್ಟ್ ಕ್ಲಾರಿಟಿ ಮಾಡ್ಕೊಂತ ಹೇಳಕ್ ಇಷ್ಟಪಡ್ತೀರ ಅಷ್ಟೇ. ಇನ್ನೇನು ಅಂದ್ರೆ ನಾನೇನ್ ಹೇಳ್ತಾ ಇರೋದು ಸರ್ ಅಂದ್ರೆ, ನೀವು ಸಿನಿಮಾದ ಮುಖಾಂತರ ಅಷ್ಟು ದೊಡ್ಡ ದೊಡ್ಡ ವಿಚಾರ ಹೇಳಿದ ರೋಡ್ ಅಲ್ಲಿ ಇದಾರೆ ಸರ್ ಅಂತ ಜನ ಇಷ್ಟಪಡ್ತಾರೆ ನಿಮ್ಮನ್ನ. ಅಂದ್ರೆ ನೀವು ಇಂಡೈರೆಕ್ಟ್ ಆಗಿ ಹೇಳ್ತೀರಿ ನಂಗೆ ಸಿನಿಮಾಗೆ ಹೋಗ್ಬೇಡ ಇಲ್ಲಿ ಅಂತ. ನಾನಾಗಿದ್ದು ಸರ್ ಸ್ಪಿರಿಚುವಲಿ ಮಾತಾಡ್ತಾ ಇದ್ದೆ ಸರ್. ನಾನಾಗಿದ್ರೆ ಖಂಡಿತ ಈ ಸಂದರ್ಶನ ರಾಜಕಾರಣ ಸಂದರ್ಶನ ನನ್ನ ಮಾಯಕ ನಂಗೆ ಗೊತ್ತು ಸರ್. ಏನು ಹೇಳ್ತೀನಿ ಹೇಳಿ. ಕೆಲವು ನಮ್ ಖುಷಿಗೂ ನಾವು ಮಾಡ್ತೀವಿ. ಏನ್ ಹೇಳಿ, ಮಾಡಿದೀನಿ ಅದನ್ನ, ನನ್ ಕೈಲಾದ ಸಿನಿಮಾನು ಮಾಡಿದೀನಿ, ಮುಂದೇನು ಮಾಡ್ಬೋದು ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳಿದ್ ಅವ್ರಿಗೆ ಕನ್ಫ್ಯೂಷನ್ ಇದೆ, ಬಟ್ ಅವ್ರಿಗೆ ಹೇಳಕ್ ಹೇಳಿ, ಅವರೊಬ್ಬ ಒಳ್ಳೆ ಕಲ್ಟ್ ಡೈರೆಕ್ಟರ್ ಆಗಿ ಹೇಳಿ ಅವ್ರಿಗೆ. ಆದ್ರೆ ಡೋಂಟ್ ಎಕ್ಸ್ಪೆಕ್ಟ್ ಫ್ರಮ್ ಅದರ್ಸ್. ಓಕೆ, ಲರ್ನ್ ಫ್ರಮ್ ಅದರ್ಸ್, ಡೋಂಟ್ ಎಕ್ಸ್ಪೆಕ್ಟ್ ಫ್ರಮ್ ಅದರ್ಸ್. ಅರ್ಥ ಆಯ್ತಾ ಗುರುವೆ? ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮ್ಗೆ, ಎಫಿಷಿಯಂಟ್ ಪರ್ಸನ್ ವಿಲ್ ನೆವರ್ ಬ್ಲೇಮ್ ಅದರ್ಸ್. ಹೌದು, ಕಂಪ್ಲೇಂಟ್ ಫೈಂಡ್ ಆಕ್ಚುಲಿ ಸೊಲ್ಯೂಷನ್ಸ್. ಕಂಪ್ಲೇಂಟ್ಸ್ ಇದು ಎರಡು ಅರ್ಥ ಆಗ್ಬಿಟ್ರೆ, ಇದು ಎರಡೇ ಅರ್ಥ ಆಗಬೇಕು. ಎಫಿಷಿಯಂಟ್ ಪರ್ಸನ್ ಗೆ ಕಂಪ್ಲೇಂಟ್ಸ್ ಗಳಿರಲ್ಲ. ಏನ್ ಮಾಡ್ಬೇಕು ಅದನ್ನ ಇನ್ಮೇಲೆ ಎಲ್ಲೂ ಕಂಪ್ಲೇಂಟ್ ಮಾಡಕ್ ಹೋಗ್ಬೇಡಿ, ಹೇಳಕ್ ಹೋಗ್ಬೇಡಿ. ಎಲ್ಲ ಕನ್ಫ್ಯೂಷನ್ ಬೇಡ, ಕ್ಲಾರಿಟಿ ಇಟ್ಕೊಳ್ಳಿ. ಯಾಕಂದ್ರೆ ಕನ್ಫ್ಯೂಸ್ ಜೀವನದಲ್ಲಿ ಆಗ್ತಾನೆ ಇರ್ತೀನಿ. ಯಾಕಂದ್ರೆ ನನ್ ಬಗ್ಗೆ ನನಗೆ ಡೌಟ್ ಇರ್ಬೇಕಾ, ನಾನು ಎಲ್ಲ ಡೌಟ್ ಅಲ್ಲೇ ನೋಡ್ತೀನಿ. ನಾನು ಕ್ಲಾರಿಟಿ ಬೇಕು ಮನುಷ್ಯನಿಗೆ, ಅಷ್ಟೇ, ಸ್ಪಷ್ಟತೆ ಬೇಕು. ಓಕೆ, ಇಷ್ಟೋ ತನಕ ಸರ್ ಮಾತಾಡಿದ್ರು. ಈಗ ಪ್ರಜಾಕಿ ಅನ್ನೋದೊಂದು ಆಪ್ ಬರುತ್ತೆ. ನಾನು ಈ ಮುಖಾಂತರ ನಿಮ್ಗೆ ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ಒಂದು ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ವಿಚಾರಧಾರೆಗಳನ್ನು ನೋಡಿ, ಒಂದಷ್ಟು ಇಂಟ್ರೆಸ್ಟ್ಗಳಲ್ಲಿ ಮಾತಾಡ್ತಾ ಇದ್ದಾರೆ. ನೀವು ಓದಿ ತಿಳ್ಕೊಳ್ಳಿ, ಮೆಂಬರ್ಸ್ ಆಗಿ, ಜೊತೆಗೆ ನಿಮ್ಮ ಸ್ನೇಹಿತರನ್ನು ಮೆಂಬರ್ಸ್ ಮಾಡಿ ಅಂತ ಕನ್ನಡ ಪಿಕ್ಚರ್ನ ಪ್ರೇಕ್ಷಕರಿಗೆ ಮತ್ತು ನನ್ನೆಲ್ಲ ಸ್ನೇಹಿತರಿಗೆ ನಾನು ಕೇಳ್ಕೊಂತ ಇದ್ದೀನಿ. ಯಾಕಂದ್ರೆ ನಾನು ಮೆಂಬರ್ ಆಗಿದ್ದೀನಿ. 34,476 ನನ್ನ ಸಂಖ್ಯೆ. ನಮಸ್ಕಾರ.